ಒಂದು ಮಾತಿದೆ ಸರ್, ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿರುತ್ತೆ ಅಂತ. ಇವತ್ತಿಗಿರೋ ಹಸಿವುಗಳೇನು ನಿಮಗೆ? ಹಸಿವು ಅಂತ ಹೇಳಿದಾಗ ನನಗೆ ಜ್ಞಾಪಕ ಬರೋದೇನೆಂದರೆ, ಭಾಳ ಮುಖ್ಯವಾಗಿ ನಮ್ಗೆ ಅನಿಸೋದು ಒಂದು ಜ್ಞಾನದ ಹಸಿವು ಅಂತಿರುತ್ತೆ. ಈ ಥರದ ಹಸಿವು ಬಹಳ ಮುಖ್ಯ ಅನಿಸುತ್ತೆ. ಇವತ್ತು ಕೂಡ ಒಂದು ರಾಂಗ್ ನೋಷನ್ ಏನಿದೆ ಅಂದರೆ, ನಮಗೆ ಎಂಟರ್ಟೈನ್ಮೆಂಟ್ ಹಸಿವು ಶುರು ಆಗ್ಬಿಟ್ಟಿದೆ. ನೀವು ಗಂಭೀರವಾಗಿ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಯಾವುದಾದ್ರು ಭಾಷಣ ಕರೆದ್ರೆ ಸ್ವಲ್ಪ ಕಾಮಿಡಿ ಮಾಡಿಬಿಡಿ ಸರ್ ಅಂತಾರೆ. ಪತ್ರಿಕೆಯ ನಿಜವಾದ ಕೆಲಸ ಏನು ಅಂತ ಹೇಳೋದನ್ನು ಲಂಕೇಶ್ ತೋರಿಸಿಕೊಟ್ರು ಅಂತ ನಮ್ಗೆ ಆ ಕಾಲಕ್ಕೆ ಅನಿಸಿತ್ತು. ಅಂದರೆ ಪ್ರಶ್ನಿಸುವಂಥ ಕೆಲಸವನ್ನು, ಬಯಲಿಗೆಳೆಯುವಂಥ ಕೆಲಸವನ್ನು, ಅಥವಾ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಹೇಳುವಂಥ ಕೆಲಸವನ್ನು, ಅಂದರೆ ಪತ್ರಿಕೆಗಳು ವರದಿ ಮಾಡ್ತಾಯಿದ್ವು, ಇವರು ವಿಮರ್ಶೆ ಮಾಡ್ತಾಯಿದ್ರು. ನಾವೆಲ್ಲ ಭಾಳ ಸಂತೋಷವಾಗಿದ್ವಿ. ಇಲ್ಲಿ ಹಲವಾರು ದೇಶಗಳಲ್ಲಿ ಲೇಖಕರನ್ನು ಜೈಲಿಗೆ ಹಾಕ್ತಾರೆ, ಎಕ್ಸೈಲ್ ಮಾಡ್ತಾರೆ. ನನ್ನ ಪುಸ್ತಕದಲ್ಲಿ ಒಂದು ಮಾತಿದೆ, ನೀವು ದೇವರನ್ನು ನಂಬಬೇಡಿ, ಆದರೆ ದೇವರು ನಿಮ್ಮನ್ನು ನಂಬುವಂತೆ ಬದುಕಿ ಅಂತ. ಅಬ್ಬಬ್ಬ. ಸಾಹಿತ್ಯದ ಮುಂದಿನ ದಾರಿ ಏನು ಅಂತ ನಿಮ್ಮನ್ನು ಕೇಳೋದಾದರೆ ನಿಮಗೇನು ಅನಿಸುತ್ತೆ? ಆರಂಭದ ದಿನಗಳಿಂದ ಇವಾಲ್ವ್ ಆಗ್ತಾ 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 ಪರ್ಸನಲೈಸ್ ಆಗ್ತಾ ಬಂದಿದೆ. ಈ ಅವಾರ್ಡ್ಗಳಿದಾವಲ್ಲ, ಅವು ಒಳ ಉಡುಪು ಇದ್ದಂಗೆ ಅಂತ, ಅವು ಕಾಣಿಸ್ಬಾರ್ದು. ಫ್ಯಾಂಟಮ್ ಥರ ಅಥವಾ ಸೂಪರ್ಮ್ಯಾನ್ ಥರ ಮೇಲ್ಗಡೆ ಹಾಕೊಂಡು ಓಡಾಡಬಾರ್ದು. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಜೋಗಿ ಸರ್, ರೈಟರ್, ಎಡಿಟರ್ ಆ್ಯಂಡ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಜೋಗಿ ಸರ್, ಹೇಗಿದ್ದೀರಾ? ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು, ಐ ಆಮ್ ಫೈನ್. ಅಂದರೆ ಬೆಳಗ್ಗೆ ಬಂದು ಮಾತಾಡ್ತಾ ಕೂತ್ಕೊಳ್ಳೋದು ಕೆಲಸ ಆಗಿಬಿಟ್ರೆ ಭಾಳ ಖುಷಿ ಆಗುತ್ತೆ. ಅಂದರೆ ಮಾತಾಡೋ ಕೆಲಸನ ಅಥವಾ ಕೆಲಸಕ್ಕೆ ಹೋಗಿ ಬಂದಮೇಲೆ ಆಮೇಲೆ ಕೆಲಸದ ಮಾತಾಡೋದೇ ಕೆಲಸ ಆದರೆ ನಮ್ದದು. ಸರ್, ಫಸ್ಟ್ಲಿ ಹೇಗಿದೆ ಲೈಫ್ ಇನ್ 2024? 2024 ನಾನು ಯಾವ ಆ್ಯಂಗಲಿಂದ ಹೇಳಬೇಕಂತ ಗೊತ್ತಿಲ್ಲ. ಬುಕ್ ಆಗಿದ್ದರೆ 4 ಬುಕ್ ಬಂತು, ಸೊ ಐ ಆಮ್ ಸ್ಯಾಟಿಸ್ಫೈಡ್. ಪ್ರೊಫೆಷನಲಿ ಸ್ಯಾಟಿಸ್ಫೈಡ್, ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ರೀಡಿಂಗ್ ವೈಸ್ ಆಲ್ಸೋ ಸ್ಯಾಟಿಸ್ಫೈಡ್. ಸಾಕಷ್ಟು ಟೂರ್ ಮಾಡಿದೆ, ಹಲವಾರು ಪ್ರವಾಸಗಳನ್ನ ಮಾಡಿ ಬಂದೆ. ಆರೋಗ್ಯ ಚೆನ್ನಾಗಿದೆ. ಎಲ್ಲ ಹಳೆ ಗೆಳೆಯರೆಲ್ಲ ಉಳ್ಕೊಂಡಿದ್ದಾರೆ, ಹೊಸೊಬ್ಬರು ಸಿಗ್ತಾ ಇಲ್ಲ. ಇದೆರಡೂ ಸಂತೋಷವೇ. ಒಂದು ಭಾಳ ಚೆನ್ನಾಗಿರೋ ಮಾತು ಹೇಳಿದ್ರಿ, ಹಳೆ ಗೆಳೆಯರು ಉಳ್ಕೊಂಡಿದ್ದಾರೆ. ಯಾಕೆಂದರೆ ಗಳಿಸೋದು ಎಷ್ಟು ಈಸಿನೋ ಉಳಿಸ್ಕೊಳ್ಳೋದು ಅದಕ್ಕಿಂತ ಕಷ್ಟ ಅಲ್ಲ ಸರ್? ಕೆಲವು ವರ್ಷ ಆದ ನಂತರ ಸ್ನೇಹ ಫೇಡ್ ಆಗ್ತಾ ಹೋಗುತ್ತೆ, ಅವರಿಗೆ ನಾವು ಬೇಕಾಗಿರಲ್ಲ ಅಥವಾ ಏನೇನೋ ಕಾರಣಕ್ಕೆ. ಆಮೇಲೆ ಎಷ್ಟೋ ಗೆಳೆಯರು ನನಗೆ ಕೋವಿಡ್ ಟೈಮಲ್ಲಿ ಅದಾದ ನಂತರ ನೋಡಿದರೆ ಸುಮಾರು 64 ಜನರ ಹೆಸರನ್ನು ನನ್ನ ಫೋನಿಂದ ಅಳಿಸಬೇಕಾಗಿ ಬಂತು. ಅದು ಭಾಳ ದುಃಖ. ಅಂದರೆ ನಮ್ಮ ಸಮಾನ ಮನಸ್ಕರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳೋದು ಭಾಳ ಸಂತೋಷದ ವಿಷಯ ಅದು. ಹಾಗಾಗಿ ಅವರು ಉಳ್ಕೊಂಡಿದ್ದಾರೆ ಅಂದರೆ ಅದೇ ಈ ವರ್ಷದ ಸಾಧನೆ ಅಂತ. ಜೋಗಿ ಸರ್ ಅಂದರೆ ನಮಗೆ ಸ್ನೇಹಜೀವಿ, ಮನುಷ್ಯ ಜೊತೆಗೂ ಹೌದು, ಪೆನ್ ಜೊತೆಗೂ ಹೌದು, ಪುಸ್ತಕಗಳ ಜೊತೆಗೂ ಹೌದು, ಭಾವನೆಗಳ ಜೊತೆಗಂತೂ ಅದಿಲ್ಲ ಅಂದರೆ ಇವೆಲ್ಲ ಆಗೋದೇ ಇಲ್ಲ ಬಿಡಿ. ಸೊ ಅದಕ್ಕೆ ನಾನು ಕೇಳಿದೆ 2024 ಹೇಗಿದೆ ಸರ್ ಲೈಫ್ ಅಂತ. ಗೊತ್ತಾಯಿತು. ಬಟ್ ಆ ಜರ್ನಿ ನೋಡಿದ್ರೆ 97 ಪುಸ್ತಕಗಳು, 32 ವರ್ಷಗಳು ಒಂದು ಜರ್ನಲಿಸ್ಟ್ ಆಗಿ, ಮತ್ತು ನಿಮ್ಮ ಆ ದಿನಗಳನ್ನು ನಾನು ಕೆದಕಲೇಬೇಕೀಗ. ಒಂದು ಮಾತಿದೆ ಸರ್, ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿರುತ್ತೆ ಅಂತ. ಈ ಒಂದು ಮಾತಿನ ಅರ್ಥ ಇವತ್ತಿಗೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಇವತ್ತಿಗಿರೋ ಹಸಿವುಗಳೇನು ನಿಮಗೆ? ಹಸಿವು ಅಂತ ಹೇಳಿದಾಗ ನನಗೆ ಜ್ಞಾಪಕ ಬರೋದೇನೆಂದರೆ, ಭಾಳ ಮುಖ್ಯವಾಗಿ ನಮ್ಗೆ ಅನಿಸೋದು ಒಂದು ಜ್ಞಾನದ ಹಸಿವು ಅಂತಿರುತ್ತೆ, ಅರಿವಿನ ಹಸಿವು ಅಂತ. ಅಂದರೆ ನಾವು ಸಂತೋಷವಾಗಿರ್ತೀವಿ, ಮನೆಯಲ್ಲಿ ಅಪ್ಪ ಅಮ್ಮ ಊಟ ಹಾಕ್ತಾ ಇರ್ತಾರೆ, ಆದರೆ ಇದ್ರ ಆಚೆಗೆ ಒಂದು ಜಗತ್ತಿದೆ, ಇದ್ರ ಆಚೆಗೆ ಇನ್ನೇನೋ ಸಾಧನೆ ಮಾಡಿರ್ತಾರೆ ಯಾರೋ, ಇನ್ನೇನೋ ಒಂದು ಭಾಳ ದೊಡ್ಡದನ್ನು ಸಾಧಿಸಿರ್ತಾನೆ, ಅದನ್ನು ತಿಳ್ಕೊಳ್ಳೋ ಆಸೆ ಇರುತ್ತಲ್ಲ, ಅದೇ ನಮಗೆ ಓದನ್ನು ಪ್ರೇರೇಪಿಸೋದು. ನಾನು ಯಾಕೆ ಚಿಕ್ಕಂದಲ್ಲಿ ಓದ್ತಿದ್ದೆ ಅಂದರೆ, ನನ್ನ ಹಾಗೆ ಇರೋ ಒಬ್ಬ ಮನುಷ್ಯ ಬೇರೆ ಪರಿಸರದಲ್ಲಿ ಬದುಕ್ತಿದ್ದಾನೆ, ಅವನು ಬೇರೆ ಪರಿಸರದಲ್ಲಿ ನನಗಿಂತ ವಿಭಿನ್ನವಾದನ್ನು ಮಾಡ್ತಿದ್ದಾನೆ, ನೋಡ್ತಿದ್ದಾನೆ, ಈ ಥರದ್ದೆಲ್ಲ ಇರುತ್ತಲ್ಲ. ಈ ಥರದ ಹಸಿವು ಬಹಳ ಮುಖ್ಯ ಅನಿಸುತ್ತೆ. ಇವತ್ತು ಕೂಡ ಒಂದು ರಾಂಗ್ ನೋಷನ್ ಏನಿದೆ ಅಂದರೆ, ನಮಗೆ ಎಂಟರ್ಟೈನ್ಮೆಂಟ್ ಹಸಿವು ಶುರು ಆಗ್ಬಿಟ್ಟಿದೆ. ನೀವು ಗಂಭೀರವಾಗಿ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಯಾವುದಾದ್ರು ಭಾಷಣ ಕರೆದ್ರೆ ಸ್ವಲ್ಪ ಕಾಮಿಡಿ ಮಾಡಿಬಿಡಿ ಸರ್ ಅಂತಾರೆ. ಅಂದರೆ ಈ ಗಂಭೀರವಾದರ ಕಡೆ ಇದ್ದ ಹಸಿವು ಇದೆಯಲ್ಲ, ಅದು ಕ್ರಮೇಣ ಈ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆಯ ಕಡೆ ಹಸಿವಾಗಿ ಬದಲಾಗ್ತಾ ಇದೆ. ಅದು ಭಾಳ ನನಗೆ ಇಷ್ಟವಿಲ್ಲ ಅದು. ಅಂದರೆ ಭಾಳ ಪ್ರೊಫೌಂಡ್ ಅದನ್ನು ಮಾತಾಡ್ತಾ ಯೋಚನೆ ಮಾಡ್ತಾ, ಅಂದರೆ ಒಂದು ರಾಜಕೀಯವಾಗಿರ್ಬೋದು
ಅಥವಾ ಸಾಹಿತ್ಯಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ನಾವು ಗಂಭೀರವಾಗಿ ಚಿಂತನೆ ಮಾಡೋದನ್ನು ಇವತ್ತು ರೀಲ್ಸಲ್ಲಿ ಕಾಮಿಡಿ ಮಾಡಿ ಅದನ್ನು ಭಾಳ ತೆಳುವು ಮಾಡಿಬಿಡ್ತೀವಿ. ಆಗ ಅದರ ಮೇಲೆ ಇಂಪ್ಯಾಕ್ಟ್ ಹೋಗಿಬಿಡುತ್ತೆ. ಸೊ ಆ ಇಂಪ್ಯಾಕ್ಟನ್ನು ಕಳ್ಕೊಳ್ಳುವಂಥ ಸಂಗತಿಗಳು ನಡೀಬಾರ್ದು. ಹೀಗಾಗಿ ಇವತ್ತು ಇರಬೇಕಾಗಿದೆ ಅಂದರೆ ಒಂದು ಗಂಭೀರವಾದ ಸಾಹಿತ್ಯ, ನಿಲುವು, ಬದುಕು, ಆ ಕಡೆಗೆ ಒಂದು ಹಸಿವು ಇರಬೇಕು ಅನಿಸುತ್ತೆ ನನಗೆ. ಅಂದರೆ ಎರಡೂ ಒಂದು ಬ್ಯಾಲೆನ್ಸ್ ಅಂತ ಇದ್ದರೆ, ಯಾಕೆಂದರೆ ಇದು ಎಂಟರ್ಟೈನ್ಮೆಂಟ್ ನೀರಿನ ಮೇಲಿರೋ ಗುಳ್ಳೆ, ಅದೇ ಸ್ವಲ್ಪ ಡೀಪ್ ವಿಚಾರಗಳ ಬಗ್ಗೆ ಚಿಂತನೆಗಳಾಗಿರಲಿ ಅದರಲ್ಲಿದ್ದರೆ ಅದು ಬೇರೂರಿ ನಮ್ಮನ್ನೇ ಒಂದು ಗಿಡವಾಗಿ ಮುಂದೆ ಮರವಾಗಿ ಬೆಳೆಸತ್ತೆ ಅನ್ನೋದು. ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ 24 hours ಆಗಬಾರ್ದು ಅಂತ. ದಿನಕ್ಕೆ 1 ಗಂಟೆ 2 ಗಂಟೆ ಓಕೆ ಮೊದಲಿತ್ತಲ್ಲ, ಮತ್ತು ಇವತ್ತು ಅದು 24 ಗಂಟೆನೂ ಆಗಿಬಿಟ್ಟಿದೆ. ಡೈನಿಂಗ್ ಟೇಬಲ್ ಮೇಲೂ ಇರುತ್ತೆ, ಅಥವಾ ಇಲ್ಲಿ ಹೊರಗಡೆ ಹೋಗುವಾಗಲೂ ಕಾರಲ್ಲಿ ಹೋಗುವಾಗಲೂ ಇರುತ್ತೆ. ಹಾಗೆ ಮೊದಲಾದರೆ ಸೀಮಿತವಾಗಿತ್ತು, ಒಂದು ಕಡೆಗೆ ಮನೇಲಿ ಕೂತ್ಕೊಂಡು ನೋಡಬೇಕಿತ್ತು. ಇವತ್ತು ಎಲ್ಲ ಕಡೆ ಇದೆಯಲ್ಲ, ಸೊ ಅದರಲ್ಲೇ ಕಳೆದೋಗ್ಬಿಡ್ತೀವಿ ಅಂತ ನಾವು ಆಲೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಆಲೋಚನೆ ಮಾಡೋದಕ್ಕೆ ಇದು ಅವಕಾಶ ಕೊಡ್ತಿಲ್ಲ ಅಂತ. ಸೊ ಅದು ನಿಮ್ಮನ್ನು ನೀವು ಅದನ್ನು ಬಳಸ್ಕೊಳ್ಳೋ ಬದಲು ಅದು ನಿಮ್ಮನ್ನು ಬಳಸ್ಕೊತಿದೆ ಅಂತ. ಖಂಡಿತ. ವೆನ್ ಯು ಆರ್ ನಾಟ್ ಪೇಯಿಂಗ್ ಯು ಆರ್ ದ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ, ಸಾರಿ, ವೆನ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್ ಯು ಆರ್ ದ ಪ್ರಾಡಕ್ಟ್ ಅಂತ ಒಂದು ಮಾತಿದೆ ನೋಡಿ. ಇವತ್ತು ಏನಾಗಿದೆ ಅಂದರೆ ವಿ ಆರ್ ನಾಟ್ ಪೇಯಿಂಗ್ ಫಾರ್ ರೀಲ್ಸ್, ವಿ ಆರ್ ನಾಟ್ ಪೇಯಿಂಗ್ ಫಾರ್ ದ ಇಂಟರ್ನೆಟ್. ಅಂದರೆ ತುಂಬ ಈಸಿ ಆಗೋಯ್ತು. ಹೌದೌದು, ನಾವು ಏನು ನೋಡ್ತಿದ್ದೀವಿ ಅದಕ್ಕೆ ಜಾಸ್ತಿ ಪೇಮೆಂಟ್ ಮಾಡ್ತಿಲ್ಲ, ಹಾಗಾಗಿ ನಾವೇ ಒಂದು ಪ್ರಾಡಕ್ಟ್ ಆಗಿಬಿಟ್ಟಿದ್ದೀವಿ ಅಂತ. ಎಂಥ ಒಳ್ಳೆ ಮಾತು. ಸರ್, ರಾಬಿನ್ ಶರ್ಮಾ ಅವ್ರದ್ದು ಒಂದು ಪುಸ್ತಕ ಓದ್ತಾ ಇದ್ದೀನಿ ಸದ್ಯ, ದ ವೆಲ್ತ್ ಮನಿ ಕಾಂಟ್ ಬೈ ಅಂತ. ಅದರಲ್ಲಿ ಒಂದು ಹೇಳ್ತಾರೆ, ಯಾರೋ ಅವ್ರನ್ನ ಹೀಗೆ ಕೇಳ್ತಾರಂತೆ, ಅಂದರೆ ದ ಪುಸ್ತಕದ ಆ ಒಂದು ಪುಟದ ಹೆಸರು ದ ಹ್ಯೂಮನ್ ಹೂ ರೀಡ್ಸ್ ದ ಮೋಸ್ಟ್ ವಿನ್ಸ್ ದ ಮೋಸ್ಟ್ ಅಂತ. ಓಕೆ. ಅದರಲ್ಲಿ ಯಾರೋ ಹಿಂಗೆ ಕೇಳ್ತಾರಂತೆ ಅವ್ರನ್ನ, ಪುಸ್ತಕ ಓದೋದ್ರ ಬಗ್ಗೆ ನಿಮ್ದೆಲ್ಲ ಏನು? ಅವ್ರ ಅಪ್ಪ ಅವ್ರಿಗೆ ಹೇಳಿದ್ರಂತೆ, ನೀನು ತಿನ್ನೋದಕ್ಕಿಂತ ಹೆಚ್ಚಾಗಿ ಓದು ಅಂತ. ಸೊ ಹೀಗೆ ಅವ್ರನ್ನ ಯಾರೋ ಭಾಷಣದಲ್ಲಿ ಕೇಳಿದಾಗ ಅವ್ರು ಹೇಳ್ತಾರಂತೆ, ದಿನಕ್ಕೆ ನೀವು ಎಷ್ಟು ಸತಿ ಓದ್ತೀರಾ ಅಂದರೆ, ನೀವು ಎಷ್ಟು ಸತಿ ಊಟ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಅಂತ. ಅಂದರೆ ದಿನಕ್ಕೆ 3 ಸತಿ ಊಟ ಮಾಡ್ತೀವಿ ಅಂದರೆ 3 ಸತಿನಾದ್ರು ಮಿನಿಮಮ್ ಓದೋ ಇದು ಬೇಡವಾ ಅಂತ. ಈ ಥರದ್ದೆಲ್ಲ ಒಂದಷ್ಟು ಮಾತುಗಳು ಬರುತ್ತೆ. ಸೊ ಬರಹಗಾರರಾಗಿರುವ ನೀವು ಅಂದರೆ 97 ಪುಸ್ತಕಗಳನ್ನು ಬರೆದಿದ್ದೀರಾ. ಐ ಥಿಂಕ್ ದ ಲೇಟೆಸ್ಟ್ ಪುಸ್ತಕ, ನೀವು ಬಂದ ತಕ್ಷಣ ನಿಮ್ಮ ಕೈನಲ್ಲಿ ಒಂದು ಪುಸ್ತಕ ನೋಡಿದೆ, ಜೋಗಿ ಸರ್ ಈಗ ಬರೆದಿರೋದು ಮಗಳಿಗೆ ಬರೆಯದ ಪತ್ರಗಳು ಅಥವಾ ಬರೆದ ಪತ್ರಗಳು, ಎರಡೂ ಇದೆ ಇಲ್ಲಿ. ಸೊ ನಿಮ್ಮನ್ನು ಯಾರೋ ಹೀಗೆ ಐ ಥಿಂಕ್ ರೈಟಿಂಗ್ ಮಷೀನ್ ಅಂತ ಕರೆದಿರೋದು ಉಂಟು. ಅದನ್ನು ನೀವು ಚೆನ್ನಾಗಿ ತೊಗೊಂಡಿದ್ದೀರಾ. ಅಂದರೆ ನಮ್ಮ ಬಗ್ಗೆ ಏನೋ ಹೇಳಿದ್ರಿ ನೀವು ಯಾವುದೋ ಇಂಟರ್ವ್ಯೂನಲ್ಲಿ, ನಮ್ಮ ಬಗ್ಗೆ ಇರೋದನ್ನು ನಿಜ ಹೇಳೋದಕ್ಕಿಂತ ನಮ್ಮ ಬಗ್ಗೆ ಸುಳ್ಳು ಹೇಳೋರ ಬಗ್ಗೆ ನನಗೆ ಭಾಳ ಖುಷಿ ಅಂತ ನಾನು ಏನೋ ಹೇಳಿದ್ದೀರಿ. ಹೇಳಿ ಸರ್ ಚಿಂತನೆಗಳ ಬಗ್ಗೆ. ಆ್ಯಂಡ್ ಆ್ಯಸ್ ಅ ರೈಟಿಂಗ್ ಮಷೀನ್, ವಾಟ್ ಈಸ್ ದ ಕರೆಂಟ್ ಹಂಗರ್ ದಟ್ ಯು ಆರ್ ಟ್ರೈಂಗ್ ಟು ಕ್ವೆಂಚ್? ಏನಿಲ್ಲ, ನಾನು ಆ ಕಾಲಕ್ಕೆ ಒಂದೊಂದು ಕಾಲಕ್ಕೆ ನನ್ನ ಮನಸ್ಸಲ್ಲಿ ಅಂದರೆ ನನಗೆ 58 ವರ್ಷ ಆಯಿತು, 59ನೇ ವರ್ಷ ನಡೀತಾ ಇದೆ. ಈ 59 ವರ್ಷದಲ್ಲಿ ನಾನು ಬೇರೆ ಬೇರೆ ಸನ್ನಿವೇಶದಲ್ಲಿ ಬದುಕಿದ್ದೀನಿ, ಬೇರೆ ಬೇರೆ ಊರುಗಳಲ್ಲಿ ಬದುಕಿದ್ದೀನಿ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದೀನಿ. ಸುಮಾರು 13 ಬೇರೆ ಬೇರೆ ಉದ್ಯೋಗ ಮಾಡಿದ್ದೀನಿ. ಅಂದರೆ ಐ ವಾಸ್ ಆನ್ ಅಕೌಂಟೆಂಟ್, ಐ ವಾಸ್ ಕಾರ್ ವಾಶ್ ಮಾಡ್ತಿದ್ದೆ, ಆಮೇಲೆ ಜೀಪ್ ಡ್ರೈವ್ ಮಾಡ್ತಿದ್ದೆ, ಹೋಟೆಲ್ ಮಾಡ್ತಾಯಿದ್ದೆ, ಹೀಗೆ ಹಲವು ವೃತ್ತಿಗಳಲ್ಲಿ ಮಾಡಿದ್ದೀನಿ. ಐ ರೆಸ್ಪೆಕ್ಟ್ ಆಲ್ ಪ್ರೊಫೆಷನ್ಸ್. ಅಂದರೆ ಇದಕ್ಕೆ ಕಾರಣ ಸಮಯವಾ ಅಥವಾ ನಿಮ್ಮ ಆಯ್ಕೆಯೇನಾ? ನನ್ನ ಆಯ್ಕೆ. ಯಾಕೆಂದ್ರೆ ನನಗೆ ಭಾಳ ಚಿಕ್ಕಂದಿನಲ್ಲೂ ಈ ಥರ ಕೆಲಸಗಳಲ್ಲಿ ಇಷ್ಟ. ಯಾವ ಕೆಲಸ ನನ್ನ ದೈಹಿಕ ಶ್ರಮವನ್ನು ಬೇಡ್ತದೋ ಅದು ನನಗಿಷ್ಟ. ಯಾಕೆಂದರೆ ದೈಹಿಕ ಶ್ರಮವನ್ನು ಬೇಡುವಂಥ ಕೆಲಸ ನಮ್ಮನ್ನು ಮೆಂಟಲಿ ಫ್ರೀಯಾಗಿಟ್ಟಿರುತ್ತೆ. ನಿಜ ಮಾತು. ನೀವು ಇಲ್ದಿದ್ರೆ ಇಡೀ ತಲೆ ಕೆಲಸ ಮಾಡ್ತಾಯಿರುತ್ತೆ, ಮೈಯೆಲ್ಲ ದಪ್ಪ ಆಗಿರುತ್ತೆ. ಸೊ ಮೈ ಜಾಸ್ತಿ ಕೆಲಸ ಮಾಡಬೇಕು, ತಲೆ ಆರಾಮಾಗಿರಬೇಕು. ಆ ಥರದ ಕೆಲಸಗಳನ್ನ ಹುಡುಕ್ತಾ ಇರ್ತೀನಿ ನಾನು. ಅಂದರೆ ಮನೆಯಲ್ಲಿ ಪಾತ್ರೆ ತೊಳೆಯೋದು, ಅಥವಾ ನೆಲ ಒರೆಸೋದು, ಮನೆ ಕ್ಲೀನ್ ಮಾಡೋದು, ಅಥವಾ ಸೈಕ್ಲಿಂಗು, ಈ ಥರದ ಕೆಲಸಗಳು ಭಾಳ. ಅಂದರೆ ಈ ಥರದ್ದನ್ನು ಮಾಡಿದಾಗ ಒಬ್ಬ ಲೇಖಕನಿಗೆ ಅದ್ಭುತವಾದ ಫ್ರೀಡಮ್ ಸಿಕ್ಬಿಡುತ್ತೆ. ಅವನು ಮನಸ್ಸನ್ನು ಆದಷ್ಟು ಖಾಲಿ ಇಟ್ಕೊಂಡಿರಬೇಕು. ಖಾಲಿ ಇಟ್ಕೊಂಡಾಗಲೇ ಅಲ್ಲಿ ವಿಚಾರಗಳು ಬರ್ತಾ ಇರ್ತವೆ, ಹಳೆಯ ನೆನಪುಗಳು ಬರ್ತಾ ಇರ್ತವೆ, ಹಳೆಯ ಅನುಭವಗಳಲ್ಲಿ ಒಂದು ಪಾಕವಾಗ್ತಾ ಇರ್ತವೆ. ಹೀಗಾಗಿ ನಾನು ಮನಸ್ಸನ್ನು ಆದಷ್ಟು ಖಾಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ನಾನು ವೆನ್ ಐ ಆಮ್ ಸಿಟಿಂಗ್ ಐಡಲ್ ಐ ಡೋಂಟ್ ಥಿಂಕ್. ಸೊ ಇಲ್ಲ ನಾಳೆ ಏನಾಗುತ್ತೋ ಇದೇನಾಗುತ್ತೋ ಅಂದರೆ ಬ್ಲ್ಯಾಂಕ್ ಆಗಿರ್ತೀನಿ. ಆದಷ್ಟು ಬ್ಲ್ಯಾಂಕ್ ಆಗಿದ್ದಷ್ಟು ಒಬ್ಬ ರೈಟ್ರಿಗೆ ಒಳ್ಳೇದು ಅನಿಸುತ್ತೆ ನನಗೆ. ಎಂಥ ಒಳ್ಳೆ ಥಿಯರಿ ಲೈಫಿಗೆ ಅನಿಸುತ್ತೆ. ಖಾಲಿ ಇದ್ದಾಗಲೇ ಅಲ್ಲಿ ಬರೋಕ್ಕೆ ಜಾಗ ಇರುತ್ತೆ ಅನ್ನೋದು. ಈ ಥರ ಫಿಲಾಸಫೀಸ್ಗಳೆಲ್ಲ ನಿಮ್ಗೆ ಅರ್ಥ ಆಗೋಕ್ಕೆ ನಿಮ್ಮ ಜೊತೆಗಿರುವ ಒಡನಾಟಗಳು ಕಾರಣವಾ ಅಥವಾ ನಿಮ್ಮ ಜೀವನದ ಅನುಭವ ಕಾರಣವಾ? ಎರಡೂ ಅನಿಸುತ್ತೆ. ಯಾಕಂದರೆ ನಮಗೊಬ್ಬರು ಮೇಷ್ಟ್ರಿದ್ದರು, ಜಿನರಾಜ ಅಂತ. ಅವ್ರು ಕನ್ನಡ ಮೇಷ್ಟ್ರು.
ಅವರು ಬಹಳ ಅದ್ಭುತವಾದ ಕನ್ನಡವನ್ನು ಹೇಳ್ಕೊಡ್ತಿದ್ರು. ಅಂದರೆ ಅದು ಹಳೆಗನ್ನಡ ಇರ್ಬೋದು, ಅಥವಾ ಸಂಸ್ಕೃತದಿಂದ ಪ್ರೇರಿತವಾದ ಕನ್ನಡ ಇರ್ಬೋದು, ಅಥವಾ ನಮಗೆ ಬರ್ತಿದ್ದಂಥ ಆ ಕಾಲದ ನಡುಗನ್ನಡ ಮತ್ತು ಹೊಸಗನ್ನಡದ ಪಾಠಗಳಿರ್ಬೋದು. ಅದನ್ನು ಅವ್ರು ಪಾಠ ಮಾಡಿದ್ರೆ ಇಡೀ ಕನ್ನಡ ಅಲ್ಲೇನು ಎಷ್ಟು ಪದಗಳು ಬರ್ತಾವೋ ಅದರ ಅರ್ಥ ಅದು ಹೇಗೆ ಬಂತು ಎಲ್ಲ ಗೊತ್ತಾಗೋ ಥರ ಪಾಠ ಮಾಡ್ತಿದ್ರು. ಅವರು ನಮಗೆ ಒಂದು ಹೇಳ್ಕೊಟ್ಟಿದ್ದೇನೆಂದರೆ, ನೀನು ಒಂದು ಮೊಮೆಂಟನ್ನು ಒಂದು ವಿಷಯದ ಮೇಲೆ ಇಟ್ಟರೆ ಕಂಪ್ಲೀಟಾಗಿ ಇಡು ಅಂತ. ನೀವು ಅದರಲ್ಲಿ ಅರ್ಧ ಇಲ್ಲಿ ಯೋಚನೆ ಮಾಡೋದು, ಅರ್ಧ ಇನ್ಯಾವುದು ಯೋಚನೆ ಮಾಡಬೇಡ, ಆಗ ಎರಡೂ ವರ್ಕ್ ಆಗಲ್ಲ. ಸೊ ಇಫ್ ಯು ಆರ್ ಟಾಕಿಂಗ್ ಟು ಮೀ 100% ಇಲ್ಲೇ ಇರಬೇಕು ನೀವು. ನಾಳೆ ದಿನ ಎಪಿಸೋಡ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಎರಡು ಗಿಟ್ಟಲ್ಲ ನಿಮಗೆ. ಅಂದರೆ ಈ ಜಗತ್ತಿನ ವಿಚಾರದಲ್ಲಿ ವರ್ಕ್ ಆಗ್ಬೋದು, ಬಟ್ ಇಂಡಿವಿಜುವಲಿ ವಿಲ್ ನಾಟ್ ಯೂಸಿಂಗ್ ದಟ್ ಮೊಮೆಂಟ್ ಕಂಪ್ಲೀಟ್ಲಿ ಅಂತ. ಅದನ್ನು ಯೂಸ್ ಮಾಡದಿದ್ದರೆ ನಿಮಗೆ ಸಂತೋಷ ಸಿಗಲ್ಲ ಅಂತ. ಸೊ ಹಾಗಾಗಿ ನೀನು ಈಜುತ್ತಾ ಇರುವಾಗ ನೀನು ನದಿಯ ಒಂದು ನೀರಿನ ಒಂದು ಭಾಗ ಆಗಿರಬೇಕು ಅಂತ. ಸೊ ಯು ಶುಡ್ ಬಿಕಮ್ ವಾಟರ್, ದೆನ್ ಆಮೇಲೆ ಸ್ವಿಮ್ ಮಾಡಬೇಕು. ಸೊ ಆ ಥರದ್ದನ್ನು ಒಂದು ನಮ್ಮ ಮನಸ್ಸಲ್ಲಿ ತುಂಬಿದ್ರು ಅವರು. ಹೀಗಾಗಿ ನಾವು ಪಾಠ ಓದಿದಾಗ ಒಂದು ಪಾಠವನ್ನು ಒಂದೇ ಸಲ ಓದ್ತಿದ್ದಿದ್ದು. ನಾನಾಗಲಿ, ನನ್ನ ಗೆಳೆಯ ಗೋಪಾಲಕೃಷ್ಣ ಕುಂಟಿನಿ ಅಂತ ಇದ್ದಾರೆ, ಅವರಾಗಲಿ ಅವರನ್ನು ನಿಜವಾಗೂ ಪಾಲಿಸಿದ ಶಿಷ್ಯರು ನಾವು. ಒಂದು ಪಾಠ ಒಂದು ಸಲ ಓದಿದ್ರೆ ನಿಂಗೆ ಸಾಕಾಗತ್ತೆ ಅಂತ ಹೇಳಿದರು. ಅದು ಸಾಕಾಗ್ತಿತ್ತು. ನಾವು ಎಕ್ಸಾಮ್ನ ಹಿಂದಿನ ದಿನ ಕೂತ್ಕೊಂಡು ಓದ್ತಿದ್ವಿ. ಎಕ್ಸಾಮ್ನ ತನಕ ನಾವು ಒಂದು ಸಲ ಪಾಠ ಕೇಳಿ ಸಿನಿಮಾಕ್ಕೆ ಹೋಗ್ತಿದ್ವಿ. ಸೊ ಅವರು ಹೇಳ್ಕೊಟ್ಟಿದ್ದು ಅಂದರೆ ಒಂದು ಧ್ಯಾನಸ್ಥ ಸ್ಥಿತಿ ಅಂತ ಇರುತ್ತಲ್ಲ, ಆ ಸ್ಥಿತಿಯನ್ನು ನೀನು ಯಾವಾಗ ಅನುಭವಿಸ್ತೀಯೋ ಆಗ ನಿನ್ನ ಎದುರುಗಡೆ ಇರೋದು ನಿಂದಾಗ್ಬಿಡುತ್ತೆ ಅಂತ. ಸರ್, ಈ ಧ್ಯಾನಸ್ಥ ಸ್ಥಿತಿ ಬಗ್ಗೆ ಇವತ್ತಿನ ದಿವಸ ಯಾವ್ಯಾವುದೋ ಇಂಗ್ಲೀಷ್ನ ಥಿಯರೀಸ್ಗಳು ಬಂದು ಮತ್ತೆ ಹಳೆದನ್ನು ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಾರೆ. ಧ್ಯಾನಸ್ಥ ಸ್ಥಿತಿ ಅದನ್ನು ತಲುಪೋಕೆ ಮಾಡಬೇಕಾಗಿರೋ ಒಂದು 3-4 ಬೇಸಿಕ್ ವಿಚಾರಗಳ ಬಗ್ಗೆ ಹೇಳಿ ಸರ್. ಅಲ್ಲ, ಧ್ಯಾನಸ್ಥ ಸ್ಥಿತಿ ಅಂದರೆ ಏನೂ ಅಲ್ಲ, ನಾನು ನನ್ನ ಜೊತೆ ಇರೋದು ಅಂತ. ನಾವು ಬೇರೊಬ್ಬರ ಜೊತೆ ಇರ್ತೀವಿ, ಬೇರೆಯವ್ರ ಆಲೋಚನೆಗಳ ಜೊತೆ ಇರ್ತೀವಿ, ಬೇರೆಯವರ ಬಗ್ಗೆ ಏನೋ ಸಿಟ್ಟು ಮಾಡ್ತಾನೋ ಮಾತಾಡ್ತಾನೋ ಏನೋ ಇರ್ತೀವಲ್ಲ. ಬಟ್ ನೀವು ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತಿದ್ರೆ ಅದೇ ಧ್ಯಾನಸ್ಥ ಸ್ಥಿತಿ. ಸೊ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ 100 ವಿಂಡೋ ಯಾವಾಗಲೂ ಮನಸ್ಸಲ್ಲಿ ಓಪನ್ ಇರುತ್ತೆ. ಎಲ್ಲ ಶಟ್ ಮಾಡಿ ಏನು ವಿಂಡೋಸ್ಗಳಿಲ್ಲದೆ ಇದ್ದಾಗ ನಿಮ್ಮ ಜೊತೆಗೆ ನೀವು ಇರೋದೇ, ನಮ್ಮ ಜೊತೆ ನಾವಿರೋದೇ ಅಷ್ಟೇ. ನಮ್ಮ ಜೊತೆ ನಾವಿದ್ದಾಗ ನಾವು ಈ ಜಗತ್ತಿನ ಒಂದು ಕೇಂದ್ರದಿಂದ ಆಚೆ ಇದ್ದು ಬಿಡ್ತೀವಿ ಅಂತ. ನಮಗೆ ಅಂದರೆ ಯಾವ ಚಿಂತೆಗಳು ಇರಲ್ಲ, ಯಾವ ಆಲೋಚನೆಗಳು ಇರಲ್ಲ. ಆಮೇಲೆ ಮುಖ್ಯವಾಗಿ ಓಶೋ ಹೇಳೋದೊಂದು ಮಾತಿದೆ, ಐದರ್ ವಿ ಲಿವ್ ಇನ್ ದ ಪಾಸ್ಟ್ ಆರ್ ವಿ ಲಿವ್ ಇನ್ ದ ಪ್ರೆಸೆಂಟ್ ಅಂತ. ಅಲ್ಲ, ಫ್ಯೂಚರ್ ಅಂತ. ವಿ ನೆವರ್ ಲಿವ್ ಇನ್ ದ ಪ್ರೆಸೆಂಟ್. ಅವನು ಒಂದು ಪೆಂಡುಲಮ್ ಥಿಯರಿ ಅಂತ ಹೇಳ್ತಾರೆ. ಈ ಪೆಂಡುಲಮ್ ಇರುತ್ತಲ್ಲ, ಅದು ಒಂದು ಆ ಕಡೆ ಹೋಗ್ತಾ ಇರುತ್ತೆ, ಪಾಸ್ಟು ಮತ್ತು ಫ್ಯೂಚರ್ ಮಧ್ಯೆ ಓಡಾಡ್ತಾ ಇರುತ್ತೆ. ಅವರು ಸ್ಟಾಪ್ ಇನ್ ದ ಮಿಡಲ್ ಅಂತಾರೆ. ನಾನು ಚಿಕ್ಕಂದಿಂದ ಓದಿದ್ದು. ಆ ಸ್ಟಾಪ್ ಇನ್ ದ ಮಿಡಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಪ್ರೆಸೆಂಟಲ್ಲಿ ನೀನು ನಿಂತುಬಿಟ್ರೆ ಟೈಮ್ ನಿಂತುಬಿಡುತ್ತೆ ಅಲ್ಲಿಗೆ. ಆ ಗಡಿಯಾರದ ಪೆಂಡುಲಮ್ ನಿಂತಂದರೆ ಟೈಮಲ್ಲಿ ನಿಂತುಬಿಡುತ್ತೆ. ಆ ಟೈಮ್ ನಿಂತಾಗ ದಟ್ ವಿಲ್ ಬಿಕಮ್ ಧ್ಯಾನ. ಸೊ ಈ ಥರದ ಅಂದರೆ ಇದು ಇವತ್ತು ಕೇಳಿದರೆ ಸ್ವಲ್ಪ ತಮಾಷೆಯಾಗಿ ಹೇಳ್ತಾರೆ. ಅಂದರೆ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋರು ಇದ್ದಾರೆ, ಇದು ಸರಿ ಇಲ್ಲ ತಮಾಷೆ ಅಂತ ಹೇಳೋರು ಇದ್ದಾರೆ. ಆದರೆ ಅವರವರ ಜೀವನದಲ್ಲಿ ಅವರವರು ಬೆಳೀತಾ ಯಾವುದು ಮುಖ್ಯ ಅಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಇಫ್ ಯು ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಫಾಲ್ಸ್ ಥಿಯರೀಸ್, ಲೈಫಲ್ಲಿ ಫಾಲ್ಸ್ ಥಿಯರಿ ಇದೆ. ಒಂದು ಫಾಲ್ಸ್ ಥಿಯರಿ ಅಂದರೆ ಮನಿ. ನಿನಗೆ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಒಂದು ಥಿಯರಿ ಇದೆ. ಯಾಕಂದ್ರೆ ನಾವು ಸಂಪಾದನೆ ಮಾಡಿದ 5% ನಾವು ಖರ್ಚು ಮಾಡಿರಲ್ಲ. ಆಮೇಲೆ ಆ ಉಳಿದ 95% ನಮ್ಮ ಮಕ್ಕಳಿಗೂ ಬೇಕಾಗಿರಲ್ಲ, ಬಿಕಾಸ್ ದೇ ವಿಲ್ ಬಿ ಅರ್ನಿಂಗ್ ಮೋರ್ ದೆನ್ ಅಸ್. ಸೊ ಒಂದು ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಮಗೆ ಬೇಡದೇ ಇರೋದು. ಎರಡನೇದ್ದು ಫಾಲ್ಸ್ ಥಿಯರಿ ಅಂದರೆ ವಿ ಶುಡ್ ಓನ್ ಎ ಬಿಗ್ ಹೌಸ್ ಅಂತ, ಮಹಾರಾಜರ ಕಾಲದಿಂದ ಬಂದಿದ್ದು. ಹೌದು, ನಿಮಗೊಂದು ದುಡ್ಡು ಬಂದ ತಕ್ಷಣ ಇವ್ರು ಬಿಲ್ಡಿ ಬಂಗಲೋ, ಅದರಲ್ಲಿ ನೀವು ಒಂದೇ ಕೋಣೆಯಲ್ಲಿ ವಾಸ ಮಾಡೋದು, ಒಂದೇ ಮಂಚದಲ್ಲಿ ಮಲಗೋದು, ಅದನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಜೀವನ ಆಗೋಗುತ್ತೆ. ಸೊ ಈ ಥರದ ಫಾಲ್ಸ್ ಥಿಯರಿಗಳಿಂದ ಆಚೆ ಬಂದರೆ ಬಹುಶಃ ಅದೇ ಒಂದು ಬ್ಲಿಸ್ ಅನಿಸುತ್ತೆ ನನಗೆ. ಸರ್, ಇವತ್ತಿಗೆ ನನಗನ್ಸತ್ತೆ ಸ್ವಂತ ಬುದ್ಧಿ, ಸ್ವಂತ ಆಲೋಚನೆಗಳು ಅದು ಈಸ್ ದ ಬಿಗ್ಗೆಸ್ಟ್ ಗಳಿಕೆ. ಈಗ ಸ್ವಂತ ದುಡ್ಡು, ಸ್ವಂತ ಮನೆ, ಅದಕ್ಕಿಂತ ಸ್ವಂತ ಆಲೋಚನೆಗಳು, ಸ್ವಂತ ನಿಲುವುಗಳು, ಅದರ ಪ್ರಾಮುಖ್ಯತೆ. ನನಗೆಲ್ಲೋ ಒಂದು ಕಡೆ ಬರಹಗಾರಗಳನ್ನು ನೋಡಿದಾಗ, ಬಿಕಾಸ್ ನಾವೀಗ ನಿಮ್ಮ ಪುಸ್ತಕಗಳನ್ನು ಓದ್ತಾ ಇದ್ದೀವಿ, ಇನ್ನೇನೋ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಜೀವನನ ನಿಮ್ಮ ಆಲೋಚನೆಗಳ ಮೂಲಕ ನಾವು ಕೆಲವು ವಿಚಾರಗಳಲ್ಲಿ ಜೀವಿಸ್ತಾ ಇರ್ತೀವಿ. ಆ್ಯಂಡ್ ಇವತ್ತಿಗೆ ಸ್ವಂತ ಆಲೋಚನೆಗಳೆಲ್ಲೋ ಒಂದು ಕಡೆ ಭಾಳ ಕಮ್ಮಿ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಅಂದರೆ ಇವತ್ತು 100ರಲ್ಲಿ ಅದೊಂದು ಸೈಕಾಲಜಿ ಪ್ರಕಾರ ಥಿಯರಿನೇ ಇದೆ, 100ರಲ್ಲಿ ನಾವು ಒಬ್ಬೊಬ್ಬರಾಗಿ ಬದುಕಬೇಕು ಅನ್ನೋದು ಎಷ್ಟೊಂದು ಜನ ಯೋಚನೆ ಮಾಡಲ್ಲ. ಯಾರೋ ಅಪ್ಪ ಹಾಕಿದ ಆಲದ ಮರ, ಆ ಸಾಫ್ಟ್ವೇರ್ ಸುಮ್ಮನೆ ಅದನ್ನೇ ಯೂಸ್ ಮಾಡ್ತಾರೆ.
ಬಟ್ ಅಲ್ಲ, ಪ್ರಭಾವಗಳಿಂದ ಮುಕ್ತರಾಗೋದು ಭಾಳ ಕಷ್ಟ. ಈ ಹೊರಗಿನ ಪ್ರಭಾವ ಇರುತ್ತಲ್ಲ, ನಮ್ಮ ಪಕ್ಕದ ಮನೆ ಮಗು 100% 100% ಮಾರ್ಕ್ ತೆಗೆದಿದೆ, ಇನ್ಯಾರೋ ಅಮೇರಿಕಕ್ಕೆ ಹೋದ್ರು ಇನ್ನೊಂದು ಮಗು, ಸೊ ಇನ್ಯಾರಿಗೋ ಒಂದು ಹೊಸ ಕಾರ್ ತೊಗೊಂಡ. ಒಂದು ಹಳೆಯ ಕಾರ್ ಇದ್ದಾಗ ಒಂದು ಹೊಸ ಕಾರ್ ತೊಗೊಂಡಾಗ ನಾವು ತಗೊಳ್ಳೋಣ ಅನಿಸುತ್ತೆ, ಸಾಲ ಆದರೂ ಮಾಡಿ ತಗೊಳ್ಳೋಣ. ಈ ಥರದ ಹೊರಗಿನ ಪ್ರಭಾವಗಳಿಂದ ಮುಕ್ತರಾಗೋದು ಭಾಳ ಮುಖ್ಯ ಅನಿಸುತ್ತೆ ನನಗೆ. ಅಂದರೆ ನಮ್ಮ ಸಂತೋಷ ಅಲ್ಲಿದೆ ಅಂತ ತಿಳ್ಕೊಂಬಿಡ್ತೀವಿ ನಾವು. ಅಂದರೆ ಒಂದು ಆಡಿ ಕಾರ್ ತೊಗೊಂಡ್ಬಿಟ್ರೆ ಐ ಆಮ್ ಹ್ಯಾಪಿ ಅಂತ, ಬಟ್ ಅಲ್ಲಿ ಇರಲ್ಲ ಅದು ಹ್ಯಾಪಿನೆಸ್. ನಿನ್ನ ಕಾರಲ್ಲೇ ಇರುತ್ತೆ ಅದು, ನಿಂಗೆ ಗೊತ್ತಿರಲ್ಲ. ಬಟ್ ಯು ವಿಲ್ ಸ್ಪೆಂಡ್ ಮನಿ ಟು ಅರ್ನ್ ಹ್ಯಾಪಿನೆಸ್. ದುಡ್ಡು ಕೊಟ್ಟು ಹ್ಯಾಪಿನೆಸ್ ತಗೊಳ್ಳೋಗಿದ್ರೆ ಎಲ್ಲರೂ ಸಂತೋಷವಾಗಿರ್ತದೆ. ದುಡ್ಡು ರಿಯಲೈಸ್ ದಟ್ ಹ್ಯಾಪಿನೆಸ್ ಇಸ್ ನಾಟ್ ಇನ್ ಮನಿ ಬಟ್ ಹ್ಯಾಪಿನೆಸ್ ಇಸ್ ಇನ್ ನಥಿಂಗ್. ಅಂದರೆ ಕೆಲವು ಸತಿ ಎಲ್ಲದರಲ್ಲೂ ಏನೂ ಇಲ್ಲ ಅಂತ ನೋಡೋದು, ಅಲ್ಲ ಎಲ್ಲದರಲ್ಲೂ ಖುಷಿ ಪಡೋದು. ಅಲ್ಲ, ಹಾಗಂತ ದುಡ್ಡಿಲ್ಲದೆ ಇರೋದು ಸಂತೋಷವಲ್ಲ. ಬಟ್ ನಿನಗೆ ಗೊತ್ತಿರಬೇಕು ಎಷ್ಟು ದುಡ್ಡು ಬೇಕು, ಎಷ್ಟು ದುಡ್ಡಿದ್ರೆ ನೀನು ಸಂತೋಷವಾಗಿರ್ತೀಯ. ಆಮೇಲೆ ದುಡ್ಡಿನಿಂದ ಕೊಂಡುಕೊಳ್ಳಲಾಗದ ಸಂತೋಷಗಳು ಯಾವುದು? ಇದು ಭಾಳ ಫಿಲಾಸಫಿಕಲ್ ಆಗಿ ಪಾಪ ಜನಗಳನ್ನು ನಾವು ಕನ್ಫ್ಯೂಸ್ ಮಾಡ್ದಂಗೆ ಆಗುತ್ತೆ. ಇಲ್ಲ ಸರ್, ಜನಗಳು ಕನ್ವಿನ್ಸು ಐ ಥಿಂಕ್ ಅವರೆಲ್ಲರೂ ಯಾವ ಆಯ್ಕೆ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ಫ್ಯಾಕ್ಟ್ಸನ್ನು ಪ್ರೆಸೆಂಟ್ ಮಾಡಿದ್ರೆ ಐ ಥಿಂಕ್ ಅಲ್ಲ, ನಾವು ಸ್ವಾಮೀಜಿಗಳ ಥರ ಮಾತಾಡೋಷ್ಟು ಮಾಡಿದ್ವಿ. ಏನಿಲ್ಲ ಸರ್. ಅಲ್ಲ, ಅದೇ ಆ ಪ್ರಭಾವಗಳಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಅಂತ. ಅಂದರೆ ಕಂಟಿನ್ಯೂಸ್ಲಿ ನೋಡಿ, ಬಹಳ ದೊಡ್ಡ ವ್ಯಕ್ತಿಗಳು ನಾವು ನೋಡಿರೋದು. ಶಿವರಾಮ ಕಾರಂತರು ಯಾವ ಪ್ರಭಾವಕ್ಕೆ ಒಳಗಾಗ್ತಿರಲ್ಲ, ಅವರೇ ಒಂದು ಪ್ರಭಾವವಾಗಿದ್ದರು. ಯಾರು ಪ್ರಭಾವಕ್ಕೆ ಒಳಗಾಗಲ್ಲೂ ಅವರೇ ಒಂದು ಇದನ್ನು ಸೃಷ್ಟಿ ಮಾಡ್ತಾರೆ ಅಂತ. ಅಂದರೆ ತನ್ನ ಪಾಡಿಗೆ ಇರ್ತಾನೆ, ಒಬ್ಬ ಸನ್ಯಾಸಿ ಥರ ಇರ್ತಾರೆ, ಏನೂ ಬೇಕಾಗಿರಲ್ಲ. ಅಥವಾ ಒಬ್ಬ ಸೈಂಟಿಸ್ಟು, ಅವನಿಗೆ ಹೊರಗಡೆ ಜಗತ್ತೇ ಗೊತ್ತಿರಲ್ಲ, ಅವನ ಪಾಡಿಗೆ ಏನೋ ಇನ್ನೇನೋ ಸೃಷ್ಟಿ ಮಾಡ್ತಾ ಇರ್ತಾನೆ. ಅವನಿಗೆ ಆ್ಯಕ್ಟರ್ಗಳಿರ್ತಾರೆ ಕೆಲವರು, ಅವರು ಆ್ಯಕ್ಟಿಂಗ್ ಬಿಟ್ಟು ಬೇರೆ ಕಡೆ ಗಮನನೇ ಕೊಡಲ್ಲ. ಅವರು ಹೊರಗಡೆ ಏನು ನಡೀತಿದೆ, ಏನು ಬೇಕು, ಈ ಥರದ್ದಿರಲ್ಲ. ಐ ಥಿಂಕ್ ಇವೆಲ್ಲ ಡಿಸ್ಟ್ರಾಕ್ಷನ್ಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಕುದುರೆಗೆ ಇದು ಹಾಕ್ದಂಗೆ, ಬ್ಲೈಂಡ್ಸ್ ಹಾಕ್ದಂಗೆ ಇಷ್ಟೇ ಅದರಲ್ಲೇ ಓಡ್ತಾ ಇರ್ತಾರೆ. ಅದು ಒಳ್ಳೇದು ಅಂತ ಕೂಡ ಅನ್ಸುತ್ತೆ ಸರ್ ಕೆಲವು ಸತಿ. ಅಲ್ಲ, ಭಾಳ ಒಳ್ಳೇದು ಅನಿಸುತ್ತೆ ಅದು. ಅಂದರೆ ಮಗ್ನರಾಗಿರೋದು ಅಂತ ಒಂದು ಪದ ಇದೆ ಹಿಂದೆ, ಆ ಮಗ್ನತೆ ಹೊರಟೋಗಿದೆ ಅಂತ. ಈ ಮಗ್ನರಾಗೋದಕ್ಕೆ ಬಿಡೋದಿಲ್ಲ ಯಾರೋ. ನಿಮಗೆ ಸುಮ್ಮನೆ ಕೂತಿರ್ತೀರಿ, ನೀವೇನೋ ಕೆಲಸ ಮಾಡಬೇಕು ಅಂತ ಇರ್ತೀರಿ, ನಿಮ್ಮ ವಾಟ್ಸಪ್ ಟನ್ ಅಂತ ಅನ್ನತ್ತೆ, ಅದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ, ಅಲ್ಲಿ ಯಾರಿಗೂ ಬೈದಿರ್ತಾರೆ, ನಿಮಗೂ ಸಿಟ್ಟು ಬಂದುಬಿಟ್ಟು ನೀವು ಅದಕ್ಕೊಂದು ಕಾಮೆಂಟ್ ಮಾಡ್ತಾ ಕೂತ್ಕೊಳ್ತೀರ. ಆಮೇಲೆ ಇಡೀ ದಿನ ಆ ಕಮೆಂಟ್ಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಂಡ್ಬಿಡ್ತೀವಿ. ಅಲ್ಲಿ ಇಡೀ ದಿನ ಹೊರಟೋಯ್ತು. ಅಂದರೆ ನಾನು ಹೇಳೋದೇನೆಂದರೆ, ಒಂದು ಈ ವಯಸ್ಸಲ್ಲಿ ನಾನು ಐ ಕೆನಾಟ್ ಅರ್ನ್ ಟೈಮ್, ಐ ಕ್ಯಾನ್ ಅರ್ನ್ ಮನಿ. ಹಾಗಾಗಿ ಯಾರೋ ದುಡ್ಡು ಕೇಳಿದ್ರೆ ಕೊಟ್ಬಿಡ್ಬೋದು, ಟೈಮ್ ಕೇಳಿದ್ರೆ ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಬಿಕಾಸ್ ಯು ಕೆನಾಟ್ ಅರ್ನ್, ಸ್ವಲ್ಪ ಸ್ಟಾಕ್ ಕಡಿಮೆ ಇದೆ. ಈ ವಿಚಾರದ ಬಗ್ಗೆ ರೀಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ಡೇವಿಸ್ ಹತ್ರ ಮಾತಾಡ್ತಾ ಇದ್ದೆ. ಅಂದರೆ ನಮಗೆ ಲೈಫಲ್ಲಿ ಫ್ರೀಯಾಗಿ ಬರೋದಕ್ಕೆ ಯಾವುದಕ್ಕೂ ಬೆಲೆ ಇಲ್ವಾ ಅಂತ. ಈಗ ನಾವೆಲ್ಲ ಮನುಷ್ಯರು ನಮಗೆ ಹೇಳಿರೋ ಪ್ರಕಾರ 100 ವರ್ಷ ಬದುಕ್ತೀವಿ, 100 ವರ್ಷ ಆಯಸ್ಸು ನಮಗೆ ಫ್ರೀಯಾಗಿ ಬಂದುಬಿಟ್ಟಿದೆ ಸರ್. ಅದಕ್ಕೆ ಇನಿಷಿಯಲ್ ಡೇಸಲ್ಲೆಲ್ಲ ಇದೊಂದು ಹಳೆ ಮಾತಿದೆ, ಹೌ ಡು ಯು ಕಿಲ್ ಟೈಮ್ ಅಂತ. ನನಗೆ ಇವತ್ತು ಹೌ ಕ್ಯಾನ್ ಸಂಬಡಿ ಕಿಲ್ ಟೈಮ್? ಟೈಮ್ ಇಸ್ ಕಿಲ್ಲಿಂಗ್ ಅಸ್ ಅಲ್ವಾ? ಟೈಮ್ ಇಸ್ ಕಿಲ್ಲಿಂಗ್. ಸೊ ನಾವು ಈ ಥರ ಪದಗಳನ್ನು ಗೊತ್ತಿಲ್ಲದಿರೋ ಹಂಗೆ ಟೀನೇಜಲ್ಲೆಲ್ಲ ಬಾಯಿಗೆ ಬಂದಂಗೆ ಮೊದಲು ಏನು ಮಾಡೋದು, ಸಮಯ ಹಿಂಗೆ ಕಳೆಯೋದು ಅಂತ ಕೂತ್ಕೊಂಡಿದ್ದ ಕಾಲದಿಂದ ಹೋಗ್ತಾ ಅಯ್ಯೋ ಸಮಯ ನಮ್ಮನ್ನು ತಿಂತಾ ಇದೆ, ಇನ್ನು ಏನೇನು ಮಾಡೋದು ಅಂತ ಅದು ಒಂದು ಪರಿವರ್ತನೆ ಏನಾಗುತ್ತೆ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, 59 ವರ್ಷ ಜೀವನ ನೋಡಿರೋ ನಿಮಗೆ, ನಮ್ಮಂಥ ಯಂಗ್ಸ್ಟರ್ಸಿಂದ ಹಿಡಿದು ನನಗಿಂತಲೂ ತುಂಬ ಈಗ ಇನ್ನೂ ಕಂಡುಬಿಡ್ತಾ ಇರೋರು ಶೋನ ನೋಡ್ತಾ ಇರೋದ್ರಿಂದ ಒಂದಷ್ಟು ವಿಚಾರವಂತಿಕೆ ಅದನ್ನು ನಮ್ಮ ಮುಂದೆ ಇಡೋದಾದರೆ, ಸರ್ 15ರಿಂದ 25 ವಯಸ್ಸಿನವರಿಗೆ ಮೊದಲು ನೀವು ಕೊಡೋವಂಥ ಒಂದಷ್ಟು ಅಂದರೆ ಅಡ್ವೈಸ್, ಜೀವನ ಹೇಗೆ ನೋಡಬೇಕು, ಯಾವುದ್ರ ಹಿಂದೆ ಓಡಬೇಕು? ಏನಿಲ್ಲ, 15ರಿಂದ 25 ಇದೆಯಲ್ಲ, ಅದು ಕಲಿಕೆಯ ವಯಸ್ಸು. ನಾನು ಕೂಡ ಅದನ್ನು ಮಾಡಿಲ್ಲ. ಬಟ್ ಆಮೇಲೆ ಏನು ಅನ್ನಿಸ್ತಂದರೆ, ಈಗ PUC ಕಲಿಯೋದಕ್ಕೆ ಹೇಳ್ತಾರೆ, 2 ವರ್ಷ PUC ಇದೆ ಅಂತ. ಆ PUC ಕಲಿಯುವಂಥ ವಯಸ್ಸಲ್ಲೇ ನಮಗೊಂದು ಸ್ವಲ್ಪ ಜ್ಞಾನೋದಯ ಆಗಿರುತ್ತೆ, ಇದೆಲ್ಲ ವೇಸ್ಟು, ನನಗೆ ಒಳ್ಳೆ ಆ್ಯಕ್ಟ್ರ್ ಆಗ್ತೀನಿ ನಾನು, ನನಗೆ ಒಳ್ಳೆ ಮ್ಯೂಸಿಕ್ ಟ್ಯಾಲೆಂಟ್ ಇದೆ, ನಾನು ಇನ್ನೇನೋ ಆಗ್ತೀನಿ ಅಂತ ಅಂದ್ಕೊಂಡು ಆ 2 ವರ್ಷ ನಾವು PUC ಚೆನ್ನಾಗಿ ಓದಲ್ಲ, ಇನ್ನೇನೋ ಮುಂದೆ ಏನೋ ಆಗ್ತೀನಿ ಅಂತ. ಬಟ್ ಆ 2 ವರ್ಷ PUCನೂ ಓದಲ್ಲ, ಬೇರೆನೂ ಮಾಡಲ್ಲ. ಸೊ ದ 2 years ಈಸ್ ಗಾನ್. ನಾನು ಹೇಳೋದು, ಆ 2 ವರ್ಷ ನಿಂಗೆ ಬೇರೆ ದಾರಿ ಇಲ್ಲ, ಅದನ್ನು ಜೈಲು ಅಂದ್ಕೊಂಡ್ಬಿಟ್ಟು ಅದನ್ನು ಪೂರ್ತಿಯಾಗಿ 2 ವರ್ಷ PUC ಓದುವಾಗ PUCಯನ್ನೇ ಓದು, ಅದರಲ್ಲಿ ಅಂಕ ತೆಗೆದುಕೊಂಡ ನಂತರ ಬೇರೆ ಯೋಚನೆ ಮಾಡು. ಇದು ಕಾನ್ಫ್ಲಿಕ್ಟ್ಸ್, ಬಿಕಾಸ್ ಐ ಥಿಂಕ್ ಟೀನೇಜಲ್ಲಿ ತುಂಬ ಬರುತ್ತೆ, ಭಾಳ ಕಾನ್ಫ್ಲಿಕ್ಟ್ ಆಗುತ್ತೆ. ಅಂದರೆ ನಾನು ಹೇಳೋದು, ಈ 2 ವರ್ಷ ನೀನು ಕೆಲಸ ಮಾಡಿದರೆ, ನೀನು ಓದೋದನ್ನು ಮಾಡಿದರೆ, ಉಳಿದ 25 ವರ್ಷ ಸಂತೋಷವಾಗಿರ್ಬೋದು. ಈ 2 ವರ್ಷ ಮಾಡದೇ ಇದ್ದರೆ 25 ವರ್ಷ ಯು ಆರ್ ರೂಯಿನಿಂಗ್ ದ ಫ್ಯೂಚರ್ ಬೈ ನಾಟ್ ಆ್ಯಕ್ಟಿಂಗ್ ಪ್ರಾಪರ್ಲಿ ಇನ್ ದಿಸ್ ಏಜ್. ಅಥವಾ ಆ ಒಂದು ಪರ್ಟಿಕ್ಯುಲರ್ ಕೆಲಸನ ಇವಾಗ ನೀವು ಓದೋದೇ ಉದಾಹರಣೆ ಕೊಟ್ರಲ್ಲ ಸರ್,
ಅವ್ರು ಅದನ್ನು ಕಂಪ್ಲೀಟಾಗಿ 100% ಅದ್ರಿಗೆ ಶ್ರಮ ಹಾಕಿದ್ರೆ, ಇಲ್ಲ ಇದು ನನಗಲ್ಲ ಅಂತ ಅನ್ನೋದು ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಹೌದು. ಸೊ ಯಾವ ಥರ ನೋಡಿದ್ರು ಅಲ್ಲ, ಅಂದರೆ ನಾನು ಹೇಳೋದು, ಮನೆಯಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ನೀನು ವಾಕ್ ಮಾಡೋಕ್ಕೆ ಇಷ್ಟ ಅಂತಿಟ್ಟರೆ ನೀನು ವಾಕ್ ಮಾಡು, ಬಟ್ ನೀನು ಒಂದು ಕಾರ್ ತಗೊಳ್ಳೋಷ್ಟು ಸಂಪಾದನೆ ಕೂಡ ಮಾಡು ಅಂತ. ನೀನು ಬಡತನದ ಕಾರಣಕ್ಕೆ, ಕಾರಿಲ್ಲ ಅಂತ ಹೇಳೋ ಕಾರಣಕ್ಕೆ ವಾಕ್ ಮಾಡೋದಕ್ಕೂ, ಕಾರ್ ಇದ್ಕೊಂಡು ವಾಕ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಮನೆಯಲ್ಲಿ ಅಡುಗೆ ಡೈನಿಂಗ್ ಟೇಬಲಲ್ಲಿ ಒಳ್ಳೆ ಅಡುಗೆ ಇಟ್ಕೊಂಡು ಉಪವಾಸ ಇರೋದಕ್ಕೂ, ಅದಕ್ಕೆ ಫಾಸ್ಟಿಂಗ್ ಅಂತಾರೆ. ಊಟನೇ ಇಲ್ಲದೆ ಉಪವಾಸ ಇದ್ದರೆ ಸ್ಟಾರ್ವಿಂಗ್ ಅಂತಾರೆ. ಬಡತನ. ನಿಮಗೆ ಸ್ಟಾರ್ವಿಂಗ್ ಬೇಕೋ ಫಾಸ್ಟಿಂಗ್ ಬೇಕೋ ಅಂತ. ಫಾಸ್ಟಿಂಗ್ ಈಸ್ ಸ್ವಲ್ಪ ಶೋಕಿ, ಎಲ್ಲ ಇದೆ, ಇಲ್ಲ ನಾನು ಊಟ ಮಾಡಲ್ಲ. ಸ್ಟಾರ್ವಿಂಗ್ ಈಸ್ ಅದು ಕಣ್ಣೀರು, ಅಂದರೆ ಇಲ್ಲ ಊಟಕ್ಕೆ ಗತಿ ಇಲ್ಲ ಅಂತ. ಸೊ ಎರಡರಲ್ಲಿ ಯಾವುದನ್ನು ಆರಿಸ್ಕೋಬೇಕು ಅಂತ ಹೇಳೋದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ಅವರ ಪ್ರಯತ್ನ ಮುಖ್ಯ ಆಗುತ್ತೆ. ಸೊ ಕಲಿಕೆಯ ವಯಸ್ಸು 15ರಿಂದ 25. ಕಾನ್ಫ್ಲಿಕ್ಟ್ಸ್ ಏನೇ ಇದ್ರೂ ಆ ಒಂದು ಫೋಕಸನ್ನು ಇಟ್ಕೊಂಡು ಅದಕ್ಕೆ ಮುಗಿಸಿ ಮತ್ತೆ ನೆಕ್ಸ್ಟಿಗೆ ಹಾರಿ. ಈ ನನಗೆ ರೈಟ್ರಾಗಿ ನಾನು ಮತ್ತು ನನ್ನ ಗೆಳೆಯರು ಆ ವಯಸ್ಸಲ್ಲಿ ಓದಿದಷ್ಟು ಪುಸ್ತಕವನ್ನು ನಂತರ ಓದಲಿಲ್ಲ. ಅದು ಆ ಏಜಲ್ಲಿ ಏನಿರ್ತಂದರೆ ವಿಲ್ ಬಿ ಅಟ್ ದ ರಿಸೀವಿಂಗ್ ಎಂಡ್. ಏನು ಬಂದರೂ ಭಾಳ ಮುಕ್ತವಾಗಿ ಸ್ವೀಕಾರ ಮಾಡ್ತಿರ್ತೀವಿ. ಅಂದರೆ ಒಂದು ವಿಮರ್ಶೆ ಮಾಡೋದಕ್ಕೆ ಹೋಗಲ್ಲ. ಇದು ಚೆನ್ನಾಗಿಲ್ವೋ, ಅವನು ಬೈಯಲ್ಲ ಯಾರನ್ನ. ಆಗ ನನ್ನ 15 ದಿನಗಳಲ್ಲಿ ಕೆಟ್ಟ ಸಿನಿಮಾಗಳೇ ಇರಲಿಲ್ಲ, ಬರೀ ಸಿನಿಮಾಗಳಿದ್ವು, ಕೆಟ್ಟ ಪುಸ್ತಕಗಳೇ ಇರಲಿಲ್ಲ. ಈಗ ನೋಡಿದ್ರೆ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ 100 ಜನ ಚರ್ಚೆ ಮಾಡಿ, ಅವ್ನು ಚೆನ್ನಾಗಿದೆ ಅಂತ ಹೇಳ್ತಾನೆ, ಅವ್ನು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ, ಹಿಂಗೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ಭಾಳ ಕೆಟ್ಟದ್ದು. ನಿನಗೆ ನೋಡಬೇಕಿದ್ರೆ, ನಿನಗೆ ಒಂದು ಅನುಭವ ಆಗಬೇಕಿದ್ರೆ ನೀನು ನೋಡು, ಇನ್ನೊಬ್ಬನ ಕೇಳಕ್ಕೆ ಹೋಗ್ಬೇಡ ಅಂತ. ಇನ್ನೊಬ್ಬನ ನೋಡಿದರೆ ಅವನ ಅನುಭವ ಹೇಳ್ತಾನೆ. ನೀವು ಇನ್ನೊಬ್ಬನ ಕೇಳಿ ಒಂದು ಪುಸ್ತಕ ಓದಕ್ಕೆ ಹೋದ್ರೆ ನಿಮಗೆ ಆ ಸಂತೋಷನೇ ಸಿಗಲ್ಲ. ಅದೊಂದು ಭಾಳ ಒಳ್ಳೆಯ ಮಾತಿದೆ ನೋಡಿ, ವಿಸಿಟ್ ಗುಡ್ ಪ್ಲೇಸ್, ಈಟ್ ಗುಡ್ ಫುಡ್, ಲಿವ್ ಗುಡ್ ಲೈಫ್, ಬಟ್ ಡೋಂಟ್ ಟೆಲ್ ಎನಿ ಒನ್, ದೇ ವಿಲ್ ಸ್ಪಾಯ್ಲ್ ಯುವರ್ ಹ್ಯಾಪಿನೆಸ್ ಅಂತ. ನೀವು ಯಾವುದೋ ಜಾಗಕ್ಕೆ ಹೋಗಿ ಭಾಳ ಚೆನ್ನಾಗಿದೆ ಅಂತಾರೆ, ಅವನು ಇನ್ನೊಬ್ಬ ಭಾಳ ಕಚಡವಾಗಿದೆ ಸರ್ ಅಂತಾನೆ. ಆಗ ನಿಮ್ಮ ಸಂತೋಷದ ಪೂರ್ಣದಲ್ಲಿ ಒಂದು 10% ಹೊರಟೋಗುತ್ತೆ. ಅವನು ಚೆನ್ನಾಗಿಲ್ಲ ಅಂತ ಇರ್ಬೋದೇನೋ ಅಂತ ಒಂದು ಡೌಟ್ ಬಿಡುತ್ತಲ್ಲ ನಿಮ್ಮ ಮನಸ್ಸಲ್ಲಿ. ಅನ್ಡೌಟೆಡ್ಲಿ ಸಂತೋಷ ಪಡೋದು ಬೇರೆ ಅದು. ಆ್ಯಂಡ್ ಬೇರೆಯವ್ರ ಒಪಿನಿಯನ್ಸ್ಗಳು ನಿಮ್ಮ ತಲೆ ಒಳಗೆ ಹೋಗಿಬಿಡದೆ ನಿಮ್ಮ ಒಪಿನಿಯನ್ಗೂ ನಿಮ್ಮ ಇದನ್ನು ಉಳಿಸ್ಕೊಳ್ಳೋದು. ಒಪಿನಿಯನ್ ಇದೆಯಲ್ಲ, ಅದೇ ಹಾಳು ಮಾಡೋದು. ನನಗೆ ಯಾರು ಕೇಳಿದಾಗ ನಿಮ್ಮ ಒಪಿನಿಯನ್ ಏನು ಅಂತೇಳಿ ಬಂದು ಕೇಳ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಥಿಂಗ್. ನಿಮ್ಮ ಒಪಿನಿಯನಿಗೆ ಇವತ್ತು ಇರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ ಅಂತ. ಬಿಕಾಸ್ ದೇ ವಿಲ್ ಸೆಲ್ ಯುವರ್ ಒಪಿನಿಯನ್. ಅದು ಆ ಒಪಿನಿಯನ್ ನೋಡಿ, ನೀವು ಏನೋ ಒಂದು ಹೇಳಿಕೆ ಕೊಟ್ಬಿಟ್ರೆ ನಾಳೆ ವೈರಲ್ ಆಗಿ ಗಲಾಟೆ ಆಗಿ ನಿಮ್ಮ ನಿದ್ದೆ ಎಲ್ಲ ಹಾಳಾಗಿ, ಅಂದರೆ ಯುವರ್ ಒಪಿನಿಯನ್ ಮ್ಯಾಟರ್ಸ್ ಮೋಸ್ಟ್ ಅಂತ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಮಾರಾಟ ಮಾಡ್ತಾರೆ ಅಂದರೆ ಒಪಿನಿಯನ್ನ ಮಾರಾಟ ಮಾಡ್ತಾರೆ. ಒಪಿನಿಯನ್ಸು, ಥಾಟ್ಸು, ಲೈಫ್ ಪ್ಯಾಟ್ರನ್ಸು, ಯಾವ್ದು ಹೆಂಗಿರಬೇಕು. ಐ ಥಿಂಕ್ ಇದೆಲ್ಲ ನೋಡ್ತಾ ಇದ್ದಾಗ ಕೆಲವ್ದು ಗಾಬರಿ ಆಗೋದು. ಹಂಗಿದ್ರೆ ಸ್ವಂತಿಕೆ ಎಲ್ಲಿದೆ, ಅಥವಾ ಅದ್ರ ಹಿಂದೆ ಯಾರೂ ಓಡ್ತಾ ಇಲ್ವಾ, ಎಲ್ಲ ರೆಡಿ ಇರುತ್ತೆ, ಯಾರೋ ಮಾಡ್ತಾರೆ ಬಿಡೋ, ನಾವು ಸುಮ್ಮನೆ ಫಾಲೋ ಮಾಡಿದ್ರೆ ಸಾಕು ಅಂತ. ದೇವನೂರು ಮಹಾದೇವ ಒಂದು ಮಾತು ಹೇಳಿದರು ಭಾಳ ನನಗೆ ಚಿಕ್ಕನ್ನಲ್ಲಿ, ಅಂದರೆ ನಾನು ಮೋಸ್ಟ್ ಡಿಗ್ರಿಯಲ್ಲಿದ್ದೆ ಅನಿಸುತ್ತೆ, ಅದು ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಒರಿಜಿನಲ್ ಥಿಂಕರ್ಸ್ ಭಾರತದಲ್ಲಿ ಕಡಿಮೆ ಆಗ್ತಿದ್ದಾರೆ ಅಂತ. ಆಗ ಈ ಒರಿಜಿನಲ್ ಥಿಂಕಿಂಗ್ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದರೆ ಆ ಒರಿಜಿನಲ್ ಥಾಟ್ ಬರದೇ ಹೋದರೆ ನಾವಾಗೋದಕ್ಕೆ ಸಾಧ್ಯ ಇಲ್ಲ. ಅವರು ನೋಡಿ, ಅವ್ರದ್ದು ದೇವನೂರು ಮಹಾದೇವರ ಎಲ್ಲ ಪುಸ್ತಕಗಳಲ್ಲಿ ಅಥವಾ ಆಲೋಚನೆಗಳಲ್ಲಿ ಒಂದು ಒರಿಜಿನಾಲಿಟಿ ಇದೆ. ಹಿ ವಿಲ್ ನಾಟ್ ಫಾಲೋ ಸಂಬಡಿ ಬ್ಲೈಂಡ್ಲಿ. ಅದು ಎಲ್ಲ ನಾಯಕರಲ್ಲೂ ನಿಮಗೆ ಅದು ಕಾಣಿಸುತ್ತೆ, ಲೋಹಿಯಲ್ಲಿ ಕಾಣಿಸುತ್ತೆ. ಸೊ ಇವರು ಲೋಹಿಯ ರಾಜಕೀಯಕ್ಕೆ ಒಂದು ಹೊಸ ದಿಕ್ಕು ಕೊಟ್ಟವರು. ಸೊ ಈ ರೀತಿ ಏನೇನು ಕಟ್ತಾ ಬಂದರೋ ಮಾರ್ಕ್ಸಲ್ಲಿ ಕಾಣಿಸುತ್ತೆ, ಗಾಂಧೀಜಿಯಲ್ಲಿ ಕಾಣಿಸುತ್ತೆ. ಹೀಗೆ ಅವರು ಏನೇನು ಕಟ್ತಾ ಬಂದರು ಅವರಲ್ಲಿ ಬಹಳ ವಿಭಿನ್ನವಾದ ಒಂದು ಆಲೋಚನೆ ಇರುತ್ತೆ ಅವರು ಒಂದು ಫ್ಲೋ ಜೊತೆ ಹೊರಟೋಗಲ್ಲ. ಸೊ ಅದನ್ನು ಸಾಧಿಸೋದು ಬಹಳ ಕಷ್ಟ. ಅದಕ್ಕೆ ಈ 100 ಡಿಸ್ಟ್ರಾಕ್ಷನ್ಗಳನ್ನು ನೀವು ಹೇಳಿದಂಗೆ ಅದನ್ನು ಕಡಿವಾಣ ಹಾಕ್ಕೊಂಡು ಕುದುರೆ ಥರ, ಅದಕ್ಕೆ ಕಣ್ಕಾಪು ಅಂತಾರೆ, ಆ ಕುದುರೆ ಕಣ್ಣಿಗೆ ಹಾಕ್ತಾರಲ್ಲ, ಹಾಗೆ ಹಾಕ್ಕೊಂಡು ಒಂದು ಫೋಕಸ್ಡ್ ಆಗಿರಬೇಕು. ಫೋಕಸ್ಡ್ ಆಗಿರೋ ಹೊತ್ತಿಗೆ ವೈಡಾಗಿ ಚಿಂತನೆ ಕೂಡ ಮಾಡ್ತಿರ್ಬೇಕು. ಅದೆರಡು ಭಾಳ ಮುಖ್ಯ ಅದು. ಸೊ ಈಗ ಇನ್ನೂ 20 ವಯಸ್ಸು ನಮ್ಮ ಮಾತಿನ ಇದಕ್ಕೆ, 15ರಿಂದ 25. ಸೊ ಈಗ 25ರಿಂದ 35 ಅಂತ ನೋಡೋಣ. 35 ಅಥವಾ 40 ಈ ವಯಸ್ಕರಿಗೆ ನಾವು ಹೇಳಬಹುದಾದ ಒಂದಷ್ಟು. 25ರಿಂದ 35 ತನಕ ನೀವು ನಿಮ್ಮ ವೃತ್ತಿ ಯಾವುದಿರಬೇಕು ಅಂತ ಆಯ್ಕೆ ಮಾಡಬೇಕು, ಭಾಳ ಮುಖ್ಯವಾಗಿ. ಅಂದರೆ ಅಲ್ಲೇ ನಾವು ಚಾಯ್ಸ್ ಮಾಡೋದು. ನನಗೆ ಇವತ್ತು ನಾನು ರಿಗ್ರೆಟ್ ಏನಂದರೆ,
ನಾನು ಓದುವ ಹೊತ್ತಿಗೆ ಇವತ್ತು ಏನೆಲ್ಲ ಅವಕಾಶಗಳಿದ್ವಲ್ಲ, ಅವಕಾಶಗಳು ಯಾವುದೂ ಇರಲಿಲ್ಲ. ನನಗೆ ಏನು ಆಗಬೇಕು ಅಂದ್ಕೊಂಡಿದ್ದೆ ಅದಾಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ನಮ್ಮ ಊರು, ಹಳ್ಳಿ, ಅಲ್ಲಿಯ ಸ್ಕೂಲು, ಅಲ್ಲಿಯ ಶಿಕ್ಷಣ, ಬಹುಶಃ ಇಷ್ಟು ಶಿಕ್ಷಣ ಇದ್ದರೆ, ಅಂದರೆ ಶಿಕ್ಷಣ ಸಂಸ್ಥೆಗಳು ಓಪನಿಂಗ್ಸ್ ಎಲ್ಲ ಇದ್ದರೆ ನಾನು ಇನ್ನೇನೋ ಆಗ್ತಿದ್ದೆ ಅಂತ. ನಾನು ಇನ್ನೇನೋ ಆಗ್ತಿದ್ದೆ ಅಂತೇಳಿ ಆಮೇಲೆ ಪಶ್ಚಾತ್ತಾಪ ಪಡೋ ಬದಲು ಆ 25ರಿಂದ 35 ತನಕ ನಿಮ್ಮ ವೃತ್ತಿಯನ್ನು ಒಂದು 5 ಪ್ರಯೋಗ ಮಾಡ್ಬೋದು ಮನುಷ್ಯ. ಇದು ಮಾಡ್ತೀನಿ 3 ವರ್ಷ ಎಲ್ಲ. ಒಂದು ಲೈಫ್ ಈಸ್ ಎಲ್ಸ್ವೇರ್ ಅಂತಾರೆ. ಆ ಲೈಫ್ ಈಸ್ ಎಲ್ಸ್ವೇರ್ ಅಂತ 5 ಸಲ ಅನಿಸ್ಬೋದು. ಲೈಫ್ ಲಾಂಗ್ ಅನಿಸಿದರೆ ಅವನು ಅನ್ಹ್ಯಾಪಿ ಆಗಿರ್ತಾನೆ. ಈಗ ನಾನು ಈಗ ಕೂತ್ಕೊಂಡು ಇಲ್ಲ ದಿಸ್ ಈಸ್ ನಾಟ್ ಮೈ ಪ್ರೊಫೆಷನ್, ನಾನು ಜರ್ನಲಿಸಮ್ ಬಿಟ್ಟು ಇನ್ನೇನೋ ಮಾಡಬೇಕಾಗಿತ್ತು ಅಂತ ಈಗ ಅನಿಸಿದರೆ ನಾನು ಅನ್ಹ್ಯಾಪಿ ಅಂತ ಅಂದ್ಕೋಬೇಕು. ಬಟ್ ನಾನು 13 ವೃತ್ತಿಗಳನ್ನು ಮಾಡಿ ಜರ್ನಲಿಸಮ್ನ ಆರಿಸ್ಕೊಂಡಿದ್ದು. ಸೊ ನಾನು 13 ಪ್ರಯೋಗ ಮಾಡಿದ್ದೀನಿ. ಸೊ ಅದೊಂದು 10 ವರ್ಷ ಪ್ರಯೋಗ ಮಾಡಿ ಆನಂತರ ಸ್ಟಿಕ್ ಟು ಸಮಥಿಂಗ್. ಸರ್, ಪ್ರಯೋಗಗಳು ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅಂಥ ಪ್ರಯೋಗಗಳೇ ನಮ್ಮನ್ನು ಇಲ್ಲಿವರೆಗೂ ತಳ್ಳಿದ್ದು ಅಂತ ಒಂದು ಅನಿಸುತ್ತೆ. ಆದರೆ ಅವತ್ತಿನ ದಿವಸ ಪಕ್ಕದಲ್ಲಿಂದ ನೋಡಿದಾಗ ಭಾಳ ದೊಡ್ಡದಾಗಿ ಕಾಣುತ್ತೆ, ದೂರದಿಂದ ನೋಡಿದಾಗ ಅದನ್ನು ಚಿಕ್ಕದಾಗ್ತಾ ಹೋಗುತ್ತೆ. ಸಮಸ್ಯೆಗಳಾಗಿರಲಿ, ಕೆಲವು ಸತಿ ಕ್ಲಾರಿಟಿ ಎಲ್ಲವೂ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ 25ರಿಂದ 35ರವರೆಗೂ, ನಾನು ಕೂಡ ರೇಡಿಯೋ ಜಾಕಿ ಆಗೋಕ್ಕೂ ಮುಂಚೆ ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಿ 6ನೇ ವಯಸ್ಸಿಂದ ಹಾಡೋಕ್ಕೆ ಶುರು ಮಾಡಿದೆ. ಉದಯ TV-ನಲ್ಲಿ 250 ರೂಪಾಯಿಗೆ ನಿಮ್ಮಿಂದ ನಿಮಗಾಗಿ ಕಾರ್ಯಕ್ರಮ ಮಾಡಿದೆ. ಆಕ್ಸಿಡೆಂಟಾಗಿ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಇನ್ಶೂರೆನ್ಸ್ ಮಾಡ್ತಾಯಿದ್ದೆ. ಅಂದರೆ ಹೊಟ್ಟೆ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ, ಈ ಥರದೆಲ್ಲ ಸೈಕಲ್ ಹೊಡೆದು RJಗೆ ನನ್ನನ್ನು ಕೈ ಹಿಡಿತು, ಕಚ್ಕೋತು. ಅದಾದಮೇಲೆ ಹಿಂದೆ ತಿರುಗಿ ನೋಡೋಂಗೆ ಮಾಡಲಿಲ್ಲ, ಅದು ಬೇರೆ ವಿಷಯ. ಪ್ರತಿ ಸತಿ ಸೋತಾಗ ಏನು ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಯಾಕೆಂದರೆ ನಿಂತ ಮೇಲೆ ನಾನು ಹಿಂಗೆ ನಿಂತ್ಬಿಟ್ಟೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಿಲ್ಲೋ ಮುಂಚೆ ಬೀಳ್ತಾ ಇರ್ತೀವಲ್ಲ. ಬಟ್ ಯಾವುದು ಸೋಲು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಫೈನಾನ್ಷಿಯಲಿ ಅಚೀವ್ ಆಗದೇ ಇರೋದು ಸೋಲು ಅಥವಾ ಪ್ರೊಫೆಷನಲ್ಲಿ ಬೆಳೆಯದೇ ಇರೋದು ಸೋಲು ಅಂತ ಗೊತ್ತಿಲ್ಲ ನನಗೆ. ಈಗ ಪ್ರೊಫೆಷನಲ್ಲಿ ಬೆಳೆಯಲ್ಲ ಅಂತ ಒಂದು ಹಂತದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಮಾಡ್ತಿದ್ದ ಆ ಪ್ರೊಫೆಷನ್ ಅಕೌಂಟೆಂಟ್ ಆಗಿದ್ದೆ, ಅಕೌಂಟ್ಸ್ ಮ್ಯಾನೇಜರ್ ಆದೆ, ಫೈನಾನ್ಸ್ ಮ್ಯಾನೇಜರ್ ಆದೆ. ಆ ವೃತ್ತಿಯಲ್ಲಿ ಹೋದರೆ ಬೆಳೀತಿದ್ದೆ ನಾನು ಪ್ರೊಫೆಷನಲ್ಲಿ, ಬಟ್ ಫೈನಾನ್ಷಿಯಲ್ಲೂ ಬೆಳೀತಿದ್ದೆ. ಬಟ್ ನನ್ನ ಒಳಗಡೆ ಇನ್ನೊಬ್ಬ ಮನುಷ್ಯ ಇದ್ದಾನಲ್ಲ, ಅವನಿಗೆ ಸಂತೋಷ ಕೊಡೋಕ್ಕಾಗ್ತಿರ್ಲಿಲ್ಲ. ಒಬ್ಬ ರೈಟ್ರು ನನ್ನ ಒಳಗಡೆ ಇದ್ದ, ಅವನಿಗೆ ಅಂದರೆ ಅಲ್ಲೊಂದು ಕಾನ್ಫ್ಲಿಕ್ಟ್ ಇತ್ತು. ನಾನು ಮಾಡ್ತಿರುವ ಉದ್ಯೋಗಕ್ಕೂ ನಾನು ಬರವಣಿಗೆಗೂ ಒಂದು ದೊಡ್ಡ ಕಾನ್ಫ್ಲಿಕ್ಟ್ ಇತ್ತು. ನಮ್ಮ ಒಳಗಿರೋ ಮನುಷ್ಯನಿಗೂ ನಮಗೂ ಒಂದು ಘರ್ಷಣೆ ಶುರುವಾದಾಗ ಸಂತೋಷ ಇರಲ್ಲ. ನಾನು ಅಕೌಂಟೆಂಟ್ ಆಗಿರ್ತೀನಿ, ಅಲ್ಲಿ ಆ ಕೆಲಸಕ್ಕೆ ಬೇಕಾದ ಒಂದಷ್ಟು ಮನಿಪುಲೇಷನ್ಗಳನ್ನ ಮಾಡಬೇಕು, ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಬೇಕು, ಟ್ಯಾಕ್ಸು ಸೇವಿಂಗ್ ಇದೆಲ್ಲ ಮಾಡಬೇಕು. ಸೊ ಅದನ್ನು ಮಾಡಿಕೊಂಡು ರೈಟ್ರಾಗಿರೋದು ನನಗೆ ಆಗ್ತಿರಲಿಲ್ಲ. ಸೊ ರೈಟ್ರಾದಾಗ ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನ ಸ್ವಲ್ಪ ಭಿನ್ನವಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ನಾನು ಒಂದು ನೋವನ್ನು, ಯಾಕೆ ಈಗ ನಿಮಗೆ ನನ್ನ ಕಣ್ಣೆದುರು ಒಬ್ಬ ವ್ಯಕ್ತಿ ಕಾಣಿಸಿದರೆ ಅವನು ಸಂತೋಷವಾಗಿದ್ದಾನ, ನೋವಿನಲ್ಲಿದ್ದಾನ ಅಂತ ತಿಳ್ಕೊಳ್ಳೋ ಶಕ್ತಿ ಒಬ್ಬ ರೈಟ್ರಿಗೆ ಇರಬೇಕಾಗತ್ತೆ. ಅವನು ಸಂತೋಷವಾಗಿದ್ದಂತೆ ನಟಿಸ್ತಾ ಇರ್ಬೋದು, ಒಳಗಡೆ ಒಂದು ನೋವಿರ್ಬೋದು, ಅಥವಾ ನೋವಲ್ಲಿದ್ದಂತೆ ನಟಿಸ್ತಾ ಇರ್ಬೋದು, ಅದು ನಾಟಕ ಆಗಿರ್ಬೋದು. ಸೊ ಈ ರೀತಿ ಒಂದು ರೀತಿಯ ಹುಡುಕಾಟ ಇರುತ್ತೆ ಅಂತ. ಎಷ್ಟೋ ಸಲ ಬೇರೆಯವ್ರದ್ದಲ್ಲ, ನಮ್ಮದೇ ಗೊತ್ತಾಗಲ್ಲ. ನಾವು ನಿಜವಾಗ್ಲೂ ಸಂತೋಷವಾಗಿದ್ವು, ದುಃಖವಾಗಿದ್ವು ಅಂತ ನಾವು ಯಾವತ್ತೂ ಕೇಳ್ಕೊಂಡಿರಲ್ಲ. ವಿ ಜಸ್ಟ್ ರಿಯಾಕ್ಟ್ ಟು ದ ಮೂಮೆಂಟ್. ಒಂದು ಸಲ ಕಣ್ಣೀರು ಹಾಕ್ತೀವಿ, ಒಂದು ಸಲ ಸಂತೋಷವಾಗಿರ್ತೀವಿ, ಹಂಗೆ ಬದುಕ್ತಾ ಇರ್ತೀವಿ. ಬಟ್ ಡೀಪರ್ ಇನ್ಸೈಡ್ ದಿರ್ ಇಸ್ ಎ ಪೇಯ್ನ್ ಇನ್ ಎವ್ರಿಬಡಿ. ಅದು ಏನಾಗಿರುತ್ತೆ ಅಂತ ಹುಡುಕೋದಕ್ಕೆ ಒಬ್ಬ ರೈಟ್ರ್ ಬೇಕಾಗುತ್ತೆ. ನೀವು ಆನಾ ಕರೆನಿನ ಅಂತ ಒಂದು ಗ್ರೇಟ್ ವರ್ಕ್ ನೋಡಿದ್ರೆ ಅಲ್ಲಿ ಆಕೆಯ ನೋವು ಏನು ಅಂತ ಹೇಳಿದ್ರೆ ಅವನು 300 ಪುಟದಲ್ಲಿ ಬರೀತಾನೆ. ಅಥವಾ ಕಾನೂರು ಹೆಗ್ಗಡತಿಯಲ್ಲಿ ನೋಡಿದ್ರೆ ಅಲ್ಲಿ ನಾಯಕಿಯ ನೋವು ಏನು ಅಂತ ಹೇಳೋದನ್ನು ನಿಧಾನವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹೀಗೆ ಒಂದು ಕೃತಿ ಒಂದು ಬದುಕನ್ನು ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾ ನಮ್ಮನ್ನು ದರ್ಶನ ಮಾಡಿಸುತ್ತೆ ಅದರಲ್ಲಿ. ಸೊ ಈ ರೀತಿಯ ಒಂದು ಪ್ರಯತ್ನಗಳನ್ನು ನಮ್ಮ ಲೇಖಕರು ಮಾಡ್ತಾ ಬಂದ್ರಲ್ಲ ಭಾಳ ಹಿಂದಿನಿಂದ, ಅದು ನನಗೆ ಭಾಳ ಪ್ರೇರಣೆ ಆಯಿತು. ಸೊ ನಾನು ಕೂಡ ಅಂಥ ಹುಡುಕಾಟದಲ್ಲಿ ತೊಡಗಬೇಕು, ಇನ್ನೊಬ್ಬನ ಮನಸ್ಸನ್ನು ಅರಿಯಬೇಕು, ಇನ್ನೊಬ್ಬನ ವ್ಯಕ್ತಿತ್ವದೊಳಗೆ ಒಂದಾಗಬೇಕು,
ಇನ್ನೊಬ್ಬನ ಅನುಭವದ ಬಲ್ಲಿ ಭಾಗಿಯಾಗಬೇಕು. ಈ ಥರದ ಸಂಗತಿಗಳು ನನಗೆ ಬಹಳ ಯಾವ ರೈಟರ್ಸ್ಗಳು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿರೋದು? ಈಗ ಉದಾಹರಣೆಗೆ ಇತ್ತೀಚೆಗೆ ಬೀಚಿ ಅವರ ಒಂದಷ್ಟು ಸಾಹಿತ್ಯ ಕಣ್ಮುಂದೆ ಬರುತ್ತೆ ಸರ್. ಸತ್ಯವನ್ನು ಅರಿತವನು ಸತ್ತಂತೆ ಇರಬೇಕು ಅಂದರೆ ಒಂದೊಂದೇ ಲೈನ್ನಲ್ಲಿ ಅವ್ರು ಹೆಂಗೆ ಅವತ್ತಿನ ಆಲೋಚನೆಗಳು ಇವತ್ತಿಗೂ ಕಾಲಾತೀತವಾಗಿ ಉಳ್ಕೊಂಡಿದೆ. ಇದು ಇನ್ನೂ ನನಗಿಷ್ಟ ಸರ್. ಮಗುವಿಗೆ ಅಳು, ಹೆಣ್ಣಿಗೆ ನಗು, ಅವಿವೇಕಿಗೆ ಧೈರ್ಯ, ಅಪ್ರಾಮಾಣಿಕನಿಗೆ ರಾಜಕಾರಣ, ಅತ್ಯುತ್ತಮ ಆಯುಧಗಳು ಅಂತ ಹೆಂಗೆ ಅಂದರೆ ಬೀಚಿ ಆ ಕಾಲಕ್ಕೆ ಬೀಚಿಯ ಕಾಲದಲ್ಲಿ ಬೀಚಿ ಇದ್ದರು, ಆನಕೃಷ್ಣರಾಯರಿದ್ದರು. ಆ ಕಾಲದ ಸಾಹಿತ್ಯವನ್ನು ಒಂದು ರೀತಿಯಲ್ಲಿ ನವೋದಯ ಸಾಹಿತ್ಯ ಅಂತ ಕರಿತಾಯಿದ್ರು. ಇದು ಅವರು ಸ್ವಲ್ಪ ನವೋದಯ ಮತ್ತು ಪ್ರಗತಿಶೀಲ ಎರಡು ಸಮಾಜದಲ್ಲಿ ಆಗ್ತಿರುವ ಅನ್ಯಾಯವನ್ನು ತಮ್ಮ ದನಿ ಎತ್ತಿ ಮಾತಾಡೋದು, ತಮ್ಮ ಕೃತಿಗಳ ಮೂಲಕ ಕನ್ನಡಕ್ಕಾಗಿ ಹೋರಾಡೋದು. ಅನಾಕರ ಮತ್ತು ರಾಮಮೂರ್ತಿಯವರು ಇವರೆಲ್ಲ ಆ ಕಾಲಕ್ಕೆ. ಅದಾದಂಥ ತಾರಾಸುಬ್ಬರಾವ್ ಬಂದರು, ಐತಿಹಾಸಿಕ ಕಥೆಗಳನ್ನ ಕೊಟ್ಟವರು. ಹೀಗೆ ಆ ಜಗತ್ತು ಮುಗಿದ ನಂತರ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಲಂಕೇಶರು. ನಾನು ಅದೇ PUC ಹೊತ್ತಲ್ಲಿ ನಾನು ಓದಲಿಕ್ಕೆ ಶುರು ಮಾಡಿದ್ದು ಲಂಕೇಶ್ ಪತ್ರಿಕೆ. ಸೊ ನಾನು ಯಾರಾದರೂ ಕೇಳಿದ್ರೆ ನೀವು ಯಾವ ಯೂನಿವರ್ಸಿಟಿ ಅಂದರೆ ಲಂಕೇಶ್ ಯೂನಿವರ್ಸಿಟಿ ಅಂತ ಹೇಳೋದು. ಯಾಕಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅಂದರೆ ಬದುಕಿನ ದೃಷ್ಟಿಕೋನದಲ್ಲಿರ್ಬೋದು, ಆಲೋಚನಾ ಕ್ರಮ ಇರ್ಬೋದು, ಯಾರನ್ನು ಓದಬೇಕು ಅಂತ ಹೇಳೋ ಇದನ್ನೆಲ್ಲ ಅವರೇ ಕಲಿಸ್ಕೊಟ್ಟಿದ್ದು. ಅವರ ಇನ್ಫ್ಲೂಯೆನ್ಸನ್ನು ನನ್ನ ವಯಸ್ಸಿನವ್ರು ಯಾರೂ ತಳ್ಳಿ ಹಾಕೋಕ್ಕಾಗಲ್ಲ. ಹೌದು. ರೀಸೆಂಟಾಗಿ ಇಂದ್ರಜಿತ್ ಲಂಕೇಶ್ ಅವರು ಬಂದಾಗ ಅವ್ರ ತಂದೆ ಬಗ್ಗೆ ಮಾತಾಡಿದ್ದು ಸಾಕಷ್ಟು ವಿಚಾರಗಳು ನಮಗೆಲ್ಲ ಕಣ್ಣು ಕಟ್ಟದಂಗೆ ಇತ್ತು. ಯಾಕೆಂದರೆ ನಾವೆಲ್ಲ ಕಣ್ಬಿಡೋ ಹೊತ್ತಿಗೆ ಈ ಥರದ ಬರವಣಿಗೆ ಅಂದರೆ ನಮ್ಮ ಕಣ್ಮುಂದೆ ಬಂದಿದ್ದು ರವಿ ಬೆಳಗೆರೆ ಅವರು. ಸೊ ಇದಕ್ಕೂ ಬರೋಕ್ಕೂ ಮುಂಚೆ ಈ ತರಹದ ವ್ಯಕ್ತಿತ್ವಗಳ ಜೊತೆಗೆ ನಾನು ಯಾವತ್ತೂ ಏನು ನಂಬ್ತೀನಿ ಅಂದರೆ ಕ್ಲಾಸ್ ರೂಮ್ ಯಾವುದೇ ಇರಲಿ, ಕ್ಲಾಸಲ್ಲಿ ಏನು ಕಲಿತಾನೆ ಅನ್ನೋದು ಯಾವತ್ತೂ ಸ್ಟೂಡೆಂಟಿಗೆ ಬಿಟ್ಟಿದ್ದು. ಸೊ ನೀವು ಶಿಷ್ಯ ಆದಾಗ ನಿಮ್ಮ ಗುರುಗಳಾದಂಥ ಲಂಕೇಶರನ್ನು ನೀವು ನೋಡಿದ ರೀತಿ ಹೇಗೆ, ಅವರಿಂದ ನೀವು ಕಲಿತ ವಿಚಾರಗಳು ಏನು, ಅದು ಇವತ್ತವರೆಗೂ ಏನೇನು ಉಳಿಸ್ಕೊಂಡಿದ್ದೀರಾ ಸರ್? ಲಂಕೇಶ್ ನನಗೆ ಇಬ್ಬರು ಭಾಷೆಯನ್ನು ಕಲಿಸಿದ್ದಾರೆ. ಒಂದು ಕುಮಾರವ್ಯಾಸ. ಆ ಕುಮಾರವ್ಯಾಸನ ಭಾಷೆಯ ಬಳಕೆ ನಂಗೆ ಭಾಳ ಇಷ್ಟ. ಬಟ್ ಅದು ಸ್ವಲ್ಪ ಇವತ್ತಿನ ಕಾಲಕ್ಕೆ ಸ್ವಲ್ಪ ದೂರವಾದ, ಸ್ವಲ್ಪ ಹೊಸ ಕನ್ನಡನೇ ಅದು. ಅದರಲ್ಲಿ ಹಳೆಗನ್ನಡದ ಬಳಕೆ ಇದೆ, ಆಡು ಭಾಷೆ ಅಲ್ಲ. ಆನಂತರ ಭಾಷೆಯನ್ನು ಅತ್ಯಂತ ಸರಳವಾಗಿ ಬಳಸಿದವರು ಲಂಕೇಶ್. ಭಾಷೆಯನ್ನು ಅಂದರೆ ಭಾಳ ಸೂಕ್ಷ್ಮವಾಗಿ ಬಳಸ್ತಾ ಒಂದು ಭಾವನೆಯನ್ನು ಹೇಳೋದಕ್ಕೆ ಒಂದು ಸರಿಯಾದ ಪದ ಇರಬೇಕಲ್ಲ, ಆ ಪದವನ್ನು ಭಾಳ ಸಮರ್ಥವಾಗಿ ಬಳಸ್ಕೊಂಡು ಅವರು ಯಾಕೆ ಮುಖ್ಯ ಆದರು ಅಂದರೆ ಅವರು ಮೇಷ್ಟ್ರಾಗಿದ್ದರು, ಕಥೆಗಳನ್ನ ಕವನಗಳನ್ನ ಬರಿತಾಯಿದ್ರು, ನಾಟಕಗಳನ್ನ ಬರಿತಾಯಿದ್ರು. ಅದಾದ ನಂತರ ಅವರು ಪತ್ರಿಕೋದ್ಯಮಕ್ಕೆ ಬಂದರು. ಪತ್ರಿಕೋದ್ಯಮದಲ್ಲಿ ಅವರು ಬರೋ ಹೊತ್ತಿಗೆ ಒಂದು ಭಾಷೆ ಇತ್ತು, ಪತ್ರಿಕೋದ್ಯಮದ ಲ್ಯಾಂಗ್ವೇಜ್ ಅಂತ. ಅದನ್ನು ಬ್ರೇಕ್ ಮಾಡಿ ಒಂದು ಹೊಸ ಭಾಷೆಯನ್ನು ಕೊಟ್ಟರು ಅದಕ್ಕೆ. ಸರ್ ಹಳೆ ಭಾಷೆ ಏನಿತ್ತು ಸರ್? ಹಳೆ ಭಾಷೆ ಇವತ್ತು ಬರ್ತಿದೆಯಲ್ಲ, ಅಪಘಾತದಲ್ಲಿ 3 ಸಾವು ಈ ಥರದ್ದು, ಅಥವಾ ಅಂದರೆ ಇವರು ಶಂಕುಸ್ಥಾಪನೆ ಮಾಡಿದರು, ಈ ಥರದ ಒಂದು ಪತ್ರಿಕೋದ್ಯಮದ ಒಂದು ರೆಗ್ಯುಲರ್ ಭಾಷೆ ಇದೆ ಎಂದು ಅವರು ತಿಳಿಸಿದರು. ಸೊ ಈ ಥರದ ಭಾಷೆ ಇತ್ತು. ಅವರು ಅದನ್ನು ಹಂಗೆ ಹೇಳಲೇ ಇಲ್ಲ. ಅವರು ಬಂಗಾರಪ್ಪ ಮತ್ತು ಗುಂಡೂರಾವ್ಗೆ ಬಮ್ ಗುಮ್ ಅಂತ ಕರಿತಿದ್ರು. ಸೊ ಈ ರೀತಿ ಕರೆದು ಆಮೇಲೆ ಅಂದರೆ ಈ ರೀತಿಯ ಭಾಷೆಯನ್ನು ಬಳಸುವ ಮೂಲಕ ಅವರನ್ನು ಟೀಕಿಸುವಂಥ ಕ್ರಮವನ್ನು, ಒಂದು ರಾಜಕೀಯ ನಿಲುವನ್ನು ಟೀಕಿಸೋದು, ಒಂದು ರಾಜಕೀಯದಲ್ಲಿ ಅವರು ತೋರಿಸುವಂಥ ಅಸಮಾನತೆಯನ್ನು ಪ್ರಶ್ನೆ ಮಾಡೋದು, ಈ ಥರದ ನಮಗೇನು ಅನಿಸುತ್ತಿತ್ತೋ ಹಿರಣ್ಣಯ್ಯನವರು ಏನು ತಮ್ಮ ಭಾಷಣಗಳಲ್ಲಿ ಮಾಡಿದ್ರು ಅದನ್ನ ಭಾಳ ಪ್ರೊಫೌಂಡಾಗಿ ಪತ್ರಿಕೋದ್ಯಮದಲ್ಲಿ ಮಾಡಿದರು. ಪತ್ರಿಕೆಯ ನಿಜವಾದ ಕೆಲಸ ಏನು ಅಂತ ಹೇಳೋದನ್ನು ಲಂಕೇಶ್ ತೋರಿಸಿಕೊಟ್ರು ಅಂತ ನಮ್ಗೆ ಆ ಕಾಲಕ್ಕೆ ಅನಿಸಿತ್ತು. ಅಂದರೆ ಪ್ರಶ್ನಿಸುವಂಥ ಕೆಲಸವನ್ನು, ಬಯಲಿಗೆಳೆಯುವಂಥ ಕೆಲಸವನ್ನು, ಅಥವಾ ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಹೇಳುವಂಥ ಕೆಲಸವನ್ನು. ಅಂದರೆ ಪತ್ರಿಕೆಗಳು ವರದಿ ಮಾಡ್ತಾಯಿದ್ವು, ಇವರು ವಿಮರ್ಶೆ ಮಾಡ್ತಾಯಿದ್ರು. ವಾವ್. ಸೊ ಆ ಕಾಲಕ್ಕೆ ಅವರು ಮಾಡಿದ ಇನ್ಫ್ಲೂಯೆನ್ಸನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅದರಲ್ಲಿ ಒಂದು ಅಂಕಣ ಬರೀತಿದ್ರು ಅವರು, ಟೀಕೆ ಟಿಪ್ಪಣಿ ಅಂತ. ಆ ಅಂಕಣ ಬಹುಶಃ ಒನ್ ಆಫ್ ದ ಬೆಸ್ಟ್ ರೈಟಿಂಗ್ಸ್ ಐ ಹ್ಯಾವ್ ಎವರ್ ರೆಡ್. ಅದು ಯಾವುದಾದ್ರೂ ಒಂದು ನಮ್ಮ ಮುಂದೆ ಇಡೋದಾದರೆ, ಯಾಕಂದರೆ ಮುಂದೆ ನೀವು ಕಾಲಮ್ಸ್ ಬರೀತೀರಿ, ಅದಕ್ಕೆ ಬರ್ತೀನಿ. ಅದರಲ್ಲಿ ಎಲ್ಲವೂ ಕೂಡ ಅಷ್ಟೇ. ಅದು ಉದಾಹರಣೆಗೆ ಮೋಕ್ಷ ಹುಡುಕುತ್ತಾ ಬುದ್ಧನ ಹಾದಿಯಲ್ಲಿ ಅಂತ ಒಂದು ಲೇಖನ ಇರ್ಬೋದು, ಒಂದು ಬೈಸಿಕಲ್ ಬೆಳಿಗ್ಗೆ ಅಂತ ಇರ್ಬೋದು, ಸುಮ್ಮನೆ ಕಳೆದ ಒಂದು ದಿನ ಅಂತಿರ್ಬೋದು, ಇದೆಲ್ಲ ಅದರ ಟೈಟ್ಲು. ಅಥವಾ ಮುಳ್ಳಿನ ತೋಟದ ಕನಸುಗಾರ ಅಂತೇಳಿ ರಾಜೀವ್ ಗಾಂಧಿ ಬಗ್ಗೆ ಬರೆದಿದ್ದಿರ್ಬೋದು. ಸೊ ಈ ಥರದ, ಅಥವಾ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅಂತ ಒಂದಿದೆ, ಅದು ರಾಮ ಜನ್ಮಭೂಮಿ ಇನ್ಸಿಡೆಂಟ್ ಬಗ್ಗೆ ಬರೆದಿರೋದು. ಸೊ ಈ ಥರದ ಲೇಖನಗಳಿವೆ ಅವ್ರದ್ದು. ಅಂದರೆ ಈ ಥರದ್ದು
ಬಹುಶಃ ಅವರೊಂದು 1,500 ಬರೆದಿರ್ಬೋದು. 1,500 ಲೇಖನಗಳಲ್ಲಿ ಪ್ರತಿ ಒಂದು ಲೇಖನ ಕೂಡ ಕಳಪೆ ಆಗದಂತೆ ಬರೀತಿದ್ದವರು ಅವರು. ಅದಾದ ನಂತರ ಅದಲ್ಲದೆ ಮರೆಯುವ ಮುನ್ನ ಅಂತ ಒಂದು ಪುಟ್ಟ ನೋಟ್ ಬರೀತಿದ್ರು. ಆಮೇಲೆ ವಿದೇಶದಲ್ಲಿ ಅಲ್ಲ, ಒಂದು ಸುಮ್ಮನೆ ಒಂದು ಲಹರಿ ಅಂತ ಹೇಳ್ತಿರಲ್ಲ, ಇವತ್ತು ನಿಮ್ಮ ಜೊತೆ ಮಾತಾಡಿದರೆ ಒಂದು ಪುಟ್ಟ ನೋಟ್ ಬರೆಯೋದು, ಇವತ್ತು ಒಂದು ಸಂದರ್ಶನಕ್ಕೆ ಹೋಗಿದ್ದೆ ಅಲ್ಲಿ ಹಿಂಗೆ ಅನ್ನಿಸ್ತು ಅಂತ ಒಂದು, ಅಥವಾ ಯಾರನ್ನು ಓದಿದರೆ ಅದರ ಬಗ್ಗೆ ಒಂದು ಪುಟ್ಟ ನೋಟ್ ಬರೆಯೋದು. ಆಮೇಲೆ ಇಂಗ್ಲೀಷ್ ರೈಟರ್ಸ್ಗಳ ಬಗ್ಗೆ ಬರೀತಾಯಿದ್ರು, ಭಾಳ ಅವರು ಓದಿದ ಇಂಗ್ಲೀಷ್ ಲೇಖಕರ ಬಗ್ಗೆ ಪರಿಚಯ ಮಾಡಿಕೊಡ್ತಾಯಿದ್ರು. ಮರ್ಲಾನ್ ಬ್ರ್ಯಾಂಡೋ ಅಂತ ರೈಟರ್ ಆ್ಯಕ್ಟರ್ಗಳೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರು. ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಹಂಗಿದೆ ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿತ್ತು ಅದು. Wake up to fresh ideas. Repose. ಸರ್, ಇವತ್ತಿನ ಈ ಕಮೆಂಟ್ಸ್, ಲೈಕು, ಶೇರು, ಫಾರ್ವರ್ಡ್, ಇವತ್ತಿನ ಕಾಲದಲ್ಲಿ ಇವೆಲ್ಲ ಓಕೆ. ಬಟ್ ಅವತ್ತಿನ ಕಾಲದಲ್ಲಿ ಏನೂ ಇಂಟರ್ನೆಟ್ ಇಲ್ಲದೆ ಅಷ್ಟು ಈಸಿಯಾಗಿ ಬೇರೆಯವರ ಭಾವನೆಗಳಿಗೆ ನೀವು ಎಕ್ಸ್ಪೋಜರೇ ಸಿಗ್ತಾ ಇರಲಿಲ್ಲ. ಏನಿದ್ರು ನಿಮ್ಮಲ್ಲೇ ಇರುವಂಥ ಗೊಂದಲಗಳೇ ಅದಕ್ಕೆ ಹೊಸ ಇದು ತಿರುವು ಎಲ್ಲ ಬಂದು ಆಚೆಗೆ ಬರ್ತಾ ಇದ್ದಿದ್ದು. ಲಂಕೇಶರ ದಿನಚರಿ ಹೇಗಿರ್ತೈತೆ, ಯಾಕೆಂದರೆ ಒಬ್ಬ ಮನುಷ್ಯರು ಕ್ರಿಯೇಟಿವ್ ಆಗಿರ್ತಾರೆ ಅಂದರೆ ಅಲ್ಲಿ ಒಂದಷ್ಟು ಕರಗತಗೊಳಿಸ್ಬೇಕಾಗತ್ತೆ. ಒಂದು ರೇಂಜಿಗೆ ಬಂದ ಮೇಲೆ ನ್ಯಾಚುರಲ್ ಆಗೂ ಬರ್ಬೋದು. ಅಲ್ಲ, ಈ ಗೂಗಲ್ ಇದ್ದಾಗ ನಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಗೊತ್ತಿದ್ದವರಲ್ಲಿ ಭಾಳ ಜನ ಇದ್ದರು. YN ಕೃಷ್ಣಮೂರ್ತಿ ಅಂತ ನನ್ನ ಗುರುಗಳು, YNK, ಅವರಿಗೆ ನೀವು ಏನೇ ಹೇಳಿದ್ರು ಕೂಡ ಅವರು ಒಂದು 10 ರೆಫರೆನ್ಸ್ ಹೇಳ್ತಿದ್ರು. ಯಾವುದು ಬೇರೆ ದೇಶದ್ದು, ಅವರು ಬೇರೆ ದೇಶದ ಪತ್ರಿಕೆಗಳನ್ನ ಓದ್ತಾಯಿದ್ರು, ಅಷ್ಟು ಓದ್ಕೊಂಡಿದ್ರು. ಅಷ್ಟು ಪತ್ರಿಕೆಗಳನ್ನ ಓದ್ತಾಯಿದ್ರು, ಅಷ್ಟು ಲೇಖಕರನ್ನ ಓದ್ಕೊಂಡಿದ್ರು. ಅವರು ಈ ರೋಬೋ 2 ಅಂತ ಒಂದು ಸಿನಿಮಾ ಬಂತಲ್ಲ, ರೋಬೋ 2.0, ಅದರಲ್ಲಿ ರಜನಿಕಾಂತ್ ಓದ್ತಾರಲ್ಲ, ಹಂಗೆ ಓದ್ತಿದ್ರು ಅನಿಸಿದ್ರು ನನಗೆ. ಯಾಕಂದರೆ ಯಾವ ಪುಸ್ತಕ ಕೊಟ್ಟರು ಹಿಂಗೆ ನೋಡಿ ಇಟ್ಬಿಡ್ತಾಯಿದ್ರು. ಆಮೇಲೆ ಅದರ ಯಾವ ಪೇಜ್ ಕೇಳಿದ್ರು ಹೇಳ್ತಾಯಿದ್ರು ಅವರು. ಫೋಟೋಗ್ರಾಫಿಕ್ ಮೆಮೊರಿನ ಅವ್ರು ಫೋಟೋಗ್ರಾಫಿಕ್ ಮೆಮೊರಿ. ಆಮೇಲೆ ಅದನ್ನು ಬರೆಯುವಾಗ ಕೋಟ್ ಮಾಡ್ತಾಯಿದ್ರು ಅವರು. ಅವರೊಂದು ಅಂಕಣ ಬರೀತಿದ್ರು, ಒಂಡ್ರಗಣ್ಣು ಅಂತ, ಅದರಲ್ಲಿ ಅದನ್ನು ಕೋಟ್ ಮಾಡೋರು. ಅಷ್ಟು ನೆನಪು, ಅಷ್ಟು ಕರಾರುವಕ್ಕಾಗಿ ಆ ಘಟನೆಯನ್ನು ತಂದಿಡೋದು ಅವರು ಮಾಡಿದಷ್ಟು ನಾನು ಯಾರು ನೋಡಿಲ್ಲ. ಈಸ್ ಎ ವಂಡರ್ಫುಲ್ ಪರ್ಸನ್. ನನಗೆ ನಾನು ರವಿ ಹೆಗ್ಡೆ, HR ರಂಗನಾಥ್, ಪಬ್ಲಿಕ್ TV, ವಿಶ್ವೇಶ್ವರ ಭಟ್ಟು ಎಲ್ಲ ಅವರ ಶಿಷ್ಯಂದರು. ಅಂದರೆ ಅವರು ಅತ್ಯಂತ ಹೆಚ್ಚು ಸಂಪಾದಕರನ್ನು ಪತ್ರಿಕೋದ್ಯಮಕ್ಕೆ ಕೊಟ್ಟವರು. ಶಿಷ್ಯರನ್ನಾಗಿ ಸಂಪಾದಿಸಿದ ಗುರುಗಳು. ಸೊ ಅವರು ಬಹುಶಃ ಒಂದು 20 ವರ್ಷ ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. 20 years ಐ ವಾಸ್ ವಿತ್ ಹಿಮ್. ಅವರ ದಿನಚರಿ ಬಹುಶಃ ಇಲ್ಲಿ ಸೂಟ್ ಆಗುತ್ತಾ ಇಲ್ವೋ, ಅವರ ಲೈಫ್ ಇದೆಯಲ್ಲ ಅದೇ ನಿಮಗೆ ಭಾಳ, ಯಾರಿಗಾರು ಹೇಳಿದರೆ ಭಾಳ ಸಂತೋಷ ಪಡ್ತಾರೆ ಅವರು. ಬೆಳಗ್ಗೆ ಎದ್ದು ತಾವೇ ಮಾಡಿಕೊಂಡು ಒಂಚೂರು ಕಾಫಿ ಕುಡಿದು ಪೇಪರ್ಗಳನ್ನು ಓದಿ ನಡ್ಕೊಂಡು ಹೋಗಿ ಶಂಕರಪುರದಲ್ಲಿ ಇಡ್ಲಿ ಹೋಟ್ಲಿದೆ ನೋಡಿ, ಅಡಿಗರ್ದು, ಬ್ರಾಹ್ಮಣರ ಕಾಫಿ ಕೇಂದ್ರ, ಕಾಫಿ ಬಾರ್, ಅಲ್ಲಿ ಅರ್ಧ ಇಡ್ಲಿ ತಿಂದು, ಅದಕ್ಕೆ ಅರ್ಧ ಇಡ್ಲಿ ಬೆಣ್ಣೆ ಅಷ್ಟೇ, ಅದು ತಿಂದು ಮತ್ತು ಅಲ್ಲಿಂದ ಆಫೀಸ್ಗೆ ಹೋಗ್ತಿದ್ರು. ಆಟೋದೆಲ್ಲ ನಡ್ಕೊಂಡು, ಆಟೋದಲ್ಲಿ ಹೋದಾಗ ಆ ಕಾಲದಲ್ಲಿ ಆಟೋದಲ್ಲಿ ಅಲ್ಲಿ ಆಫೀಸ್ಗೆ ಹೋಗೋದಕ್ಕೆ ₹3.22 20 ಪೈಸೆ ಆಗೋದು. ಅವ್ರು ₹3.20 ಚಿಲ್ಲರೆ ಇಟ್ಕೊಂಡಿರ್ತಿದ್ರು, ಜಗಳ ಆಗಬಾರ್ದಿಲ್ಲ ಅಂತ. ಅಲ್ಲಿ ಆಫೀಸಿಗೆ ಹೋಗಿ ಅಲ್ಲಿ ಆಫೀಸಲ್ಲಿ ಇರ್ತಾಯಿದ್ರು. 7 ಗಂಟೆಗೆ ಹೊಡ್ತಿದ್ರು ಆಫೀಸಿಂದ. ಮಧ್ಯಾಹ್ನ ಊಟ ಮಾಡ್ತಿರಲಿಲ್ಲ. ಮಧ್ಯಾಹ್ನ 1 ಗ್ಲಾಸ್ ಹಾಲು ಮತ್ತು 2 ಬಾದಾಮಿ ತಿಂತಾಯಿದ್ರು. ಸೊ ವಾಪಸ್ ಬಂದು ಸಂಜೆ 1 ಗಂಟೆ ವಾಕ್ ಮಾಡಿ ಮನೆಗೆ ಕ್ಲಬ್ಗೆ ಹೋಗಿ 2 ಪೆಗ್ ವಿಸ್ಕಿ ಕುಡಿದು ಮನೆಗೆ ಬಂದು ಅವರ ಜೊತೆಗೆ ಶ್ರೀಪತಿ ಅಂತ ಇರ್ತಿದ್ರು, ಅವ್ರು ಮಾಡಿದ ಅಡುಗೆ ಊಟ ಮಾಡಿ ನಿದ್ದೆ 9 ಗಂಟೆಗೆ. ಸೊ ಇದು ಲೈಫ್ ಸ್ಟೈಲು. ಆಫೀಸಲ್ಲಿ ಇದ್ದಾಗ ಏನು ಮಾಡ್ತಿದ್ದಾರೆ ಅವರು, ಎಲ್ಲರೂ ಆಫೀಸಿಗೆ, ಪತ್ರಿಕೋದ್ಯಮದ ಆಫೀಸಿಗೆ ಸಾಮಾನ್ಯವಾಗಿ ಬರೋದು 3 ಗಂಟೆ ಮೇಲೆ ಅಲ್ಲಿ ಕೆಲಸ ಶುರುವಾಗೋದು. ರಾತ್ರಿ ಹೋಗುವಾಗ 2 ಗಂಟೆ ಎಲ್ಲ ಆಗುತ್ತೆ. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರು 11 ಗಂಟೆಗೆ ಆಫೀಸಿಗೆ ಬರ್ತಿದ್ರು. 11 ಗಂಟೆಯಿಂದ 3 ಗಂಟೆ ತನಕ ಅಲ್ಲಿ ಕೂತ್ಕೊಂಡು ಓದ್ತಾಯಿದ್ರು, ಓದೋದು ಅಥವಾ ಮೀಟ್ ಮಾಡೋದು, ಈ ಥರ ಕೆಲಸ ಮಾಡ್ತಿದ್ರು. ಸೊ ಅದಿದೆಯಲ್ಲ ಅವರ ಈ ಇಡೀ ಜೀವನ ಶೈಲಿ, ಅದು ನಮಗೆ ಬಹಳ ಇನ್ಫ್ಲೂಯೆನ್ಸ್ ಆಗಿತ್ತು ಅಂತ. ಅಂದರೆ ನಾನು ಒಂದು 9-9:30 ಹೋಗ್ತಿದ್ದೆ ಆಫೀಸಿಗೆ. ಆಗ ನಾನು ಹೋಗ್ತಿದ್ದೆ, ಅಥವಾ ನನ್ನ ಗೆಳೆಯ ಉದಯ ಮರಕಿಣಿ ಬರ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲರೂ ಬರ್ತಿದ್ರು ಬೆಳಿಗ್ಗೆ ಆಗ ಆಫೀಸ್ಗೆ. ಬೇಗ ಬಂದು ನಾವೆಲ್ಲೇನೋ, ಅಂದರೆ ಆಫೀಸೇ ಮನೆ ಆಗಿಬಿಟ್ಟಿತ್ತು. ವಿ ಸ್ಪೆಂಡ್ ಮೋರ್ ಟೈಮ್ ಇನ್ ಆಫೀಸ್ ದೆನ್ ಇನ್ ಅ ಹೋಮ್. ಯಾವ ಇಸ್ವಿ ಸರ್ ಇದು? 92 ಆನ್ವರ್ಡ್ಸ್, 92ಇಂದ
ಬಟ್ ಅವ್ರ ಪರಿಚಯ ಆಗಿದ್ದು ಮೊದಲೇ, ಬಟ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 92 ಅಂತ. ಸೊ ಆ ಥರದ ವ್ಯಕ್ತಿತ್ವಗಳಿದಾವಲ್ಲ, ನಿಮಗೆ ಕರೆಕ್ಟಾದ ವಯಸ್ಸಲ್ಲಿ ನೀವು ಹೇಳಿದ್ರಲ್ಲ 25ರಿಂದ 30-40, ಆ ಟೈಮಲ್ಲಿ ಇಂಥ ಒಂದು ಕ್ಯಾರೆಕ್ಟರ್ ಸಿಕ್ಬಿಟ್ರೆ ನಿಮಗೆ, ಯು ಶುಡ್ ಗೆಟ್ ಮ್ಯಾರಿಡ್ ಟು ದಟ್ ಕ್ಯಾರೆಕ್ಟರ್ ಮೆಂಟಲಿ. ಆವಾಗ ಭಾಳ ಅದ್ಭುತವಾದ ಜೀವನ ನಿಮ್ಮದಾಗುತ್ತೆ ಅಂತ, ಕೊರಗೂ ಇರಲ್ಲ. ಇಲ್ಲ ನಾವು ಸರಿ ಇಲ್ಲ ಅಂತ ಅನಿಸಲ್ಲ. ಅವ್ರ ಒಂದು ಮಾರ್ಗದರ್ಶನ ಇರುತ್ತೆ, ಅವ್ರ ನೆರಳಿರುತ್ತೆ, ಅವ್ರ ಬೆಳಕಿರುತ್ತೆ, ಚೆನ್ನಾಗಿರುತ್ತೆ ಅದು. ಭಾಳ ಒಳ್ಳೆಯದು. ಎಂಥ ಈ ಥರ ಪದಗಳೇ ಕೇಳಿ ಅವರ ನೆರಳಲ್ಲಿ ನಾವು, ಅವರ ಬೆಳಕಲ್ಲಿ ನಾವು, ಎಂಥ ಡೀಪ್ ಆಗಿರೋ ಒಂದು ಸಂಗತಿಗಳಿವೆಲ್ಲ. ಅಂದರೆ ಇವತ್ತಿಗೆ ನಾವೆಲ್ಲಿದ್ದೀವಿ ಅಂತಲೇ ಗೊತ್ತಲ್ದಿರೋ ಕೆಲವು ಕಾಲದಲ್ಲಿ ಇರ್ತೀವಿ, ನಮ್ಮ ನೆರಳಲ್ಲಿ, ನಮ್ಗೆ ತೋರಿಸೋ ಬೆಳಕಲ್ಲಿ. ನನಗನ್ಸುತ್ತೆ ಪುಸ್ತಕಗಳು ಕೂಡ ಕೆಲವು ಸತಿ ಅಂಥ ವ್ಯಕ್ತಿತ್ವಗಳು ಸಿಕ್ಕಿಲ್ಲ ಅಂದರೆ, ಈಗ ನನಗೆ ಒಂದು 25-35 ವಯಸ್ಸಿನಲ್ಲಿ ನಮ್ಮ ಈ ಕಾರ್ಪೊರೇಟ್ ಈ ಬಿಗ್ FM ಅಂತ ನನ್ನ ಹೆಸರು ಹೇಳೋದಾದರೆ, ಅಲ್ಲೆಲ್ಲ ಹೇಗಿರ್ತಿತ್ತಂದರೆ ರೇಸು ಸರ್, ಅದು ಲಿಟ್ರಲಿ ರ್ಯಾಟ್ ರೇಸ್ ಅಂದರೆ ಹೆಂಗಂದ್ರೆ ಹಾಗೆ. ಏನು ಟ್ರೈನಿಂಗ್ ಇಲ್ಲದೆ ಕಾಲೇಜಲ್ಲಿ ಓದಿರೋದು, ಸಿವಿಕ್ಸು, BCom, ಸಡನ್ನಾಗಿ ಲೈಫಲ್ಲಿ ನೋಡಿದ್ರೆ ಯಾವುದೋ ಮೀಡಿಯಾ, RJ ಮತ್ತು ಇದರಲ್ಲಿರೋ ಪ್ರೆಷರ್ಗಳು ಸಡನ್ನಾಗಿ ಬಿಸಿನೀರಿಗೆ ತಳ್ಳಿದ್ದದು. ನಾವೆಲ್ಲ ಈಜು ಬಿಸಿನೀರಲ್ಲಿ ಅದು ಕಲ್ತಿರೋದು ಅಂದಾಗ ನಾನು ಏನಕ್ಕೆ ಇದೆಲ್ಲ ಉಪಮೇಯಗಳನ್ನು ಬಳಸ್ತಾ ಇದ್ದೀನಿ ಅನ್ನೋದು, ಜೀವನವೇ ನಮಗೆ ಗುರುಗಳಾಗ್ತಾ ಹೋಯ್ತೆ ಹೊರತು ಈ ಥರ ವ್ಯಕ್ತಿತ್ವಗಳಲ್ಲೂ ಸಿಕ್ಕಲಿಲ್ಲ ಅನ್ನೋದು. ಅಥವಾ ಸಿಕ್ಕರೂ ಅವರನ್ನು ನಮ್ಮ ಗುರುಗಳಾಗಿ ತಗೊಳ್ಳೋಷ್ಟು ಸದರನೂ ಬಹುಶಃ ಇರಲಿಲ್ಲ. ಸೊ ಪುಸ್ತಕಗಳ ಬಗ್ಗೆ ಮಾತಾಡೋಣ. ಯಾಕೆಂದರೆ ಇವತ್ತು ಅಂಥ ವ್ಯಕ್ತಿಗಳು ಸಿಕ್ಕಿಲ್ಲ ಅಂದರೆ ವ್ಯಕ್ತಿತ್ವಗಳ ಆಲೋಚನೆಗಳು ಪುಸ್ತಕಗಳ ಮೂಲಕ ಸಿಗತ್ತೆ. ಸೊ ಯಾವ ಒಂದು ಪುಸ್ತಕ 25ರಿಂದ 35-40 ಆ ಒಂದು ಹರೆಯದಲ್ಲಿ ಓದ್ಕೋಬಹುದು ಇಂಥ ದೊಡ್ಡ ಬರಹಗಾರರಾಗಿ ನೀವು ಹೇಳೋದು? ಬಹುಶಃ ಆ ವಯಸ್ಸಲ್ಲಿ ನೀವು ಓದೋ ಕನ್ನಡ ಪುಸ್ತಕ ಯಾವುದು ಅಂದರೆ ಕುವೆಂಪು ಅವರ ಪುಸ್ತಕಗಳು. ಕುವೆಂಪು ಬರೆದಂಥ 2 ಕಾದಂಬರಿ, ಮಹತ್ ಕಾದಂಬರಿಗಳಿದ್ದಾವೆ. ಒಂದು ಮಲೆಗಳಲ್ಲಿ ಮದುಮಗಳು, ಇನ್ನೊಂದು ಕಾನೂರು ಹೆಗ್ಗಡತಿ. ಈ 2 ಕಾದಂಬರಿಗಳಿದಾವಲ್ಲ. ಆನಂತರ ಶಿವರಾಮ ಕಾರಂತರದ್ದು 2 ಕಾದಂಬರಿ ಇದೆ. ಒಂದು ಮರಳಿ ಮಣ್ಣಿಗೆ, ಇನ್ನೊಂದು ಕನ್ನಡಿಯಲ್ಲಿ ಕಂಡಾತ ಅಂತ. ಇದು ಅದು ಬಿಟ್ಬಿಟ್ರೆ ಒಂದು ನಮಗೆ ಪುರಾಣ ಮತ್ತು ಇತಿಹಾಸಗಳ ಅರಿವು ಇರುತ್ತೆ. ಅದು ಬಹಳ ಚೆನ್ನಾಗಿ ಆಗಬೇಕಂದ್ರೆ ಒಂದು ಪರ್ವ ಅಂತ ಒಂದು ಕಾದಂಬರಿ ಇದೆ ಭೈರಪ್ಪನವ್ರದ್ದು. ಅದು ಬಹುಶಃ ಓದಲೇಬೇಕಾದ ಕೃತಿ. ಆನಂತರ ಗಿರೀಶ್ ಕಾರ್ನಾಡ್ರದ್ದು ನಾಟಕ ಇದೆ ತುಘಲಕ್ ಅಂತ. ಸೊ ಈ ಥರದ ಪುಸ್ತಕ, ಲಂಕೇಶ್ವರದೊಂದು ಮುಸ್ಸಂಜೆಯ ಕಥಾಪ್ರಸಂಗ ಅಂತಿದೆ. ಸೊ ಈ ಥರ ತೇಜಸ್ವಿ ಅವ್ರದ್ದಿದೆ. ಅಫ್ಕೋರ್ಸ್ ಎಲ್ಲ ಓದಲೇಬೇಕಾದ, ಅದು ಬಹುಶಃ 15ರಿಂದ 25 ವಯಸ್ಸಲ್ಲಿ ಬರುತ್ತೆ. ಈಸ್ ದ ಬಿಗಿನರ್ಸ್ ಫಾರ್ ಎವ್ರಿ ರೀಡರ್. ಬಿಗಿನಿಂಗಲ್ಲಿ ಓದಬೇಕಾದ ಒಬ್ಬ ಲೇಖಕ. ಅವ್ರದ್ದು ಪರಿಸರದ ಕಥೆಗಳಿರ್ಬೋದು, ಕರವಾಲ ಇರ್ಬೋದು, ಚಿದಂಬರ, ಸುಮಾರು ಬುಕ್ ಇದೆ ಅವ್ರದ್ದು. ಇದರ ಜೊತೆಗೆ ನನಗೆ ಅನಿಸೋದೇನೆಂದರೆ ಬೇರೆ ಭಾಷೆಯ ಲೇಖಕರನ್ನು ಓದಬೇಕು ಅಂತಂದರೆ ಈ ಫಿಕ್ಷನ್ನಿಂದ ಆಚೆ ಹಿಸ್ಟಾರಿಕಲ್ ಬುಕ್ಸ್ ಇದ್ದಾವೆ. ಈ ರಾಮಚಂದ್ರ ಗುಹಾ ಬರೆಯುವಂಥ ಪುಸ್ತಕ ಇರ್ಬೋದು, ಅಥವಾ ಬೇರೆ ಭಾಷೆಗಳಲ್ಲಿ ನಮಗೆ ಸಿಗುವಂಥ ಲೇಖಕರು ಆಯಾ ದೇಶಗಳ ಬಗ್ಗೆ ಬರೀತಾರೆ, ಆಯಾ ದೇಶಗಳ ರಾಜಕೀಯ ತಲ್ಲಣಗಳ ಬಗ್ಗೆ ಬರೀತಾರೆ. ನಾವೆಲ್ಲ ಭಾಳ ಸಂತೋಷವಾಗಿದ್ವಿ. ಇಲ್ಲಿ ಹಲವಾರು ದೇಶಗಳಲ್ಲಿ ಲೇಖಕರನ್ನು ಜೈಲಿಗೆ ಹಾಕ್ತಾರೆ, ಎಕ್ಸೈಲ್ ಮಾಡ್ತಾರೆ, ದೇಶದಿಂದ ಹೊರಗೆ ಹಾಕ್ತಾರೆ. ಅದೇ ಒಪಿನಿಯನ್ಗೋಸ್ಕರನೇ ಅಗೇನ್. ಸೊ ನಿನ್ನ ಒಪಿನಿಯನ್ನು ನಮ್ಮ ರಾಜಕೀಯ ನಿಲುವಿಗೆ ಸರಿ ಇಲ್ಲ ಅಂತ ಆಚೆ ಹಾಕ್ತಾರೆ. ಅಂಥ ಲೇಖಕರು ಪಡುವ ಸ್ಟ್ರಗಲ್ಗಳು ಮತ್ತು ಅವರ ಸಮಾನತೆಗಾಗಿ ನಡೆಸಿದ ಹೋರಾಟಗಳು, ಈ ಥರದ ಪುಸ್ತಕಗಳಿದ್ದಾವೆ. ಅದನ್ನು ಆ ಏಜಲ್ಲಿ ಓದಬೇಕು. ಆಗ ಒಂದು ನಾವು ನಮ್ಮ ಸಂತೋಷ ಎಲ್ಲಿದೆ ಅಂತ ಗೊತ್ತಾಗತ್ತೆ ಅಂತ. ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಒಂದು ಒಳ್ಳೆಯ ಜಾಬ್ ಸಿಕ್ಬಿಟ್ರೆ, ಅಂದರೆ ಈ ಲೋಕದಲ್ಲಿ ಬದುಕುವುದಕ್ಕೆ ಬೇಕಾದ ಅನುಕೂಲಗಳಿದಾವಲ್ಲ, ಅದು ಸಿಕ್ಬಿಟ್ರೆ ಸಂತೋಷವಾಗಿದ್ವಿ ಅಂದ್ಕೊಡ್ತೇವೆ. ಬಟ್ ಅದರಿಂದ ಆಚೆ ಒಂದು ಹ್ಯುಮ್ಯಾನಿಟಿ ಇರುತ್ತಲ್ಲ, ಆ ಹ್ಯುಮ್ಯಾನಿಟಿಯ ಸಂತೋಷಗಳನ್ನು ಕಂಡುಹಿಡಿಯೋದೇ ಲೇಖಕನ ಕೆಲಸ ಅಂತ. ಅವನು ಅದನ್ನು ಹುಡುಕ್ತಾ ಇರ್ತಾನೆ. ಆ ಹುಡುಕಾಟದಲ್ಲಿ ಅವನಿಗೆ ಸಿಗುವಂಥ ಗೆಳೆಯರು ಅಥವಾ ಲೇಖಕರು, ಸಹಲೇಖಕರು, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಸೊಸೈಟಿ, ಇದೆಲ್ಲ ಭಾಳ ಕಷ್ಟ ಸಿಗೋದು. ಅದು ಸಿಗದೇ ಇದ್ದಾಗ ನನಗೆ ಭಾಳ ಒತ್ತಡ ಆಗ್ಬಿಡುತ್ತೆ ಅಂತ. ನಾನು ಹೇಳಬೇಕಾದ್ರೆ ಹೇಳೋಕ್ಕಾಗಲ್ಲ, ಇಲ್ಲಿ ಹೇಳಿದರೆ ಅದನ್ನು ವಿರೋಧಿಸ್ತಾರೆ, ನನ್ನನ್ನು ಆಚೆ ಹಾಕ್ತಾರೆ. ಆ ಭಯದಲ್ಲಿ ಲೇಖಕ ಬದುಕುವ ಹಾಗೆ ಆಗಬಾರ್ದು. ಯಾವುದೇ ಒಂದು ಚಿಕ್ಕ ಪಾಸ್ ತಗೊಳ್ಳೋದಾದರೆ, ಇದಕ್ಕೆ
ಸೂಕ್ತ ಅನಿಸೋ ಹಾಗೆ ಎಷ್ಟೋ ಕಡೆ ನೀವೇ ನಿಮ್ಮ ಹಳೆ ಇಂಟರ್ವ್ಯೂನಲ್ಲಿ ಹೇಳಿದ್ದೀರಾ, ನೀವು ಜೋಗಿ ಆಗೋಕ್ಕೂ ಮುಂಚೆ ಜೋಗಿಯವರು, ಯಾಕೆಂದರೆ ಜೋ ನಿಮ್ಮ ಹೆಂಡತಿ ಜ್ಯೋತಿಯವರ ಮೊದಲ ಅಕ್ಷರ ಮತ್ತು ನೀವು ಗಿರೀಶ್ ಅವರು ಗಿ ಇನ್ಯಾರೋ ಶಿವಣ್ಣನ ಸಿನಿಮಾ ಜೋಗಿ ಅಂತ ಆ ರೆಫರೆನ್ಸ್ ತಗೊಳ್ಳೋ ಮುಂಚೆ, ಇದಕ್ಕೂ ಮುಂಚೆ ಐ ಥಿಂಕ್ ನೀವು ಸುಮಾರು ಕಾಲಮ್ಸ್ಗಳು ಬರೆಯೋ ಇದರಲ್ಲೆಲ್ಲ ಎಲ್ಲೋ ಹೇಳಿದಿರಿ. ಹೆಸರಿಲ್ಲದೆ ಬರೆಯೋ ಇದರಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು, ಹೊಗಳಿದ್ರು ನಿಮಗದು ಬರಲ್ಲ, ಏನಾದ್ರು ಟೀಕಾ ಟಿಪ್ಪಣಿಗಳು ಮಾಡಿದ್ರು ಅದ್ರ ಪ್ರೆಷರು ನಿಮಗಿರಲ್ಲ ಅಂತ. ನಾನು ಅನಾಮಧೇಯವಾಗಿ ಬರೆಯೋದಕ್ಕೆ ಇಷ್ಟಪಡೋದು ಯಾವಾಗಲೂ. ಅಂದರೆ ಹಾಯ್ ಬೆಂಗಳೂರಿಗೆ ರವಿಕಾರಣದ್ದು ಬರೆದಾಗ ಜೋಗಿ ಅಂತ ಬರೆದೆ, ಬಟ್ ಆಮೇಲೆ ಜಾನಕಿ ಅಂತ ಹೆಸರಲ್ಲಿ ಬರೀತಿದ್ದೆ. ಅದನ್ನು ಜಾನಕಿ ಕಾಲಮ್ ಅದನ್ನು ಭಾಳ ವರ್ಷ ಬರೆದೆ. ಆಗ ಅದು ನನಗೆ ಭಾಳ ಫ್ರೀಡಮ್ ಕೊಟ್ಟಂಥ ಅಂಕಣ ಅದು. ಯಾಕಂದರೆ ನನ್ನ ಹೆಸರು ಇರಲಿಲ್ಲ, ಏನು ಬೇಕಾದ್ರೆ ಬರಿಬೋಯಿತು. ಅಂದರೆ ಏನು ಬೇಕಾದ್ರೆ ಬರೆಯುವಾಗ ಒಂದು ನನ್ನದೇ ಆದ ಒಂದು ಒಳ ಎಚ್ಚರ ಇರಬೇಕು, ಯಾರನ್ನು ಬೈಯೋದಕ್ಕೆ ಬಳಸಬಾರ್ದು ಅದನ್ನ. ಬಟ್ ಅನಿಸಿದ್ದನ್ನು ಭಾಳ ಮುಕ್ತವಾಗಿ ಹೇಳೋದಕ್ಕೆ ಅವಕಾಶ ಸಿಗುತ್ತೆ ಆಗ. ಇವತ್ತು ಅಂದರೆ ಅನಾನಿಮಸ್ ಅಂತ ಹೇಳಿದಾಗ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನಾನಿಮಿಟಿ ಇದೆಯಲ್ಲ, ಅದು ಭಾಳ ಡೇಂಜರಸ್. ನಿಜ. ಅಂದರೆ ಹೇಗೆ ಉಪಯೋಗಿಸ್ಬೇಕು ಗೊತ್ತಿಲ್ಲದೆ ಇದ್ದರೆ, ಅಂದರೆ ನಿಮಗೆ ಅದು ಅರಿವು ಇಲ್ಲದೆ ಹೋದರೆ ಡೇಂಜರಸ್ ಅದು. ಆಮೇಲೆ ನೀವು ಅದು ಸರಿಯಾಗಿ ಬಳಸದೇ ಹೋದರೆ ಅಪಾಯಕಾರಿ. ಬಟ್ ನೀವು ಸರಿಯಾಗಿ ಬಳಸಿದರೆ ಒಪಿನಿಯನ್ ಮುಖ್ಯ ಆಗಬೇಕು ಹೊರತು ವ್ಯಕ್ತಿ ಮುಖ್ಯ ಆಗಬಾರ್ದು ಅಂತ. ಯಾರು ಹೇಳ್ತಾರೆ ಅಂತ ಮುಖ್ಯ ಅಲ್ಲ, ಏನು ಹೇಳಿದ್ದಾನೆ ಅಂತ ಮುಖ್ಯ ಅಲ್ವಾ. ಎಷ್ಟೋ ಸಲ ನೀವು ಕೋಟ್ಸ್ಗಳು ಹೇಳ್ತಿರಲ್ಲ, ಅದು ಯಾರೋ ಹೇಳಿರ್ತಾರೆ, ನಾವು ಇನ್ಯಾರೋ ಹೇಳಿದಾವೆ ಅಂದ್ಕೋತೀವಿ. ಅಂದರೆ ಹಿಸ್ಟರಿಯಲ್ಲಿ ಒಂದು ವೆಬ್ಸೈಟೇ ಇದೆ, ಮಿಸ್ ಕೋಟ್ಸ್ ಅಂತ. ಬರ್ನಾಡ್ ಶಾ ಹೇಳಿರ್ತಾನೆ, ನಾವು ಇನ್ಯಾವುದೋ ಹೆಸರನ್ನು ಬಳಸ್ತಾ ಇರ್ತೀವಿ. ಸೊ ಈ ಥರದ ಹಾಗೆ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಅಂದರೆ ಕೋಟ್ಸ್ ಇಂಪಾರ್ಟೆಂಟ್. ಇವತ್ತಂತೂ ಎ ಐನಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಅಲ್ಲಿ ಹೇಳಿಸ್ತಾ ಇರ್ತಾರೆ, ಅದನ್ನು ನಿಜವಾದ ಲೇಖಕನ್ನು ಸಾಯಿಸಿಬಿಟ್ಟಿರ್ತಾರೆ. ಹೌದು ಸರ್, ಅಷ್ಟು ಮುಂದಕ್ಕೆ ಹೋಗಿದೆ. ಹೌದು. ಹೀಗಾಗಿ ನಾನು ಹೇಳೋದು, ಒಂದು ಹೇಳಿಕೆ ಬಹಳ ಮುಖ್ಯ. ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಹೇಳಿಕೆಯಿಂದ, ಅಂದರೆ ಡಾಕ್ಟ್ರ್ ಇಂಪಾರ್ಟೆಂಟ್ ಅಲ್ಲ, ಔಷಧಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ. ಹಂಗಾಯ್ತು. ಅಂದರೆ ಶೇಕ್ಸ್ಪಿಯರ್ ಅವ್ರದ್ದು ವಾಟ್ಸ್ ಇನ್ ಅ ನೇಮ್, ಅದನ್ನು ನಮ್ಗೆ ಯಾವ್ಯಾವ ಸಿಚುವೇಶನ್ಗೆ ಇದು ಅನುಕೂಲನೋ ಅದಕ್ಕೆ ಅಲ್ಲಿ ಎಳ್ಕೊಂಡಂಗೆ ಆಯಿತು ಅನ್ನೋದು ಆಯಿತು. ಸೊ ಇಲ್ಲಿ ಲಂಕೇಶ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಆ್ಯಂಡ್ ಅದನ್ನು ಮಾತಾಡ್ತಾನೆ ನಿಮ್ಮ ಅನಾಮಧೇಯ ಫೇಸ್ ಆಫ್ ಲೈಫ್ ಅದು ಯಾಕೆ ಅಂತ ಹೇಳಿದ್ರಿ. ಇನ್ನು ಮುಂದೆ ಹೋಗೋದಾದರೆ ತಮ್ಮ ಆಲೋಚನೆಗಳು, ತಾವು ಜೀವನನ ಹೇಗೆ ನೋಡಿದ್ದೀರಾ ಅದರ ಒಂದು ಹಿನ್ನೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ, ರವಿ ಬೆಳಗೆರೆ ಅವರು ಒಂದು ದೊಡ್ಡ ಹೆಸರು ಹೌದು, ಅವರು ಒಂದು ದೊಡ್ಡ ವೆಪನ್ ಕೂಡ. ಅದು ತುಂಬ ಒಳ್ಳೆ ರೀತಿಯಾಗಿ ಕೆಲವುದು ಉಪಯೋಗಿಸ್ಕೊಂಡಿದ್ದು ಇದೆ, ಕೆಲವುದು ಅವ್ರಿಗೆ ಚುಚ್ಚಿ ಅದು ಮುಂದೆ ಕೆಲವು ವಿಚಾರಗಳಲ್ಲಿ ತೊಂದರೆ ಆಗಿದ್ದೂ ಇದೆ. ಈ ತರಹ 2 ಪರಿವರ್ತನೆಯನ್ನು ಆಯಾ ಕಾಲಘಟ್ಟದಲ್ಲಿ ನೋಡ್ಕೊಂಡು ಬಂದ ಗೆಳೆಯ ನೀವು. ಸೊ ಇವತ್ತು ಅವರಿಲ್ಲ, ರವಿ ಇಲ್ಲದಿದ್ದರೂ ರವಿ ಬೆಳಗೆರೆ ಅವರ ಆಲೋಚನೆಯ ಕಿರಣ ಇವತ್ತಿಗೂ ನಮ್ಮ ಮಧ್ಯ ಇದೆ. ಅದನ್ನು ಸಹಿಸೋರಿದ್ದಾರೆ, ಅದರಿಂದ ಸುಟ್ಕೊಂಡಿರೋರಿದ್ದಾರೆ. ಹೇಳಿ ಸರ್. ರವಿ ಬೆಳಗೆರೆ ಒಂದು ಬಹುಶಃ ಜೀವನದಲ್ಲಿ ಬಹಳ ನೊಂದು, ಅಂದರೆ ಮುಂದೆ ದಾರಿ ಕಾಣದೆ ಕೊನೆಯ ಪ್ರಯತ್ನ ಅಂತೇಳಿ ಆರಂಭಿಸಿದ್ದು ಹಾಯ್ ಬೆಂಗಳೂರನ್ನು. ಅವ್ರ ಹಿಂದೆ ಭಾಳ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಲೆಕ್ಚರ್ ಆಗಿದ್ದರು, ಶಿಷ್ಯನೂ ಆಗಿದ್ರು ಅನ್ಸುತ್ತಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಕನ್ನಡಪುರದಲ್ಲಿ ಕೆಲಸ ಮಾಡಿದರು, ಬೇರೆ ಬೇರೆ ಕೆಲಸಗಳನ್ನು ಮಾಡಿದರು. ಅವರು ಕೊನೆಯದಾಗಿ ಬೇರೆ ಅಂದರೆ ಬಹಳ ತೀವ್ರತೆಯ ಮನುಷ್ಯ. ಅವ್ರಿಗೆ ದಿನಕ್ಕೊಂದು 40-50 ಪುಟ ಬರೆಯೋ ಶಕ್ತಿ ಇತ್ತು, ಬರೆಯುವ ಪ್ಯಾಷನ್ ಕೂಡ ಇತ್ತು. ಸೊ ಹಾಗಾಗಿ ಬರಲಿಕ್ಕೆ ಅವಕಾಶ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಅವರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇರೆ ಏನು ಮಾಡಲಿಕ್ಕೆ ಗೊತ್ತಿರಲಿಲ್ಲ ಅವರಿಗೆ. ಅಂದರೆ ಲೆಕ್ಚರ್ ಆಗಿದ್ದರು, ಅಲ್ಲಿ ಭಾಳ ವರ್ಷ ಇರಲಿಕ್ಕಾಗಿಲ್ಲ. ಕೊನೆಗೆ ಅವರು ಕೊನೆಯ ದಾರಿ ಅಂಥೇಳಿ ಆಫ್ಟರ್ ಮೆನಿ ಫೇಲ್ಯೂರ್ಸ್ ಈ ಸ್ಟಾರ್ಟೆಡ್ ಹಾಯ್ ಬೆಂಗಳೂರು. ಆ ಮಾಡೆಲ್ ಆಗ ಸಕ್ಸಸ್ ಆಗೋಯಿತು. ಹೇಗೆ ಲಂಕೇಶ್ ಪತ್ರಿಕೆ ಒಂದು ಕಾಲದಲ್ಲಿ ಸಕ್ಸಸ್ ಆಯಿತು, ಅದೇ ಥರ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪತ್ರಿಕೆಯಾಗಿ ಸಕ್ಸಸ್ ಆಯಿತು. ಆ್ಯಂಡ್ ಅವರು ಮೇಯ್ನ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ಪಾಪಿಗಳ ಲೋಕದಲ್ಲಿ ಅಂತ. ಅಂದರೆ ಬೆಂಗಳೂರಿನ ರೌಡಿಗಳ ಬಗ್ಗೆ ಬರೀತಾ ಬಂದರು. ಆ ರೌಡಿಗಳು ಯಾರೂ ಗೊತ್ತಿರಲಿಲ್ಲ. ಆಮೇಲೆ ಕ್ರೈಮ್ ಬಗ್ಗೆ ಬರೀತಾ ಬಂದರು, ಕ್ರೈಮ್ ಡೈರಿ, ಅಂದರೆ ಕ್ರೈಮ್ ರಿಪೋರ್ಟಿಂಗ್. ಒಂದು ಕ್ರೈಮ್ ಆದರೆ ಆ ಕ್ರೈಮಿನ ಹಿನ್ನೆಲೆಯನ್ನು ಬರೀತಾ ಬಂದರು. ಸೊ ಕ್ರೈಮ್ ಆಲ್ವೇಸ್ ಸೆಲ್ಸ್ ಅಂತ ಇತ್ತಾಗ, ಇವತ್ತು ಇರ್ಬೋದು. ಆ ಕ್ರೈಮಲ್ಲಿ ಅದನ್ನು ಬಹಳ ರೋಚಕವಾಗಿ ಬರೀತಾಯಿದ್ರು. ಹೀಗಾಗಿ ಈ ಬಿಕಮ್ ಓವರ್ನೈಟ್ ಸ್ಟಾರ್ ಬೈ ಹಾಯ್ ಬೆಂಗಳೂರು ಪತ್ರಿಕೆ. ಆನಂತರ ಅಷ್ಟೇ ರೋಚಕವಾಗಿ ಕಾದಂಬರಿಗಳನ್ನ ಬರೀತಾಯಿದ್ರು. ಅವರ ಭಾಷೆ ಇತ್ತಲ್ಲ, ಆ ಕಾಲಕ್ಕೆ ಬೇಕಾಗಿತ್ತದು. ಉದಾಹರಣೆಗೆ ಅವರು ಬಳಸ್ತಿರುವಂಥ ಪದಗಳಿರ್ಬೋದು, ಕಾಸ್ಬಾತ್ನಲ್ಲಿ ಬರೀತಿರುವಂಥ ಪದಗಳು, ಅಥವಾ
ಅವರು ನಾನು ಒಂದು ಬರೀತಿದ್ರು. ಅದು ಕಾಸುಬಾತಲ್ಲಿ ನಾನೇನಾದೆ ಅಂತ ಹೇಳೋದನ್ನು ನಾವು ಹೇಳಿಕೊಳ್ಳಿಕ್ಕೆ ಭಾಳ ಹಿಂಸೆ ಪಡುವಂಥ ಅಥವಾ ನಾಚಿಕೆ ಪಡುವಂಥ ಸಂಗತಿಗಳನ್ನು ಮುಕ್ತವಾಗಿ ಬರೀತಾಯಿದ್ರು. ಅವ್ರು ತಮ್ಮ ಹವ್ಯಾಸಗಳ ಬಗ್ಗೆ, ಹಿಂಗೆ ಬಡತನದಲ್ಲಿ ಬಂದೆ, ಏನೇನು ಮಾಡಿದೆ, ಒಳ್ಳೆ ಕೆಲಸನ ಬರೀತಿದ್ರು, ಕೆಟ್ಟ ಕೆಲಸನ ಬರೀತಿದ್ರು. ಅಂಥ ಒಂದು ಮುಕ್ತತೆಯಿಂದ ಬರೆಯೋದ್ರಿಂದ ಮತ್ತು ಆ ಪದಗಳನ್ನು ಬಹಳ ರೋಚಕವಾಗಿ ಬಳಸೋದ್ರಿಂದ, ಅಂದರೆ ಆ ಲ್ಯಾಂಗ್ವೇಜ್ ನೀವು ಅವ್ರದ್ದು ನಿಮಗೆ ಓದಿದಾಗ ಗೊತ್ತಾಗುತ್ತೆ. ಅವರ ಪದಗಳು ಅಷ್ಟು ಲಾಲಿತ್ಯ ಚೆನ್ನಾಗಿತ್ತು. ಅದರಿಂದಾಗಿ ಅವರು ಬಹಳ ಬೇಗ ಯೂತನ್ನು ಕ್ಯಾಪ್ಚರ್ ಮಾಡಿದ್ರು. ಎಷ್ಟೋ ಮಂದಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಪತ್ರಿಕೋದ್ಯಮಕ್ಕೆ ಬಂದವರಿದ್ದಾರೆ, ಕಾದಂಬರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದವರಿದ್ದಾರೆ. ಸೊ ಇದೆಲ್ಲ ಅವರ ಬಹಳ ದೊಡ್ಡ ಸಾಧನೆಗಳು. ಇದರ ಮಧ್ಯೆ ಏನಾಗ್ತಿತ್ತಂದರೆ ಅವರ ಪತ್ರಿಕೆಯ ಅವಶ್ಯಕತೆಗೆ ತಕ್ಕಂತೆ ಕೆಲವು ಸತ್ಯ ಜೊತೆ ಸುಳ್ಳು ಬರ್ತಾಯಿತ್ತು ಅವ್ರಿಗೆ ಗೊತ್ತಾಗ್ದಂಗೆ. ಅಂದರೆ ಎಲ್ಲವನ್ನು ಚೆಕ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಅದರಿಂದ ನೊಂದಿರ್ಬೋದು, ಎಷ್ಟೋ ಜನಕ್ಕೆ ತೊಂದರೆ ಆಗಿರ್ಬೋದು, ಈ ಥರದ್ದು ಆಗಿದೆ. ಹೀಗಾಗಿ ಅದೊಂದು ರವಿ ಬೆಳಗೆರೆ ಅಂತ ಹೇಳೋದು ಒಂದು ಕಾಲಘಟ್ಟ. ಅವರ ಆರಂಭದಿಂದ ಅವರ ಕೊನೆಯ ದಿನಗಳ ತನಕ ಅದು ತಗೊಂಡ್ರೆ ಅದೇ ಒಂದು ಬೇರೆ ಬದುಕೋದು. ಇನ್ನೊಂದು ಸಲ ಅದನ್ನು ರಿಪೀಟ್ ಮಾಡೋಕ್ಕಾಗಲ್ಲ, ಕಾಪಿ ಮಾಡೋಕ್ಕಾಗಲ್ಲ. ಸೊ ಆ ಥರದ ಒಂದು ಸಾಧನೆ ಅದು. ಅವರು ತುಂಬ ಮೆಟ್ಲುಗಳು ಹತ್ತುಬಿಟ್ರು ಅವರು. ಒಂದೊಂದೇ ಹಂತವಾಗಿ ಅದನ್ನು ನಾವು ಬಿಡಿಸಿ ಛೇದಿಸಿ ನೋಡೋದಾದರೆ, ಯಾಕೆಂದರೆ ಒಂದು ಕ್ರೈಮ್ ರಿಪೋರ್ಟಿಂಗ್ ಬಗ್ಗೆ ನನಗೊಂದಷ್ಟು ಕ್ಯೂರಿಯಾಸಿಟೀಸ್ ಇದೆ. ಯಾಕೆಂದರೆ ಅವತ್ತಿನ ಕಾಲ ನಾನು 84 ಬಾಂಡ್ ಸರ್. ನನಗೆ ಜ್ಞಾಪಕ ಇದೆ, ನಮ್ಮ ತಾತ ರಾಮರಾವ್ ಅಂತ, ಅವ್ರು ಯಾವ ಪತ್ರಿಕೆ ಓದ್ತಾಯಿದ್ರು ಬಿಡ್ತಿದ್ರು, ಮಾಯಾಮೃಗ ಸೀರಿಯಲ್ಲು, ಜನನಿ ಸೀರಿಯಲ್ಲು ಮತ್ತು ಮನೆಗೆ ಹಾಯ್ ಬೆಂಗಳೂರು, ಆ ಪೇಪರ್ ತರ್ತಾಯಿದ್ದು ಹುಡುಗಿ ನಾನು. ಏನೋ 1 ರೂಪಾಯಿನೋ 2 ರೂಪಾಯಿನೋ ಕೊಡೋರು, ಅಲ್ಲಿ ಓಡಿ ಹೋಗ್ಬಿಟ್ಟು ಅವತ್ತೆಲ್ಲ ಅದೇ ಈ ಬಾಳೆಹಣ್ಣು ಅಂಗಡಿ ಎಲ್ಲ ಇದ್ದರೆ ಅಲ್ಲೇ ಪೇಪರ್ಗಳು ಹಿಂಗೆ ನೇತಾಕಿರೋರು, ಅದನ್ನು ತೊಗೊಂಡು ಬರಬೇಕು. ನಮ್ಗೆ ಅವತ್ತೆಲ್ಲ ಹಾಯ್ ಬೆಂಗಳೂರು ಏನೋ ತಾತ ಹೋದರೆ ನಾವು 4 ಆಣಿ ಹಾಲ್ಕೋವ ಏನೋಕೋ ದುಡ್ಡು ಕೊಡ್ತಾರೆ. ಇಷ್ಟು ಅಂದರೆ ಒಬ್ಬೊಬ್ರದ್ದು ಆಯಾ ಕಾಲಘಟ್ಟಕ್ಕೆ ಹೆಂಗಿರುತ್ತೆ ಆಲೋಚನೆಗಳು. ಬಟ್ ಅವ್ರು ಬರಿತಾ ಇದ್ದಿದ್ದು ವಿಚಾರಗಳು ಇವತ್ತು ನಾವು ಹಿಂದೆ ತಿರುಗಿ ನೋಡಿದ್ರೆ, ಓ ಇವರ ರವಿ ಬೆಳಗೆರೆ, ನಮ್ಮ ತಾತ ಇವ್ರದ್ದು ಓದ್ತಾ ಇದ್ದಿದ್ದು. ಸೊ ಅವ್ರ ಜೊತೆಗಿದ್ದವ್ರು ನೀವು. ಅವತ್ತು ನಿಮಗಿನ್ನೂ ಪ್ರಪಂಚ ಚೆನ್ನಾಗಿ ಅರ್ಥ ಆಗ್ತಾ ಇದ್ದಿದ್ದು ದಿನಗಳಲ್ಲಿ. ಕ್ರೈಮ್ ರಿಪೋರ್ಟಿಂಗಲ್ಲಿ ಇದ್ದಂಥ ಭಯಗಳೇನು, ಅದೆಲ್ಲವನ್ನು ಮೀರಿನೂ ಅವ್ರು ಹಾಗಿದ್ರೆ ಕೈ ಇಡ್ತಾ ಇದ್ದಿದ್ದು ಯಾಕೆ? ಇಲ್ಲ, ಕ್ರೈಮ್ ರಿಪೋರ್ಟಿಂಗೆಲ್ಲ ಒಂದು ಈ ರೌಡಿಗಳ ಬಗ್ಗೆ ಬರೀತಿದ್ದಾಗ ಅಥವಾ ಬಹಳ ನೇರವಾಗಿ ಬಹಳ ದೊಡ್ಡ ಕೊಲೆಗಳಾದಾಗ, ಅಂದರೆ ದೊಡ್ಡ ಕೊಲೆಗಳಾದರೆ ಸಾಮಾಜಿಕವಾಗಿ ಮಹತ್ವದ ವ್ಯಕ್ತಿಗಳು ತೀರ್ಕೊಂಡಾಗ ಬರೀತಿದ್ದಾಗ ಅವ್ರಿಗೊಂದಷ್ಟು ಥ್ರೆಟ್ ಬರ್ತಾಯಿತ್ತು ಫೋನಲ್ಲೆಲ್ಲ, ಬರಿಬೇಡಿ ಈ ಥರದ್ದು. ಬಟ್ ಒಬ್ಬ ಸಂಪಾದಕ ಅದನ್ನು ಎದುರಿಸಿ ನಿಲ್ಲದೆ ಹೋದರೆ ಆಗಲ್ಲ. ಅದು ಲಂಕೇಶ್ವರ ಹಕ್ಕಿನೂ ಇತ್ತದು. ಲಂಕೇಶ್ವರು ಹಲವು ಲೇಖನಗಳು ಬರೆದಾಗ ಅವರಿಗೂ ವಿರೋಧಗಳು ವ್ಯಕ್ತವಾಗಿದ್ದಾವೆ. ಯಾವಾಗ ಒಬ್ಬ ಸಾಮಾಜಿಕವಾಗಿ ಒಪ್ಪಿತವಾದ್ದನ್ನು ವಿರೋಧಿಸ್ತಾನೋ ಅವರ ವಿರುದ್ಧ ಒಂದು ಪ್ರತಿಭಟನೆ ನಡೆಯುತ್ತೆ. ಇವತ್ತು ಏನು ಬರೆದ್ರೂ ನಡೆಯುತ್ತೆ. ಇವತ್ತು ಯಾರ ಬಗ್ಗೆ ಬರೆದ್ರೂ ಇನ್ನೊಬ್ಬರು ಪ್ರತಿಭಟನೆ ಮಾಡೋರು ಇದೇ ಇರ್ತಾರೆ. ಬಟ್ ಪ್ರತಿಭಟನೆಯ ಸ್ವರೂಪ ಬೇರೆ ಇದೆ. ಆಗ ಫಿಸಿಕಲ್ ಆಗಿರ್ತಿತ್ತು, ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿದೆ, ಡಿಜಿಟಲ್ ಆಗಿಬಿಟ್ಟಿದೆ. ಇವತ್ತು ಫಿಸಿಕಲ್ ಆಗಿದ್ದನ್ನು ಪೊಲೀಸಿಂದ ಕಂಟ್ರೋಲ್ ಮಾಡ್ಬೋದು, ಡಿಜಿಟಲ್ನ ಪೊಲೀಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೈಬರ್ ಕ್ರೈಮ್ ಇದೆ, ಕೆಲವು ಸತಿ ಅದು ಮನೆ ಮುಂದೆ ಬೋರ್ಡ್ ಹಾಕ್ದಂಗೆ ಇರುತ್ತೆ. ಸೈಬರ್ ಕ್ರೈಮ್ ಅಲ್ಲ, ಇದು ಡಿಜಿಟಲಿ ನಿಮ್ಮ ಮೇಲೆ ಅಟ್ಯಾಕ್ ಶುರುವಾದಾಗ ವರ್ಲ್ಡ್ ವೈಡ್ ನಿಮ್ಮನ್ನು ಏನು ರೋಸ್ಟ್ ಮಾಡ್ತಾರಲ್ಲ ಆನ್ಲೈನಲ್ಲಿ, ಆವಾಗ ಏನೂ ಮಾಡೋಕ್ಕಾಗಲ್ಲ. ಅವ್ರು ಯಾರು ತಡೆಯೋಕ್ಕಾಗಲ್ಲ. ಒಂದಿದೆ ಅಷ್ಟೇ ಸರ್, ಇಗ್ನೋರ್, ಸಿಂಪಲ್ ಮೆಡಿಸಿನ್. ಹೌದು. ಸೊ ಆ ಕಾಲದಲ್ಲಿ ಆ ರೀತಿ ವಿರೋಧ ಬಂದಾಗ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾಯಿದ್ರು. ಅವ್ರ ಹತ್ರ ವೆಪನ್ಗಳಿರ್ತಾಯಿತ್ತು. ಅಂದರೆ ಅವರು ರಿವಾಲ್ವರ್ ಲೈಸೆನ್ಸ್ ತೊಗೊಂಡು ಇಟ್ಕೊಂಡಿದ್ರು. ಆಮೇಲೆ ಎಷ್ಟೋ ದಿನ ಯಾರಿಗೂ ಗೊತ್ತಾಗದಂಗೆ ಇರ್ತಾಯಿದ್ರು. ಆಮೇಲೆ ಅಜ್ಞಾತವಾಸ. ಆಮೇಲೆ ಅವರ ಆಫೀಸ್ಗೆ ಎಂಟ್ರಾಗೋದೇ ಕಷ್ಟ ಇತ್ತು, 2-3 ಬಾಗಿಲುಗಳಿದ್ವು, ಬೀಗ ಹಾಕಿರ್ತಿದ್ರು. ಹೀಗೆಲ್ಲ ಇದ್ದರೆ ಆರಂಭದ ದಿನಗಳಲ್ಲಿ ಅವ್ರು ಭಾಳ ಈ ಥರದ ಕಷ್ಟಗಳನ್ನ ಎದುರಿಸಿದ್ದಾರೆ. ಅವ್ರ ಆಫೀಸಲ್ಲಿದೆ ಅಂತ ಎಷ್ಟೋ ಮಂದಿಗೆ ಗೊತ್ತೇ ಆಗ್ತಿರಲಿಲ್ಲ. ಅದು ಯಾವುದೋ ಹೋಟ್ಲ್ ರೂಮಲ್ಲಿ ಕೂತ್ಕೊಂಡು ಬರೆದಿದ್ದಿದೆ. ಎಷ್ಟೋ ಸಲ ಒಂದು ಹೋಟ್ಲಿಗೆ ಹೋಗೋದಲ್ಲಿ ರೂಮ್ ಮಾಡೋದಲ್ಲಿ ಕೂತ್ಕೊಂಡೆ ಅಲ್ಲೇ ಸಂಚಿಕೆ ಮಾಡಿದ್ದಿದೆ. ಸೊ ಈ ಥರದ ದಿನಗಳನ್ನು ಹಲವಾರು ದಿನಗಳನ್ನು ನೋಡಿದ್ದೀವಿ. ಆದರೆ ಅದನ್ನು ಆ ಕಾಲಕ್ಕೆ ಅವ್ರು ಹೇಳಬೇಕಾಗಿತ್ತು ಅನಿಸುತ್ತೆ ನನಗೆ. ಅದು ಅನ್ನೋದ ನೀವು ಹೇಳುವಾಗ, ಸತ್ಯ ಹೇಳುವಾಗ ಕೆಲವ್ರಿಗೆ ತೊಂದರೆ ಆಗಿರ್ಬೋದು. ಬಟ್ ಆ ಕಾಲಕ್ಕೆ ಆ ಪತ್ರಿಕೆ ಹಲವು ಓದುಗರನ್ನು ಸೃಷ್ಟಿ ಮಾಡಿದ್ದು, ಲಕ್ಷಾಂತರ ಓದುಗರಿಗೆ ಓದುವ ಆಸಕ್ತಿಯನ್ನು ಹುಟ್ಟಿಸಿದ್ದು. ತೇಜಸ್ವಿಯವರು, ರವಿ ಬೆಳಗೆರೆಯವರು, ಭೈರಪ್ಪನವರು, ಹೀಗೆ ಒಂದೊಂದು ಕಾಲದಲ್ಲಿ ಓದುಗರನ್ನು ಹುಟ್ಟು ಹಾಕಿದವರ ಸಂಖ್ಯೆ ಕನ್ನಡದಲ್ಲಿದೆ. ಇವತ್ತಂತೂ
ಹಲವಾರು ಲೇಖಕರು, ಹೊಸ ಲೇಖಕರು ತಮ್ಮೊಟ್ಟಿಗೆ 1000 ಓದುಗರನ್ನ ಕರ್ಕೊಂಡೇ ಬರ್ತಾರೆ. ಇವತ್ತಂತೂ ಭಾಳ ಸಮೃದ್ಧವಾದ ಕಾಲ ಬಂದರೆ. ಅಂದರೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ? ಇಲ್ಲ, ರೈಟರ್ಸಿಗೆ ಇವತ್ತು ದ ಬೆಸ್ಟ್ ಟೈಮ್. ಓಕೆ. ಎಲ್ಲರೂ ಹೇಳ್ತಾರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ, ಬಟ್ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾ ಇದೆ. ಯಾಕೆ? ಇಲ್ಲ, ಜಾಸ್ತಿ ಮಂದಿ ಓದ್ತಿದ್ದಾರೆ. ಓಕೆ. ನಾನು ಇನ್ಸ್ಟಾಗ್ರಾಮ್ ನೋಡಿದ್ರೆ ಅದರಲ್ಲಿ ದಿನಕ್ಕೊಂದು 40 ಪೋಸ್ಟ್ಗಳು ಪುಸ್ತಕದ ಬಗ್ಗೆ ಇರ್ತವೆ. ಇಫ್ ಯು ಫಾಲೋ ಮಾಡಿದ್ರೆ ನಿಮಗೂ ಅಫ್ಕೋರ್ಸ್ ಐ ಥಿಂಕ್ ನಾವು ಯಾವ್ಯಾವ ಥರ ವ್ಯಕ್ತಿಗಳನ್ನು ವಿಚಾರಗಳನ್ನು ಫಾಲೋ ಮಾಡ್ತೀವೋ ಆಲ್ಗೋರಿದಮ್ ಅದೇ ಥರ ವಿಚಾರನ ಆಗುತ್ತೆ. ಆಮೇಲೆ ಯಾವ ಹೊಸ ಲೇಖಕ ಮಾಡಿದ್ರೆ ಒಂದು 1000 ಪುಸ್ತಕ ಭಾಳ ಈಸಿಯಾಗಿ ಮಾರಾಟ ಆಗುತ್ತೆ. ಶಿವರಾಮ್ ಕಾರಂತರು ಒಂದು ಅವರ ಒಂದು ಕಾದಂಬರಿ ಮರುಮುದ್ರಣ ಆದಾಗ ಅವ್ರು ಬರೀತಾರೆ, ಇದು 10 ವರ್ಷಗಳ ನಂತರ ಮರುಮುದ್ರಣ ಆಗ್ತಾಯಿದ್ದಾರೆ. ಅಂದರೆ 1000 ಕಾಪಿ 10 ವರ್ಷಗಳ ನಂತರ ಮಾರಾಟ ಆಗಿದೆ. 10 ವರ್ಷ ಬೇಕಾಗಿತ್ತು 1000 ಕಾಪಿ ಮಾರಾಟ ಆಗೋದಕ್ಕೆ ಆ ಕಾಲದಲ್ಲಿ. ಆಗ ಎಲ್ಲ ಓದುಗರು ಇದ್ದರು ಅಂತ. ಬಟ್ ಇವತ್ತು ಅಫ್ಕೋರ್ಸ್ ಆಗ 10 ಲೇಖಕರಿದ್ದರು, ಈಗ 100 ಲೇಖಕರಿದ್ದಾರೆ. ಸೊ ಓದುಗರ ಸಂಖ್ಯೆ ಜಾಸ್ತಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಆಗಿದೆ. ಆಮೇಲೆ ನಾವು ಹೇಳ್ತೀವಲ್ಲ, ಫೋನ್ ಸರಿ ಇಲ್ಲ, ಮೊಬೈಲ್ ನೋಡ್ತೀವಿ, ಮೊಬೈಲ್ ಓದ್ತಾ ಇರ್ತಾರೆ. ನನಗೆ ಮೊಬೈಲ್ ಬಂದ ಮೇಲೆ ಆದ ಕ್ರಾಂತಿ ಇದೆಯಲ್ಲ, ಅದು ಭಾಳ ದೊಡ್ಡ ಕ್ರಾಂತಿ. ಅದು ಮೊಬೈಲ್ ನಮ್ಮ ಶತ್ರು ಅಲ್ಲ, ಅದು ಮಿತ್ರ. ಯಾಕಂದರೆ ಯಾರೆಲ್ಲ ಓದ್ತಾ ಇರಲಿಲ್ವೋ ಅವರೆಲ್ಲ ಓದ್ತಾರೆ ಇವತ್ತು. ನೀವು ಒಂದು ಲೇಖನವನ್ನು ವಾಟ್ಸಪ್ಪಲ್ಲಿ ಹಾಕಿದರೆ 1000 ಜನ ಓದ್ತಾರೆ ಮಿನಿಮಮ್. ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಆದಾಗ ಎಷ್ಟು ಜನ ಓದ್ತಾರಕ್ಕಿಂತ ಜಾಸ್ತಿ ಜನ ಮೊಬೈಲ್ ಓದ್ತಾರೆ. ಆಮೇಲೆ ಯಾರ್ಯಾರು ಓದ್ತಾ ಇರಲಿಲ್ವೋ ಅವರು ಓದ್ತಾರೆ. ಅಂದರೆ ಒಂದು ಪತ್ರಿಕೆಯನ್ನು, ಪುಸ್ತಕವನ್ನು ಒಂದು ಪುಟ್ಟ ಹಳ್ಳಿಗೆ ತಲುಪಿಸೋಕ್ಕೆ ಸಾಧ್ಯ ಇರಲಿಲ್ಲ, ಇವತ್ತು ಮೊಬೈಲಲ್ಲಿ ಹೋಗುತ್ತೆ ಅವರಿಗೆ. ಸೊ ಹೀಗಾಗಿ ಅದು ಕನ್ನಡವನ್ನು ಬೆಳೆಸೋದಕ್ಕೆ ಮೊಬೈಲ್ ಭಾಳ ದೊಡ್ಡ ಸಹಾಯ ಮಾಡಿದೆ, ಭಾಳ ದೊಡ್ಡ ಕೆಲಸ ಮಾಡಿದೆ ಅದು. ಖಂಡಿತ ಸರ್. ಸೊ ಒಡನಾಟಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರವಿ ಬೆಳಗೆರೆ ಅವರ ಒಂದು ಫೇಸು, ಕಾಂಟ್ರವರ್ಸೀಸ್ ಅರೌಂಡ್ ಪತ್ರಿಕೆಗಳು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ವಿಶ್ವೇಶ್ವರ ಭಟ್ರು ಒಂದು ಸಲ ಹೇಳಿದರು, ಯಾವ ಸಂಪಾದಕ ವಿವಾದಕ್ಕೆ ಒಳಗಾಗೋದಿಲ್ಲೋ ಅವನು ಸಂಪಾದಕನೇ ಅಲ್ಲ ಅಂತ. ಇದು ಬಹುಶಃ ಎಲ್ಲ ಸಂಪಾದಕರಿಗೂ ಬೇರೆ ಬೇರೆ ಕಾರಣಕ್ಕೆ ಎದುರಾಗಿದೆ. ನಾವು ಕೆಲಸ ಮಾಡ್ತಿದ್ದ ಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ಸು, ಇಟ್ ಈಸ್ ನೋನ್ ಫಾರ್ ಕಾಂಟ್ರವರ್ಸೀಸ್. ಅದು ಬೋಫೋರ್ಸ್ ಹಗರಣ ಇರ್ಬೋದು ಅಥವಾ ಅಂಥವ ದೊಡ್ಡ ದೊಡ್ಡ ಹಗರಣವನ್ನು ಎದುರು ಹಾಕೊಂಡಂಥದ್ದು. ಅದರ ಸಂಪಾದಕರು, ಮಾಲೀಕರು ಎಲ್ಲ ವ್ಯವಸ್ಥೆ ವಿರುದ್ಧ ಇದ್ದವರೇ. ಅಲ್ಲಿಂದ ಹಿಡಿದು ಈ ಲಂಕೇಶ್ ಪತ್ರಿಕೆ ಇರ್ಬೋದು, ಅಥವಾ ಹಾಯ್ ಬೆಂಗಳೂರು ಇರ್ಬೋದು, ಅಥವಾ ಇತ್ತೀಚೆಗೆ ತಗೊಂಡ್ರೆ ಆ PSI ಪರೀಕ್ಷಾ ಹಗರಣವಂಥದ್ದು ಕಾಪಿ ಆಯಿತು ಅಂತ, ಅದನ್ನು ಬಯಲು ಮಾಡಿದ್ದು ಕನ್ನಡಪ್ರಭ. ಅದು ಕಂಟಿನ್ಯೂಸ್ ಆಗಿ ಅದರ ರಿಪೋರ್ಟ್ರ್ಗಳಿಗೆ ಮೊನ್ನೆ ರಾಷ್ಟ್ರಪತಿ ಪದಕ ಕೂಡ ಸಿಕ್ತು. ಸೊ ಈ ರೀತಿಯಲ್ಲಿ ಒಂದು ಪತ್ರಿಕೆ ಈ ಥರ ಅನ್ಯಾಯ ಆದಾಗ ಅದನ್ನು ಹೊರಗಡೆ ಹಾಕ್ತಾ ಇರಬೇಕಾಗುತ್ತೆ. ಈ ಕೊರೋನಾ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಪತ್ರಿಕೆಗಳು ಹೊರಗೆ ಹಾಕಿದ್ದಿರ್ಬೋದು. ರವಿ ಬೆಳಗೆರೆ ಏನು ಮಾಡ್ತಿದ್ರು ಅಂದರೆ, ಅವರು ಒಂದು ಕಾಂಟ್ರವರ್ಸಿ ಹೆಂಗಾಗುತ್ತೆ ಅಂದರೆ, ಒಂದು ಪೊಲಿಟಿಕಲ್ ಭ್ರಷ್ಟಾಚಾರಗಳಾಗ್ತವೆ, ಇನ್ನೊಂದು ಹತ್ಯೆಗಳಾಗ್ತವೆ, ಒಂದು ಕ್ರೈಮು, ಭ್ರಷ್ಟಾಚಾರ, ಇನ್ನೊಂದು ಬೇರೆ ರೀತಿಯ ಒಂದು ಅಸಮಾನತೆ ಇದೆ ನಮ್ಮಲ್ಲಿ. ಅಂದರೆ ಈಗ ಒಬ್ಬ ಸ್ವಾಮೀಜಿ ಮೋಸ ಮಾಡೋದು, ಈ ಥರ ಇದೆಯಲ್ಲ. ಒಬ್ಬ ಸ್ವಾಮೀಜಿಗಳು ಅಥವಾ ಈ ರೀತಿಯ ಮಠಮಾನ್ಯಗಳನ್ನ ಕಟ್ಕೊಂಡವರು, ರವಿ ಬೆಳಗೆರೆ ಅವರನ್ನು ಭಾಳ ವಿರೋಧಿಸಿ ಬರ್ತಾಯಿದ್ರು, ಅವರಿಗೆ ಆಗ್ತಿರಲಿಲ್ಲ. ಸೊ ಅವರು ಅತಿ ಹೆಚ್ಚು ವಿರೋಧವನ್ನು ಎದುರಿಸಿದ್ದು ಆ ಕಾರಣಕ್ಕೆ. ಈ ಕ್ರೈಮ್ ಮಾಡ್ತಿದ್ದವರು ಅವರಿಗೆ ನಿಜವಾಗೂ ರೌಡಿ ಬಗ್ಗೆ ಬರೆದು ಅವ್ರಿಗೆ ಖುಷಿಯಾಗೋದು, ನಮಗೊಂದು ಬಿಲ್ಡಪ್ ಸಿಕ್ತು ಅಂತ. ಬಟ್ ಈ ಮಠಮಾನ್ಯಗಳ ಬಗ್ಗೆ ಬರೆದಾಗ ಭಾಳ ವಿರೋಧ ಬರ್ತಾಯಿತ್ತು. ಅಂದರೆ ಮಠಮಾನ್ಯಗಳಿಗೆ ಭಕ್ತರೇ ಆಶ್ರಯದಾತರ. ಅದರಿಂದ ಅವರು ಮಠಮಾನ್ಯಗಳ ಬಗ್ಗೆ ಬರೆದಾಗ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಿತ್ತು, ಆದಾಯ ಕಡಿಮೆ ಆಗ್ತಿತ್ತು. ಅವ್ರು ಬಹುಶಃ ಎಲ್ಲ ಸ್ವಾಮೀಜಿಗಳ ಬಗ್ಗೆ ಕೂಡ ಬರೆದ್ರು ಅನಿಸುತ್ತೆ. ನಮ್ಮ ಬೆಳ್ತಂಗಡಿಯಲ್ಲೊಬ್ಬರು ಸ್ವಾಮೀಜಿ ಹೊಸದಾಗಿ ಏನೋ ದೇವಸ್ಥಾನ ಕಟ್ತಾಯಿದ್ರು, ಅವ್ರ ಬಗ್ಗೆ ಬರೆದ್ರು. ಈ ರೀತಿ ಬಹುಶಃ ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಕೂಡ ಬರೆದ್ರು ಅವರು. ನಾನು ಅವ್ರನ್ನ ಮೀಟ್ ಮಾಡೋ ಹೊತ್ತಿಗೆ ಐ ಥಿಂಕ್ ಇದೊಂದು 10-12 ವರ್ಷದ ಮುಂಚೆ ಫಸ್ಟ್ ಟೈಮ್ ಅವ್ರನ್ನ ಇಂಟರ್ವ್ಯೂ ತೊಗೊಳಕ್ಕೆ ಅಂತ ಅವ್ರ ಮನೆ ಪದ್ಮನಾಭ ನಗರ್ ಇದೆಯಲ್ಲ ಸರ್, ಐ ಥಿಂಕ್ ಸ್ಕೂಲೇನೋ ಇರಬೇಕು, ಪ್ರಾರ್ಥನಾ ಇದರಲ್ಲೋ ಎಲ್ಲೋ, ಅಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಸೆಕ್ಯೂರಿಟಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸಫಾರಿ ಅಂತೆಲ್ಲ ಹಾಕೊಂಡು ಗನ್ಗಿನೆಲ್ಲ ಹಿಡ್ಕೊಂಡು ನಿಂತಿದ್ದಾರೆ. ನಾನು ಎಲ್ಲಿಗೆ ಬಂದಪ್ಪ ಅದಕ್ಕೆ ನಾನೊಂದು ಚಿಕ್ಕ ಮೈಕ್ ಹಿಡ್ಕೊಂಡು ನಾನೆಲ್ಲೋ ಇಂಟರ್ವ್ಯೂ ಅಂತ ಬಂದಲ್ಲ.
ಆಮೇಲೆ ನೋಡ್ತೀನಿ ನಿಮಿಷ ಇರಿ ಮೇಡಮ್ ಯಾರೋ ಬರ್ತಾ ಇದ್ದಾರೆ ಅಂತ ಇಳಿದು ಹಿಂಗೆ ಹೋಗ್ತಾ ಇದ್ದಾರೆ ಮುತ್ತಪ್ಪರಾಯ್ ಅವರು ಮತ್ತು ಅವ್ರ ಕಡೆ ಎಲ್ಲ ಹಿಂಗೆ ಇಳಿದು ಹೋಗ್ತಾ ಇದ್ದಾರೆ. ನಾನು ಒಳಗೆ ಹೋಗ್ತಾ ಇದ್ದೀನಿ, ಹೇಳು ಮರಿ ಅಂತ ಅವು ಸ್ಟಾರ್ಟು. ನಾನು ಮರಿ ಆಯಿತು, ಇದು ಫಸ್ಟ್ ಇನ್ಸಿಡೆನ್ಸು. ಆದಮೇಲೆ ಇತ್ತೀಚೆಗೆ ಅವರು ಜನಶ್ರೀ ಇದಕ್ಕೆ ಚಾನಲ್ಗೆ ಹೆಡ್ ಆದಾಗ ಅವಾಗ ಐ ಥಿಂಕ್ 2015 16 ಅದು ರ್ಯಾಪಿಡ್ ರಶ್ಮಿ ಇದು ಪೀಕೆಸ್ಟ್ ಡೇಸ್. ಅದು ಒಂದು ದಿವಸ ಮರಿ ನೀನು ಶೋ ಕೇಳ್ತೀನಿ ಹಂಗೆ ಹಿಂಗೆ ಬರಬೇಕು ನೀನು ಅಂತ ಕರೆಸ್ಕೊಂಡು ಆವಾಗ ಮೀಟ್ ಮಾಡಿದ್ದು. ಅಂದರೆ ನಾವು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಅದೊಂಥರ ವೈಫೈಗೆ ಕನೆಕ್ಟ್ ಆಗಿರೋ ಫೋನ್ಗಳ ಥರ ಆಯಾ ಕಾಲಘಟ್ಟಕ್ಕೆ ಕನೆಕ್ಟ್ ಆಗಿರೋರು ಅವರ ಅಭಿಪ್ರಾಯಗಳೆಲ್ಲ ಬದಲಾಗ್ತಾ ಇರುತ್ತೆ. ನಾನು ಅವ್ರನ್ನ ಮೀಟ್ ಮಾಡಿದಾಗ ನಾನು ಅಂಕಣ ಬರೀತಾ ಇದ್ದೆ ಕನ್ನಡಪ್ರಭಕ್ಕೆ. ಅದನ್ನು ನೋಡಿ ಅವರು ಒಂದಿನ ನನಗೆ ಫೋನ್ ಮಾಡಿದರು, ಬಂದು ಭೇಟಿಯಾಗಿ ಅಂತ. ಭೇಟಿಯಾದೆ ಅವ್ರನ್ನ. ಅವರು ಬನ್ನಿ ಅಂತ ನಾನು ಸಿಗರೇಟ್ ಸೇರ್ತಾಯಿದ್ದೆ, ಅವರು ಸೇರ್ತಾಯಿದ್ರು. ಸೊ ಆಫೀಸಿಂದ ಹೊರಗಡೆ ಬಂದು ಸಿಗರೇಟ್ ಸೇರ್ತಾ ನಡ್ಕೊಂಡು ಹೋದ್ವಿ. ಆಮೇಲೆ ಅವ್ರು ಜೇಬಿಗೆ ಕೈ ಹಾಕಿ ಒಂದು ಪುಡಿ ನೋಟುಗಳನ್ನು ತೆಗೆದು ನನ್ನ ಜೇಬಿಗೆ ಹಾಕಿದರು. ಏನು ಅಂತ ಕೇಳಿದೆ, ಸಂಭಾವನೆ ನೀವು ಮುಂದಿನ ವಾರದಿಂದ ಅಂಕಣ ಬರೀಬೇಕು ಅಂದರು. ಸರಿ, ದುಡ್ಡು ಕೊಟ್ಟಿದ್ದಾರಲ್ಲ ಇನ್ನೇನು ಬೇಡ ಅಂತ ಹೇಳೋದು, ಬರೀತೀನಿ ಅಂದೆ. ಅಂಕಣಕ್ಕೆ ಏನು ಹೆಸರು ಕೊಡೋದು ಕೇಳಿದೆ, ನೀವೇ ಕೊಡಿ ಅಂದರು. ರವಿ ಬೆಳಗೆರೆ ಪೇಪರ್ ಅಲ್ವಾ, ಅದಕ್ಕೆ ರವಿ ಕಾಣದ್ದು ಅಂತ ಕೊಡ್ತೀನಿ ಅಂದೆ. ಓಕೆ ಅಂತ ಹಾಗೆ ನಮ್ಮದು ಸ್ನೇಹ ಶುರುವಾಗಿದ್ದು. ಅದಕ್ಕಿಂತ ಮುಂಚೆ ನಾನು ಭೇಟಿಯಾಗಿರಲಿಲ್ಲ. ಅವ್ರ ಅಂಕಣಗಳು ಓದಿರಲಿಲ್ಲ, ನಾನು ಕ್ರೈಮ್ ಓದೋದು ಕಡಿಮೆ. ಹಂಗೆ ಶುರುವಾದ ನಂತರ ನಾನು ಆಗ ಯಾವುದೋ ಒಂದು ಪ್ರೈವೇಟ್ ಫರ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಅವರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಬಿಟ್ಟು ಒಂದು ಪತ್ರಿಕೆ ಮಾಡೋಣ ಅಂತ ಕರೆಸಿದರು. ಅವ್ರ ಜೊತೆಗೆ ಬಂದ ನಂತರ ನಾವು ಬಹುಶಃ ಇಡೀ ಕರ್ನಾಟಕವನ್ನು ಅವ್ರ ಕಾರಲ್ಲಿ ಸುತ್ತಿದ್ದೀವಿ. ಆಗ ಅವರು ಮಾರುತಿ 800 ಕಾರ್ ತಗೊಂಡಿದ್ರು. ಯಾವ ಊರಲ್ಲಿ ಕ್ರೈಮ್ ಆದರೂ ಅಲ್ಲಿಗೆ ನಾವು ಹೋಗೋದು. ಇದು ಕ್ರೈಮ್ ಡೈರಿ ಡೇಸಾ ಸರ್? ಅಲ್ಲ, ಪತ್ರಿಕೆ ಡೇಸು. ಕ್ರೈಮ್ ಡೈರಿ ಶುರು ಆಗಲಿಲ್ಲ, ಇನ್ನು ಮುಂಚೆ. ಅಲ್ಲಿಗೆ ಆ ಊರಿಗೆ ನಾವು ಕಾರ್ ತಗೊಂಡು ಹೋಗಿ ಅಲ್ಲಿ ಒಂದು ದಿನ ಇದ್ದು ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ವರದಿ ಪ್ರಕಟ ಮಾಡೋದು. ನಮ್ಮ ಊರಲ್ಲೊಂದು ಕೊಲೆ ಆಗಿತ್ತು, ಸೌಮ್ಯ ಮರ್ಡರ್ ಕೇಸ್ ಅಂತ. ಆ ಕೊಲೆ ಆದಾಗ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಅದರ ವರದಿ ಮಾಡಿದಾಗ ನಮ್ಮೂರಲ್ಲಿ ಎಲ್ಲ ಪತ್ರಿಕೆಗಳು 100 ಕಾಪಿ ಹೋಗ್ತಿತ್ತು. ಬಟ್ ಇದು 5,000 ಕಾಪಿ ಹೋಯಿತು. ಅಂದರೆ ಒಂದು ಕ್ರೈಮ್ ಸ್ಟೋರಿಯನ್ನು ಓದಲಿಕ್ಕೆ ಜನ ಎಷ್ಟು ಕಾತರದಿಂದ ಕಾಯ್ತಿದ್ದಾರೆ ಅಂತ ಆಗಲಿಕ್ಕೆ ಗೊತ್ತಾಗಿತ್ತು. ಆಮೇಲೆ ನಮ್ಮ ಗೆಳೆಯನ ಒಂದು ಕೊಲೆ ಆಯಿತು. ನಮ್ಮ ಜೊತೆಗೆ ಓದ್ತಿದ್ದ ಗೆಳೆಯ, ಅವನ ಮರ್ಡ್ರ್ ಆದಾಗ, ಅವನು ಹೇಗೆ ಮರ್ಡ್ರ್ ಆದ ಅಂತ ಇನ್ನೂ ಪತ್ತೆ ಆಗಿಲ್ಲ. ಅವನು ಮರ್ಡ್ರ್ ಆದಾಗ ಅದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಿದ್ವಿ ನಾವು. ಒಂದು ಗೆಳೆಯರ ಗುಂಪಿತ್ತು ಬುಪ್ಪಿನಗಡಿಯಲ್ಲಿ, ಗಾಂಪಾ ಗೆಳೆಯರು ಅಂತ, ಅಂದರೆ ಗಾಂಧಿ ಪಾರ್ಕ್ ಗೆಳೆಯರು ಅಂತ, ನನ್ನ ಕ್ಲಾಸ್ಮೇಟ್ಸು ಇವರೆಲ್ಲ. ಅಲ್ಲಿ ಹೋಗಿ ಅದನ್ನು ಒಂದು ರಿಪೋರ್ಟ್ ಮಾಡಿದಾಗ ಆ ಉಪ್ಪಿನಂಗಡಿಯ ಹಳ್ಳಿಯ ಜನಸಂಖ್ಯೆನೇ ಆಗ ಒಂದು 15,000 ಇರ್ಬೋದು, 10,000ಕ್ಕೆ ಹಾಯ್ಬೆಂಗಳೂರು ಮಾರಾಟ ಆಗಿತ್ತು. ಅಂದರೆ ಅಷ್ಟು ಇಂಪ್ಯಾಕ್ಟ್ ಇತ್ತು ಅಂಥದ್ದು. ಆಮೇಲೆ ಅದರಲ್ಲಿ ಬಂದಿದ್ದೆಲ್ಲ ಸತ್ಯ ಅಂತ ನಂಬ್ತಾಯಿದ್ರು. ಸೊ ಈ ರೀತಿಯಾಗಿ ಒಂದು ಕೊಲೆಯ ಬೆನ್ನತ್ತಿ ನಾವು ಹಲವಾರು ಜಿಲ್ಲೆಗಳಿಗೆ ಹೋಗಿದ್ದೀವಿ. ಅದು ನನ್ನ ಬೆಸ್ಟ್ ಟೈಮ್. ಅಂದರೆ ಐ ಲೈಕ್ ಟೂರ್. ಅಲ್ಲಿ ಪ್ರವಾಸ ಇತ್ತು, ಅಲ್ಲಿ ಸಂದರ್ಶನಗಳಿದ್ದು, ಹುಡುಕಾಟಗಳಿದ್ದು. ಸೊ ಆ ಟೈಮಲ್ಲಿ ಅವ್ರ ಜೊತೆ ಬಹಳ ಒಡನಾಡಿದ್ದೀನಿ. ಅದಾದ ನಂತರ ಒಂದು ದಿನ ಪತ್ರಿಕೆ ಬಿಟ್ಟು ನಾನು ಕನ್ನಡಪ್ರಭ ಸೇರಿಕೊಂಡೆ. ಯಾಕಂದರೆ ಅದು ಟ್ಯಾಬ್ಲಾಯ್ಡ್ನ ಸವಾಸ ಭಾಳ ಕಷ್ಟ. ಅಂದರೆ 2 ಕಾರಣಗಳಿಗೆ. ಒಂದು, ಅಲ್ಲಿ ನಾವು ಸತ್ಯಾಸತ್ಯತೆಯನ್ನು ಪೂರ್ತಿ ಚೆಕ್ ಮಾಡೋಕ್ಕಾಗಲ್ಲ. ಬೆನಿಫಿಟ್ ಆಫ್ ಡೌಟ್ ಪ್ರಶ್ನೆ ಇತ್ತು. ಯಾಕೆಂದರೆ ಪತ್ರಿಕೆಗಳಲ್ಲಿ ಬರಬೇಕು, ಟಿ ವಿಲಿ ಬರಬೇಕಂತ ಜನ ಅಲ್ಲಿ ಅಥೆಂಟಿಸಿಟಿ ಹುಡುಕ್ತಾರೆ. ಬಟ್ ನೀವೆಲ್ಲಿಂದ ಹುಡುಕ್ತೀರಾ? ಅಲ್ಲ, ಭಾಳ ಸತ್ಯಾಸತ್ಯತೆ ಹುಡುಕೋಕ್ಕಾಗಲ್ಲ ನಾವು. ಅಂದರೆ ಎವ್ರಿ ಟ್ಯಾಬ್ಲಾಯ್ಡ್ ಡಿಪೆಂಡ್ ಆನ್ ಒಪಿನಿಯನ್ಸ್. ಅಗೇನ್ ಅಲ್ಲಿ ಯಾರೊಬ್ಬ ಹೇಳ್ತಾನೆ, ಏನೋ ಹೇಳ್ತಾನೆ. ಎರಡನೇದು, ಅದು ಅವನು ಆರೋಪಿಯಾಗಿರ್ತಾನೆ, ಅಪರಾಧಿ ಆಗಿರಲ್ಲ. ನಾವು ಅಪರಾಧಿ ಅಂಥೇಳಿ ಬಿಂಬಿಸಿ ಬರಿತೀವಿ. ಇವನು ಕೊಲೆಗಾರ ಅಂತ ಬರ್ತೀವಿ, ಅವನು ಹೌದಾ ಅಲ್ಲೋ ಗೊತ್ತಿರಲ್ಲ. ಮೀಡಿಯಾ ಟ್ರಯಲ್. ಆಮೇಲೆ ಹಿಂದೆ ಏನಕ್ಕಾಯ್ತು ಅಂತ ನಮ್ಗೆ ಸತ್ಯ ಗೊತ್ತಿರಲ್ಲ. ನಾವು ಒಂದು ಆ್ಯಂಗಲ್ ತಗೊಂಬರಿತೀವಿ. ಅದೆಷ್ಟೋ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಕೊಡಲ್ಲ. ಸೇಲ್ ಆಗ್ಬೋದು, ಮಾರಾಟ ಆಗ್ಬೋದು, ಬಟ್ ಅಲ್ಲಿ ಏನೋ ತಪ್ಪು ಬರೆದಿದ್ದೀವಿ. ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅದು ನಿದ್ದೆ ಕೆಡಿಸುತ್ತೆ, ನಿಮ್ಮ ಆತ್ಮಸಾಕ್ಷಿಯನ್ನು ಚುಚ್ಚುತ್ತೆ ಇರುತ್ತೆ. ಸೊ ಅದು ಬಹಳ ದಿನ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಅವರು ಮತ್ತು ಕೊನೆ ದಿನಗಳಲ್ಲಿ ಬಿಟ್ಬಿಟ್ಟಿದ್ರು. ಅವರು ಓಮನಸ್ಸೇ ಶುರು ಮಾಡಿದರು. ಅವ್ರ ಆಸೆ ಏನಿತ್ತಂದರೆ ಇದನ್ನು ಬಿಟ್ಬಿಟ್ಟು ಓಮನಸ್ಸೇನೇ ಮಾಡಬೇಕು, ಒಂದು ಚಂದದ ಪತ್ರಿಕೆ ಕೊಡಬೇಕಂತ ಆಸೆ ಇತ್ತು. ಬಟ್ ಹಾಯ್ ಬೆಂಗಳೂರು ಇಲ್ಲದೆ ಓಮನಸ್ಸೆ ಉಳಿಯುತ್ತಿರಲಿಲ್ಲ. ಅದಕ್ಕಿದ್ದ ಒಂದು ನೆಟ್ವರ್ಕು, ಅದಕ್ಕಿದ್ದ ಒಂದು
ಫ್ಯಾನ್ ಬೇಸು ಅದನ್ನು ಓದ್ತಿದ್ದವರು. ಸೊ ಅದು ಭಾಳ ಮುಖ್ಯವಾಗಿತ್ತು. ಅಂದರೆ ನಾವು ಏನು ಮಾಡ್ತೀವೋ ಅದು ಕೊನೆಗೆ ನಮಗೆ ಬಿಡೋಕ್ಕಾಗದ ಸ್ಥಿತಿ ಬರುತ್ತಲ್ಲ, ಅನಿವಾರ್ಯ, ಅದು ಅವರಿಗೂ ಬಂದಿತ್ತದು. ಅವ್ರಿಗೆ ಇಫ್ ಗಿವನ್ ಎ ಚಾನ್ಸ್ ಯು ವುಡ್ ಹ್ಯಾವ್ ಕಂಟಿನ್ಯೂಡ್ ಓನ್ಲಿ ವಿತ್ ಓಮನಸೆ. ಇದ್ರ ಬಗ್ಗೆ ಒಂದು ಇಲ್ಲೊಬ್ರು ಗೋಸ್ಟ್ ಹಂಟರ್ ಆಗಿರಲಿ ಅಥವಾ ರೌಡಿಸಮ್ ಅಂತೆಲ್ಲ ಮಾತಾಡೋರು ಒಂದ್ಸತಿ ಎಂಟ್ರಾದರೆ ಫೀಲ್ಡ್ಗೆ ಅದು ಒನ್ ವೇ ಸ್ಟ್ರೀಟ್, ಅದು ವಾಪಸ್ ಬರೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದೇ ಥರ ಮ್ಯಾರೇಜ್. ಹಾಗೆ ಬರವಣಿಗೆ ಎಸ್ಪೆಷಲಿ ಕ್ರೈಮ್ ಅನ್ನೋದು ಇಟ್ ಇಸ್ ಅ ಒನ್ ವೇ ಸ್ಟ್ರೀಟ್ ಅಂತೀರ. ಅದರಲ್ಲಿ ಪತ್ರಿಕೋದ್ಯಮ ನಡೆಸೋದು ಅದು ಕೆಲವು ಸತಿ ಗೊತ್ತಿಲ್ಲ, ಅದು ತೃಪ್ತಿ ಇರತ್ತಾ ಈ ಥರ ಕ್ಷೇತ್ರದಲ್ಲಿ? ಆತ್ಮಸಾಕ್ಷಿ, ನಮ್ಮ ಮೌಲ್ಯಗಳು ಎಲ್ಲವನ್ನ ಕಾಪಾಡಿಕೊಂಡು ಕೊನೆಗೆ ಅದು ನೆಮ್ಮದಿ ಕೊಡುತ್ತೆ ಅಂತ ಅನ್ಬೋದಾ? ನಂಗೆ ಗೊತ್ತಿಲ್ಲ. ಆದರೆ ಕೊನೆಯ ದಿನಗಳಲ್ಲಿ ಎಷ್ಟೋ ಸಲ ನಮ್ಗೆ ಪಶ್ಚಾತ್ತಾಪ ಆಗುತ್ತೆ, ಇದು ನಾವು ಮಾಡಬಾರ್ದಾಗಿತ್ತು ಅಂತ. ಬಟ್ ಯೌವನ ದಿನಗಳಲ್ಲಿ ಒಂದು ಹುಮ್ಮಸ್ಸು, ಹೋರಾಟದ ಕೆಚ್ಚು, ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಒಂದು ಇರುತ್ತಲ್ಲ, ಬಂಡ ಧೈರ್ಯ ಇರುತ್ತಲ್ಲ, ಆಗ ಮಾಡಿಬಿಡ್ತೀವಿ. ಆಗ ಭಾಳ ಮನಸ್ಸಾಕ್ಷಿ ಕೆಲಸ ಮಾಡಲ್ಲ, ಅದನ್ನ ಬಡ್ದು ಮಲಗಿಸಿರ್ತೀವಿ ಅದನ್ನ. ಆಮೇಲೆ ಒಂದು ನಡುವಯಸ್ಸಿಗೆ ಬರ್ತಿದ್ದಂಗೆ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತಲ್ಲ, ಅದು ಬಹುಶಃ ಎಲ್ರಿಗೂ ಅನಿಸುತ್ತೆ. ಎಲ್ಲ ಸಂಪಾದಕರಿಗೂ, ಎಲ್ಲ ಟ್ಯಾಬ್ಲಾಯ್ಡ್ ಸಂಪಾದಕರಿಗೂ, ಅಥವಾ ಎಲ್ಲ ಕ್ರೈಮ್ ಅನ್ನು ಹ್ಯಾಂಡಲ್ ಮಾಡಿದವರಿಗೂ, ಕ್ರಿಮಿನಲ್ಗಳಿಗೂ ಅನಿಸ್ಬೋದು, ರೌಡಿಗಳಿಗೂ ಅನಿಸ್ಬೋದು, ಈ ತಪ್ಪು ದಾರಿಗೆ ಬಂದೆ. ನನಗೆ ಎಷ್ಟೋ ಸಲ ನಾನು ಮೀಟ್ ಮಾಡಿದಂಥ ಕೆಲವು ಹೋರಾಟಗಾರರು ಹೇಳಿದ್ದಾರೆ, ಸರ್ ಬರಬಾರ್ದಾಗಿತ್ತು ನಾನು ಈ ಕ್ಷೇತ್ರಕ್ಕೆ, ಆ ವಯಸ್ಸಲ್ಲಿ ಬಂದುಬಿಟ್ವಿ, ನಾವು ಯಾರನ್ನು ನಂಬಿದ್ವೋ ಅವ್ರು ಇವತ್ತು ನಮಗೆ ಆ ಥರ ಕಾಣಿಸ್ತಾ ಇಲ್ಲ, ಬೇರೆ ಥರ ಕಾಣ್ತಿದ್ದಾರೆ. ಸೊ ಆವತ್ತು ಒಂದು ಹುಂಬತನದಿಂದ ಬಂದುಬಿಟ್ವಿ ಅಂತ ಹೇಳಿದ್ದಾರೆ. ಸೊ ಆ ಥರದ ಹುಂಬತನದಿಂದ ಪತ್ರಕರ್ತರಲ್ಲೂ ಇರ್ಬೋದು. ಯಾವ ಒಂದು ವಿಚಾರದಲ್ಲಿ ಗೆಳೆಯನಾಗಿ ನೀವು ಹೇಳೋದಾದರೆ, ರವಿ ಬೆಳಗೆರೆ ಅವರನ್ನು ಪ್ರಪಂಚ ಸರಿಯಾಗಿ ನೋಡಲಿಲ್ಲ, ತುಂಬ ಮಿಸ್ಅಂಡರ್ಸ್ಟುಡ್ ಅವರು ಅನ್ನೋದಾದರೆ ಯಾವ ವಿಚಾರದಲ್ಲಿ ಸರ್? ಅವರಲ್ಲಿದ್ದ ಒಂದು ಕ್ವಾಲಿಟಿ ಇತ್ತು, ಹಿ ವಾಸ್ ವೆರಿ ಇಮೋಷನಲ್. ಅವರು ರಾತ್ರಿ ಹಾಡು ಕೇಳ್ತಾ ಕಣ್ಣೀರು ಹಾಕ್ತಾಯಿದ್ದ ಹೊತ್ತು, ಅಥವಾ ಅಮ್ಮನ ಬಗ್ಗೆ ಇಟ್ಕೊಂಡಿದ್ದಂಥ ಒಂದು ಸೆಂಟಿಮೆಂಟು, ಅಮ್ಮನ ಯಾವುದೇ ತಾಯಿ ಬಂದರೂ ಕೂಡ ಅವರು ಭಾಳ ಪ್ರೀತಿಯಿಂದ ನೋಡ್ತಿದ್ರು. ನನಗೆ ಅವರು ಒಂದು ಮಾತು ಹೇಳ್ತಾಯಿದ್ರು, ನನಗೆ ನಿಮ್ಮ ಬಗ್ಗೆ ಇರೋ ಒಂದೇ ಒಂದು ಹೊಟ್ಟೆ ಕಿಚ್ಚು ಏನಂದರೆ ನಿಮ್ಗೆ ಅಮ್ಮ ಇದ್ದಾರೆ, ನನಗೆ ಅಮ್ಮ ಇಲ್ಲ ಅಂತ. ಸೊ ಈ ರೀತಿ ತಾಯಿ ಬಗ್ಗೆ ಇದ್ದಂಥ ಅವ್ರಿಗೆ ಭಾವನೆಗಳು. ಆಮೇಲೆ ಅವರು ಚಿಕ್ಕಂದಿನಲ್ಲಿ ಕಳ್ಕೊಂಡಂಥ ಒಂದು ಸಂಗತಿ ಇದೆ ಅವರಿಗೆ ತಮ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ. ಸೊ ಆ ಥರದ ಒಂದು ನೋವಿದೆಯಲ್ಲ, ಸೊ ಇದನ್ನೆಲ್ಲ ಅವರು ತಮ್ಮ ಕೃತಿಗಳಲ್ಲಿ ಸರಿಯಾಗಿ ತರಲಿಲ್ಲ. ಅವರು ಈ ಪಾಪ್ಯುಲರ್ ನಾವೆಲ್ಗಳನ್ನ ಬರೆಯೋಕ್ಕೆ ಹೋಗಿ ನಿಜವಾದ ಒಂದು ಗಾಢವಾದ ಆತ್ಮಕಥೆ ಬರೀಬೋದಾಗಿತ್ತು ಅವರು. ಸೊ ಅದನ್ನು ಅವರು ಮಿಸ್ ಮಾಡಿಕೊಂಡ್ರು ಅನಿಸುತ್ತೆ ನನಗೆ. ಒಂದು ರೋಚಕತೆಯಿಂದಾಗಿ ನಾವು ಗಾಢವಾಗಿ ಹೇಳಬೇಕಾದ ಅನುಭವವನ್ನು ಭಾಳ ಕಳ್ಕೊಂಡ್ಬಿಡ್ತೀವಿ. ಕೆಲವು ಸತಿ ಸತ್ಯ ಮಾಯವಾಗಿ ಏನಂತಾರೆ ಸರ್ ಅದಕ್ಕೆ? ರಿಯಾಲಿಟಿ, ವಾಸ್ತವತೆ ಮಾಯವಾಗಿ ಹೋಗುತ್ತೆ. ಆಮೇಲೆ ಎಷ್ಟೋ ಸಲ ಇನ್ನೇನೋ ಹೇಳಕ್ಕೆ ಹೋಗ್ತೀವಿ, ಈ ವೇದಿಕೆಯಲ್ಲಿ ಇದ್ದಾಗ ಮಾತಾಡ್ತೀವಲ್ಲ, ಏನೋ ಚಪ್ಪಾಳೆ ಬಂದ್ಬಿಡ್ಲಿ, ಕೆಲವು ಸತಿ ಪಂಚಸ್ಸು, ಸ್ಪೀಕಿಂಗ್ ಟು ದ ಗ್ಯಾಲರಿ ಅಂತಾರಲ್ಲ, ಸೊ ಅದು ಆಗಿಬಿಟ್ರೆ ಎಷ್ಟೋ ಸಲ ಸತ್ಯಗಳು ಮರೆಯಾಗಿ ಹೋಗ್ತವೆ, ನಾವು ಹೇಳಬೇಕಾದನ್ನು ಹೇಳೋಕ್ಕೆ ಆಗೋದೇ ಇಲ್ಲ ಕೊನೆ ತನಕ. ಸೊ ಆ ಥರದ ಕೆಲವು ಗುಣಗಳಿದ್ವು ಅವರಲ್ಲಿ. ಅವರು ಕೂಡ ಭಾಳ ಒಳ್ಳೆಯ ಓದುಗರು, ದಿನಕ್ಕೊಂದೆರಡು ಪುಸ್ತಕ ಓದ್ತಾಯಿದ್ರು, ಒಳ್ಳೆಯ ಪ್ರಯಾಣ ಮಾಡ್ತಾಯಿದ್ರು, ಆಮೇಲೆ ಅತ್ಯುತ್ತಮ ಸ್ನೇಹಿತರಾಗಿದ್ದರು. ಯಾರಿಗಾರು ತೊಂದರೆ ಆಗಿದ್ದರೆ ಹೋಗಿ ಹಣ ಕೊಟ್ಟು ಬರ್ತಿದ್ರು ಗುಟ್ಟಾಗಿ, ಅದನ್ನೆಲ್ಲೂ ಹೇಳ್ಕೊತಿರ್ಲಿಲ್ಲ. ಒಂದು ಎಕ್ಸಾಂಪಲ್ ನನಗೆ ಭಾಳ, ಅವರು ಒಂದು ಬುದ್ಧನ ವಿಗ್ರಹ ತಗೊಂಬಂದಿದ್ರು, ಭಾಳ ದೊಡ್ಡದು. ಬಹುಶಃ ಆ ಕಾಲಕ್ಕೆ ಅವರು ಅದಕ್ಕೊಂದು 2-3 ಲಕ್ಷ ಕೊಟ್ಟಿರ್ಬೋದು. ಯಾವ ಟೈಮ್ ಸರ್ ಇದು? ಇದೊಂದು ಅವರ 10 ವರ್ಷ ಆಗಿರ್ಬೋದು ನನ್ನ ಪ್ರಕಾರ. ಅವರು ತೀರ್ಕೊಳ್ಳೋದಕ್ಕೆ ಒಂದು 3-4 ವರ್ಷ ಹಿಂದೆ ಅದನ್ನು ಅವರು ಆಫೀಸಲ್ಲಿ ಇಟ್ಟಿದ್ದರು. ಒಳಗಡೆ ಎಂಟ್ರಾಗ್ತಾ ಅವರಿಗೆ ಭಾಳ ಇಷ್ಟವಾದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ. ಒಂದಿನ ಅವರು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವ್ರ ಆಫೀಸಿಗೆ ಬಂದಾಗ ಈ ಬುದ್ಧನ ವಿಗ್ರಹ ಭಾಳ ಚೆನ್ನಾಗಿದೆ, ನಾನು ನೋಡಿ ಖುಷಿ ಆಯಿತು, ನಾನು ಒಂದು ಪುಸ್ತಕ ಬರೀತಾ ಇದ್ದೀನಿ, ಬುದ್ಧ ಚರಣ ಅಂತೇಳಿ, ಬುದ್ಧನ ಕಥೆ ಅಂತೇಳಿ. ಇವ್ರಿಗೇನು ಅಷ್ಟ ಗೊತ್ತಿಲ್ಲ, ಎಚ್.ಎಸ್.ವಿ. ಮನೆಗೆ ಹೋಗೋ ಮುಂಚೆ ಇವ್ರ ಕಾರಲ್ಲಿ ಆ ಬುದ್ಧನ ವಿಗ್ರಹ ಅವ್ರ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ರು. ಎಚ್.ಎಸ್.ವಿಗೆ ಶಾಕ್ ಆಗೋಯ್ತು, ನಮ್ಮ ಮನೆಗೆ ಹೋಗೋ ಹೊತ್ತಿಗೆ ಆ ವಿಗ್ರಹ ಬಂದುಬಿಟ್ಟಿದೆ. ಏನಕ್ಕೆ ಅಂದರೆ, ನೀವು ಚೆನ್ನಾಗಿದೆ ಅಂದ್ರಲ್ಲ, ನೀವು ಬೇರೆ ಬುದ್ಧನ ಬಗ್ಗೆ ಬರಿತಿದ್ರೆ ಇಟ್ಕೊಳ್ಳಿ ಅಂತ. ಈ ಥರದ ಗುಣಗಳಿದ್ದವು.
ಕೆ ಎಸ್ ನರಸಿಂಹಸ್ವಾಮಿಯವರ ಅವ್ರನ್ನ ಹಾಯ್ಬೆಂಗಳೂರು 2ನೇ ವರ್ಷದ ಸಮಾರಂಭಕ್ಕೆ ಕರೆಸಿ ಸನ್ಮಾನ ಮಾಡಿ ಅವರಿಗೆ ದೊಡ್ಡ ಮೊತ್ತದ ಹಮ್ಮಿಣಿಯನ್ನು ಕೊಟ್ಟು ಆ ಥರ ನೋಡ್ಕೊಂಡಿದ್ರು. ಆಮೇಲೆ ಖುಷ್ವಂತ್ ಸಿಂಗನ್ನು ಒಂದು ಇದು ಕರೆಸಿದ್ರು ಹಾಯ್ಬೆಂಗಳೂರು ವಾರ್ಷಿಕೋತ್ಸವಕ್ಕೆ. ಈ ಥರದ ಕೆಲವು ಹಿಡನ್ ಗುಣಗಳಿದಾವಲ್ಲ, ಇದು ಆಚೆ ಬರಲೇ ಇಲ್ಲ. ಬಹುಶಃ ಅವರ ಮಕ್ಕಳು ಭಾವನನೋ ಚೇತನನೋ ಇವರ ಆತ್ಮಕಥೆ ಬರೆದಾಗ, ಬಟ್ ಆಗಲೂ ಅವರು ಚಿಕ್ಕ ಮಕ್ಕಳಾಗ ಇದೆಲ್ಲ ಆದಾಗ ಅದು ಹಾಗಿದ್ರೆ ನಿಮ್ಮಂಥವರಿಂದ ಸಾಧ್ಯನಾ? ಅಂದರೆ ನೀವು ಯಾಕೆಂದರೆ ಅಷ್ಟು ವರ್ಷದ ಗೆಳೆಯ ಕೂಡ ಕೊನೆವರೆಗೂ ಉಳಿಸ್ಕೊಂಡಿದ್ದೀರಿ ಗೆಳೆತನನ. ಗೊತ್ತಿಲ್ಲ, ಅದು ಬರೀಬೇಕಾದ್ರೆ ಎಲ್ಲ ಬರೀಬೇಕು. ಹಾಗಾಗಿ ಸವಾಲಿದೆ ಯಾವುದನ್ನು ಬರೀಬೇಕು, ಒಂದರೆ ಅದರಲ್ಲಿ ನಾನು ಇಷ್ಟನ್ನೇ ಬರಿತೀನಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲವನ್ನು ಇಡಬೇಕಾಗುತ್ತೆ. ಸೊ ಅದು ಎಲ್ರಿಗೆ ಮೆಚ್ಚುಗೆ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ. ಹೀಗಾಗಿ ನಾನು ಯಾವತ್ತೂ ಆತ್ಮಕಥೆಗಳನ್ನ ಬರೆಯೋಕ್ಕೆ ಹೋಗಲಿಲ್ಲ, ಬೇರೆಯವರ ಆತ್ಮಚರಿತ್ರೆಯನ್ನು ಬರೀಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಯಾಕಂದರೆ ಅದು ಭಾಳ ಕಷ್ಟದ ಕೆಲಸ. ಸರ್, ಇಲ್ಲಿ ಒಬ್ಬ ಮನುಷ್ಯ ಅಂದಮೇಲೆ ಎಲ್ಲವೂ ಇರುತ್ತೆ, ನವರಸಗಳಿದ್ದಾಗೆ. ಸೊ ಈ ಥರ ಗೆಳೆಯರ ಜೊತೆಗೆ ಇದ್ದಾಗ ನೀವು ಯಾವ್ಯಾವ ಥರ ವಿಚಾರಗಳನ್ನು ನೋಡಿ ಗೆಳೆಯರ ಕೊನೆಯವರೆಗೂ ಉಳ್ಕೋತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಏನಿಲ್ಲ, ಒಂದು ಸ್ನೇಹ ಇರುತ್ತಲ್ಲ, ಸ್ನೇಹ ಸಮಾನ ಆಸಕ್ತಿಯಿಂದ ಬರುತ್ತೆ. ಸಮಾನ ಆಸಕ್ತಿ, ನನಗೇನು ಇಷ್ಟವೋ ಅವ್ರಿಗೇನು ಇಷ್ಟ ಇರ್ತಲ್ಲ. ಸಾಮಾನ್ಯವಾಗಿ ಗೆಳೆತನ ಇರೋದು ಯಾಕಂದರೆ ಕಾಮನ್ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಕಾಮನ್ ಇಂಟ್ರೆಸ್ಟ್. ಆದರೆ ಕಾಮನ್ ಇಂಟ್ರೆಸ್ಟಲ್ಲಿ ಬರುವಂಥ ಸ್ನೇಹ ಇದೆಯಲ್ಲ, ಅದು ವೇಸ್ಟು, ಅದು ನಿಮ್ಮನ್ನು ಬೆಳೆಸಲ್ಲ. ನೀವು ಸಂತೋಷವಾಗಿದ್ದಾಗ ಚೆನ್ನಾಗಿರುತ್ತೆ, ಬಟ್ ನಿಮ್ಮನ್ನು ಬೆಳೆಸಬೇಕು ಅಂದರೆ ಆ ಕಾಮನ್ ಇಂಟ್ರೆಸ್ಟ್ ಇರಬಾರ್ದು. ಅವರು ನಮಗಿಂತ ಬುದ್ಧಿವಂತರಾಗಿರಬೇಕು, ನಮಗಿಂತ ಜಾಸ್ತಿ ಓದ್ತಿರಬೇಕು, ನಮಗಿಂತ ಜಾಸ್ತಿ ಸುತ್ತಾಡ್ತಿರ್ಬೇಕು, ಹೆಚ್ಚು ಪ್ರಪಂಚ ನೋಡಿರ್ಬೇಕು. ಆಗ ನಮಗೆ ಅವರಿಂದ ಸ್ವಲ್ಪ ಏನಾದ್ರು ಜ್ಞಾನ ಸಿಗುತ್ತೆ, ಅಥವಾ ಇನ್ಫಾರ್ಮೇಷನು, ಮಾಹಿತಿ, ವಿಸ್ಡಮ್ ಸಿಗುತ್ತೆ. ಅಂಥ ಗೆಳೆಯರನ್ನು ನಾನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಂದರೆ ಈ ವಯಸ್ಸಲ್ಲಿ ನನ್ನ ಸ್ನೇಹಿತರು ಯಾರು ಅಂತ ಕೇಳಿದರೆ, ಈ ಜೊತೆಗಿರುವಂಥ ಯೂತ್ ಇದ್ದಾರಲ್ಲ, ಈಗ ನನಗಿಂತ ಒಂದು 20 ವರ್ಷ ಚಿಕ್ಕವರು, ಅವ್ರ ಜೊತೆ ಸ್ನೇಹದಲ್ಲಿ ಇರ್ತೀನಿ. ಯಾಕಂದರೆ ನನಗೆ ಮುಂದಿನ ಜಗತ್ತು ತೋರಿಸ್ತಾರೆ ಅವರು. ಆ್ಯಂಡ್ ಇವತ್ತಿನ ರಿಲೆವೆನ್ಸ್ ಅಂದರೆ ಈ ವಿಂಡೋ ಟು ದಿಸ್ ವರ್ಲ್ಡ್, ಟುಡೇಸ್ ವರ್ಲ್ಡ್. ಇನ್ನೊಂದು, ನನಗಿಂತ 20-30 ವರ್ಷ ದೊಡ್ಡವರು, ಈಗ TN ಸೀತಾರಾಮ್ ಸರ್ ಇರ್ಬೋದು, ಅಥವಾ BR ಲಕ್ಷ್ಮಣರಾವ್ ಸರ್ ಇರ್ಬೋದು, ಅಥವಾ HSV ಸರ್ ಇರ್ಬೋದು, ಈ ರೀತಿಯವರು, ಅವರು ನನಗಿಂತ ದೊಡ್ಡವರು. ಯಾಕಂದರೆ ಅವರು ಇನ್ನೊಂದು ರೀತಿಯ ಫಿಲಾಸಫಿಕಲ್ ಜಗತ್ತನ್ನು ತೋರಿಸ್ತಿರ್ತಾರೆ. ಸೊ ಒಂದು ಫಿಲಾಸಫಿಕಲ್ ವರ್ಲ್ಡು, ಒಂದು ಇವತ್ತಿನ ಅನುಭವದ ಎಕ್ಸ್ಪರಿಮೆಂಟಲ್ ವರ್ಲ್ಡ್, ಇದು ಎರಡನ್ನು ತೋರಿಸೋರು ಬೇಕಾಗತ್ತಲ್ಲ. ಸೊ ಹಂಗಾಗಿ ಒಳ್ಳೆ ಸ್ಯಾಂಡ್ವಿಚ್ ಎರಡರ ಮಧ್ಯೆ ಇಬ್ಬರನ್ನ ಇಟ್ಕೊಂಡಿರ್ತೀನಿ. ಬಟ್ ಇಬ್ಬರು ಕೂಡ ಅಂದರೆ ಅದರಿಂದಲೇ ನನಗೆ ಇವತ್ತು ಈಗ ಮಗಳಿಗೆ ಬರೆದ ಪತ್ರಗಳು ಅಂತ ಒಂದು ಬರಿಬೇಕಿದ್ರೆ, ನಮ್ಗೆ ಆ ವಯಸ್ಸಿನ ಮಕ್ಕಳಿಗೆ ಏನು ಬೇಕು ಅಂತ ಗೊತ್ತಿರಬೇಕು. ಎಷ್ಟೋ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ. ನಾವು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೇಗೆ ನೋಡಿದ್ರು ಹಾಗೆ ನಮ್ಮ ಮಕ್ಕಳನ್ನ ನೋಡ್ತಿರ್ತೀವಿ. ಬಟ್ ಅದರ ಮಧ್ಯೆ 40 ವರ್ಷ ಹೊಟ್ಟೋಗಿರುತ್ತೆ. ಈ 40 ವರ್ಷದ ನಂತರ ಹಳೆಯ ಚಿಂತನೆ ಇಟ್ಕೊಂಡು ಬದುಕೋಕ್ಕಾಗಲ್ಲ. ಆದ್ದರಿಂದ ಈ ರೀತಿಯ ಪುಸ್ತಕ ಬರೀಬೇಕಿದ್ರೆ ಅವರ ಮನಸ್ಸು, ಅವರ ಆಲೋಚನೆ ಇದರೊಳಗೆ ಹೋಗಬೇಕಾಗತ್ತೆ. ಹಾಗಾಗಿ ಕಿರಿಯ ವಯಸ್ಸಿನ ಗೆಳೆಯರೇ ಆಸ್ತಿ. ಥಿಂಕ್ ವೆರಿ ಟ್ರೂ. ನೀವು ಹೇಳೋದು ಸೇಮ್ ಸರ್, ಲೈಕ್ ಹೌ ಬೇರೆಯವರು ಬೇರೆ ಬೇರೆ ಇದ್ರಲ್ಲಿ ಹೇಳ್ತಾರೆ. ಒಂದು ಇಂಗ್ಲೀಷ್ ಸೇಯಿಂಗ್ ಇದೆಯಲ್ಲ ಸರ್, ಇನ್ ಅ ರೂಮ್ ಇಫ್ ಯು ಆರ್ ದ ಸ್ಮಾರ್ಟೆಸ್ಟ್ ಯು ಆರ್ ಇನ್ ದ ರಾಂಗ್ ರೂಮ್ ಅಂತ ಹೇಳ್ತಾರೆ. ಅದನ್ನೇ ಕನ್ನಡದಲ್ಲಿ ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡಬೇಕು ಅಂದಿದ್ದು ಇದೇ ಥರ ಅರ್ಥಗಳು ಅನ್ಸುತ್ತೆ. ಮುಂದೆ ಈ ಗುದ್ದಾಟಗಳ ಜೊತೆಗೆ ನಿಮಗೆ ಜ್ಞಾಪಕ ಇದೆಯಾ, ಒನ್ ಆಫ್ ದ ಡೇಸ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ಗಾಂಧಿನಗರದ ಕನಿಷ್ಕ ಹೋಟೆಲ್ನ ಒಂದು ಯಾವುದೋ ರೋಡಲ್ಲಿ, ಅದು ಯಾವುದೋ ಸಿನಿಮಾ ಪ್ರಮೋಷನ್ಗೆ ಪ್ರಚಾರಕ್ಕೆ ನಾನು ಅಲ್ಲಿಗೆ ಬಂದಿದ್ದೆ, ನೀವು ಐ ಥಿಂಕ್ ಬನ್ನಿರಿ, ತಿಥಿನೋ ಯಾವುದೋ ಅಂತ ಅನ್ಸುತ್ತೆ, ಪ್ರಿವ್ಯೂನೋ ಯಾವುದಕ್ಕೋ ತಿಥಿ ಪ್ರಿವ್ಯೂಗೆ ಹೋಗಿದ್ವಿ. ಆವಾಗ ಐ ಥಿಂಕ್ ಅಲ್ಲೇ ನಾನು ನಮ್ಮ ಪತ್ರಕರ್ತರು ಅಂದರೆ ಹಿರಿಯ ರೈಟರ್ಸ್ಗಳು, ಎಡಿಟರ್ಸ್ಗಳ ಪರಿಚಯ ಒಂದು ಸ್ವಲ್ಪ ಆಗಕ್ಕೆ ಶುರುವಾಗಿದ್ದು. ಆವಾಗ ನಂಗೆ ಗೊತ್ತಾಗಿದ್ದು, ನೀವು ಚಿತ್ರರಂಗದ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೂ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀರಾ, ಒಂದು ಫ್ರೆಂಡ್ಶಿಪ್ ಇದೆ ಅಂತ. ಇದರಲ್ಲಿ ಅನಂತನಾಗ್ ಸರ್ ಇರ್ಬೋದು, ಸೂರಿ ಸರ್, ನನಗೆ ಗೊತ್ತಿರೋ ಕೆಲವು ಹೆಸರುಗಳು. ಸೊ ಈ ಗೆಳೆತನ ಮತ್ತು ಈ ತೋಟದಲ್ಲಿ ಅರಳಿರುವ ಹೂವುಗಳ ಹಿಂದೆ ಇರುವಂಥ ಕಥೆಗಳು ಯಾವುದಾದ್ರೂ ಒಂದಷ್ಟು ಮೆಲ್ಕು ಹಾಕೋದಾದರೆ ಇದನ್ನೆಲ್ಲ ಹೇಗೆ ಸಂಭಾಳಿಸ್ತಾ ಬರ್ತೀರಿ? ಇಲ್ಲ, ಆ ಕಾಲದಲ್ಲಿ ಏನಾಗಿತ್ತು ಅಂದರೆ, ಇವತ್ತಿಂದ ಹೇಳಿ ಶುರು ಮಾಡ್ತೀನಿ. ಇವತ್ತು ಏನಾಗಿರುತ್ತೆ ಅಂದರೆ, ಒಂದು ಟೀಸರ್ ಲಾಂಚ್ ಇರುತ್ತೆ, ಅಲ್ಲಿ ಲಕ್ಷಾಂತರ ಮಂದಿ ಸೇರಿರ್ತಾರೆ.
ಐ ಮೀನ್ ಲಕ್ಷಾಂತರ ಸಾವಿರಾರು ಮಂದಿ ಸೇರಿರ್ತಾರೆ, ಯಾವುದೋ ದೊಡ್ಡ ಹೋಟ್ಲಲ್ಲಿ ನಡೆಯುತ್ತೆ. ಅಲ್ಲಿಗೆ ನಟ ಹಿಂಗೆ ಬರ್ತಾರೆ, ಲಾಂಚ್ ಮಾಡಿಬಿಟ್ಟು ಹಿಂಗೆ ಇಳಿದು ಹೋಗ್ತಾರೆ, ಯಾರಿಗೂ ಸಿಗಲ್ಲ. ಅವ್ರ ಫೋನ್ ನಂಬರ್ ನಮಗೆ ಗೊತ್ತಿರಲ್ಲ, ಅವ್ರ ಫೋನ್ ನಂಬರ್ ಯಾರಿಗೂ ಕೊಡಲ್ಲ, ಅವ್ರ ಸಂದರ್ಶನಗಳಲ್ಲಿ ಕೊಡಲ್ಲ, ಟ್ವಿಟರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಲೀಕ್ ಮಾಡ್ತಾರೆ. ಅಥವಾ ಟ್ವಿಟರಲ್ಲಿ ನೋ ಪ್ರೆಸ್ ಕಾನ್ಫರೆನ್ಸಸ್ ಟುಡೇ, ಅದೇ ಅನೌನ್ಸ್ಮೆಂಟ್. ಸೊ ಅವ್ರು ಅನೌನ್ಸ್ ಮಾಡ್ತಾರೆ ಹೊರತು ದೇ ವಿಲ್ ನಾಟ್ ಟಾಕ್. ಸೊ ಈ ಜಗತ್ತಿದೆ ಈಗ. ಸೊ ಹೀಗಾಗಿ ಆ ಜಗತ್ತಿನಲ್ಲಿ ನಮಗೆ ಯಾವ ಆಸಕ್ತಿನೂ ಇಲ್ಲ. ಬಟ್ ನಾವಿದ್ದಾಗ ಏನಿರ್ತಿತ್ತಂದರೆ, ಒಂದು ಪತ್ರಿಕಾಗೋಷ್ಠಿಗೆ ನಾನು ಅಥವಾ ಶಣೈ ಅಥವಾ ಉದಯ ಮರಿಕಣಿ ಅಥವಾ ಗಣೇಶ್ ಕಾಸರಗೋಡು ಹೀಗೆ ನಾವು ಹೋಗದೇ ಇದ್ದರೆ ಅವ್ರು ಫೋನ್ ಮಾಡಿ ಅವ್ರು ಯಾಕೆ ಬಂದಿಲ್ಲ, ಅವ್ರಿಗೆ ಬರೋಕ್ಕೆ ಹೇಳಿ ಅಂತೇಳಿ ಕರೆಸಿ ಆಮೇಲೆ ಶುರು ಮಾಡ್ತಿದ್ರು. ಅಥವಾ ಮುಗಿದ ಮೇಲೆ ಕರೆಸ್ತಾಯಿದ್ರು, ಅವ್ರು ಯಾಕೆ ಇಲ್ಲಿ ಬಂದಿಲ್ಲ ಅಂಥೇಳಿ. ಏನು ಸುಳ್ಳು ಹೇಳಿದರೆ ಮನೆ ಕಾರ್ ಕಳಿಸಿ, ಅಂದರೆ ಅವರಿಗೆ ಪತ್ರಿಕೆಯಲ್ಲಿ ಬರುವುದಕ್ಕಿಂತ ಜಾಸ್ತಿಯಾಗಿ ಹೇಳ್ಕೊಳ್ಳೋಕ್ಕಿತ್ತು. ಒಂದು ಸಿನಿಮಾ ಆದಾಗ ಆ ಸಿನಿಮಾದ ಅನುಭವ ಹೇಳ್ಕೊತಾಯಿದ್ರು, ಆ ಸಿನಿಮಾದ ಹಿಂದಿನ ಕಥೆಗಳನ್ನ ಹೇಳ್ಕೊತಿದ್ರು. ಭಾವನೆಗಳಲ್ಲಿ ಬದುಕಾಗಿತ್ತು, ಅಂದರೆ ಮಾತಾಡಬೇಕಿತ್ತು ಅಂತ, ಅಂದರೆ ದೇವರ ಮಾತಾಡಬೇಕು, ಹೇಳ್ಕೋಬೇಕು ಅಂತ ಇತ್ತು. ಆಮೇಲೆ ಅದು ಹೊರಟೋಯ್ತಲ್ಲ. ಆ ಟೈಮಲ್ಲಿ ನಾನು ಅವ್ರ ಜೊತೆ ಇದ್ದಿದ್ದು. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಒಂದು ಸಲ ವಿಷ್ಣುವರ್ಧನ್ ಮನೆಗೆ ಫೋನ್ ಮಾಡಿದ್ದಾರೆ. ನಾನು ಇರಲಿಲ್ಲ ಮನೆಯಲ್ಲಿ, ಲ್ಯಾಂಡ್ಲೈನು. ನಮ್ಮ ಅಮ್ಮ ಫೋನ್ ಎತ್ಕೊಂಡಿದ್ದಾರೆ. ಅಮ್ಮ ಫೋನ್ ಎತ್ಕೊಂಡು ಯಾರು ಮಾತಾಡೋದು, ವಿಷ್ಣುವರ್ಧನ್ ಅಂತ ಹೇಳಿದ್ದಾರೆ. ಯಾರು ನೀನು ಏಕವಚನದಲ್ಲಿ ಮಾತಾಡ್ಬಿಟ್ಟಿರೋ ಅವರು, ನಿಮ್ಮ ತಾಯಿ. ನಮ್ಮ ತಾಯಿ. ಅವ್ರಿಗೆ ಭಾಳ ಖುಷಿ ಆಗಿಬಿಟ್ಟು ಪಿ ಆರ್ ಒ ವೆಂಕಟೇಶ್ ಅಲ್ಲ, ಸುಧೀಂದ್ರ ಇದ್ದರು, ಅವ್ರ ತಂದೆ. ಸುಧೀಂದ್ರಂಗೆ ಹೇಳಿ ನಮ್ಮ ಮನೆ ತಿಳ್ಕೊಂಡು ನಮ್ಮ ಮನೆಗೆ ಹೋಗಿ ಅಮ್ಮನ ಹತ್ರ 1 ಗಂಟೆ ಮಾತಾಡಿ ಹೋಗಿದ್ದಾರೆ ಅವರು. ಅದೇ ಟೈಮಲ್ಲಿ ಅವರ ಅಮ್ಮ ತೀರ್ಕೊಂಡಿದ್ರು. ಸೊ ಅಮ್ಮ ಹೀಗೆ ಒಂದು ಸಂಬಂಧ, ಅದರಿಂದ ನಮಗೇನು ಆಗಬೇಕಾಗಿಲ್ಲ. ಬಟ್ ಅವರು ಆ ರೀತಿಯ ಒಂದು ಒಡನಾಟ ಇಟ್ಕೊಂಡಿದ್ರು. ಈ ರೀತಿಯ ಸಂಬಂಧಗಳು ಇಟ್ಕೊಂಡಿದ್ದು ಒಂದು ಜಗತ್ತಿನ ಒಂದು ಬುಕ್ ಬರೆದಿದ್ದೇನೆ, ಮಾತು ಮೌನ ಧ್ಯಾನ ವಿಷ್ಣುವರ್ಧನ ಅಂತ. ಅದರಲ್ಲಿ ಈ ಥರದ ಘಟನೆಗಳೆಲ್ಲ ಹೇಳಿದ್ದೀನಿ. ಆಮೇಲೆ ಅವ್ರದ್ದು ಜಗಳ ಆಗಿದ್ದು ಇದೆ. ಯಾವುದೋ ಸಿನಿಮಾದ ರಿವ್ಯೂ ಸಿನಿಮಾ ಚೆನ್ನಾಗಿಲ್ಲ ಅಂತ ಬರೆದಾಗ ಒಂದು ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಥರ ಒಂದು ಸಣ್ಣ ಪುಟ್ಟ ಜಗಳಗಳು ಆಗಿವೆ. ಈ ರೀತಿಯ ಒಂದು ಸ್ನೇಹ ಮತ್ತು ವಿರಸದ ಸಂಬಂಧ, ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇರುತ್ತಲ್ಲ, ಅದು ಗೆಳೆಯರ ಜೊತೆ ಮಾತ್ರ ಇರೋಕ್ಕೆ ಸಾಧ್ಯ. ಆಗ ಅದು ನಟರ ಜೊತೆ ಇರ್ತಾಯಿತ್ತು ಅಂತ. ಸೊ ಆ ರೀತಿಯಾಗಿ ಅವ್ರ ಜೊತೆ ಇದ್ದಿದ್ದರಿಂದ ನಮಗೊಂದು ಚಿತ್ರರಂಗದ ಜೊತೆ ಒಡನಾಟ, ಆ ಚಿತ್ರರಂಗದ ಒಳಗಿನ ಸಂಗತಿಗಳು ಭಾಳ ಎಲ್ಲರ ಬಗ್ಗೆನೇ ಗೊತ್ತಿತ್ತು. ವಿಷ್ಣುವರ್ಧನ್ ಬಗ್ಗೆ ಗೊತ್ತಿತ್ತು, ಅಂಬರೀಷ್ ಅವ್ರ ಬಗ್ಗೆ ಗೊತ್ತಿತ್ತು. ಅಂಬರೀಷ್ದೊಂದು ಇನ್ಸಿಡೆಂಟ್ ಇದೆ. ನಾನು ಒಂದು ಸಲ ಕಾರ್ ತೊಗೊಂಡಿದ್ದೆ, JC ರೋಡಲ್ಲಿ ಹೋಗ್ತಿದ್ದಾಗ ಕಾರ್ ನಿಂತೋಯ್ತು, ಪೆಟ್ರೋಲ್ ಖಾಲಿ ಆಯಿತು. ಆ ಕಡೆಯಿಂದ ಸ್ವಲ್ಪ ಹೊತ್ತು ಆಗ ಎಲ್ಲಿಂದ ತರೋದು ಗೊತ್ತಿರಲಿಲ್ಲ. ಸೊ ನಾನು ನೋಡ್ತಾ ಇದ್ದೆ, ಆ ಕಡೆಯಿಂದ ಒಂದು ದೊಡ್ಡ ಕಾರು ಬಂತು. ಕಾರಲ್ಲಿ ಗ್ಲಾಸ್ ಇಳಿಸಿ ಕೈ ಹೊರಗೆ ಹಾಕ್ಕೊಂಡು ಸಿಗರೇಟ್ ಸೇದ್ಕೊಂಡು ನೋಡಿ ಅಂಬರೀಷು ಏನೋ ಒಂದು ಕೇಳಿದ್ರು. ಇಲ್ಲ ಪೆಟ್ರೋಲ್ ಆಗೋಗಿದೆ ಅಂತ ಹೇಳಿದೆ. ಅಷ್ಟು ಗೊತ್ತಾಗಲ್ವ ಅಂಥೇಳಿ ಹಾಕ್ಸ್ಕೊಂಡು ಹೋಗಿ ಅಂತೇಳಿ ಅವ್ರು ಹೋದರು. ನಾನು ಹೆಂಗೆ ಹಾಕ್ಸೋದು ಅಂತ, ಆಗ ಮೊಬೈಲ್ಗಳಿಲ್ಲ, ಯಾರಿಗಾರು ಫೋನ್ ಮಾಡೋಣ ಅಂತ ಅಲ್ಲಿ ನಿಂತಿದ್ದೆ. ಯಾರು ಪೊಲೀಸೆಲ್ಲ ಬರ್ತಾಯಿದ್ರು. ಅಷ್ಟೊತ್ತಿಗೆ ಆಮೇಲೆ ಒಂದು 5 ನಿಮಿಷಕ್ಕೆ ಅವ್ರು ಮುಂದೆ ಹೋಗಿಬಿಟ್ಟು ಒಂದು ಕ್ಯಾನ್ ಪೆಟ್ರೋಲ್ ತೊಗೊಂಡು ಬಂದರು, ಟರ್ನ್ ಮಾಡಿಕೊಂಡು ಬಂದು ಇದನ್ನು ಕೊಟ್ಬಿಟ್ಟು, ಹಾಕೋ, ಯಾವತ್ತು ಮನೆಯಿಂದ ಹೊರಡುವಾಗ ಕಾರಲ್ಲಿ ಪೆಟ್ರೋಲ್ ಇದೆಯಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ರು ಹೇಳಿ. ಸೊ ಈ ರೀತಿಯ ಒಂದು ಇವತ್ತು ಇದೆಲ್ಲ ನಾವು ಒಂದು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಉದಯ ಮರಿಕಣಿ ಮನೆ ಗೃಹ ಪ್ರವೇಶ ಆದಾಗ ಬಹುಶಃ ಎಲ್ಲರೂ ಬಂದಿದ್ದರು ಸ್ಟಾರ್ಗಳು. ಸೊ ಅವರ ಮನೇಲಿ ಕೂತ್ಕೊಂಡು ನಾವೊಂದು 4-5 ಗಂಟೆ ಹೊರಟಿದ್ವಿ. ಸೊ ಒಂದು ಸಿನಿಮಾ ಆದಾಗ ಒಂದು ಕತೆ ಹೇಳೋದು ಅಂದರೆ, ಒಂದು ಪ್ರೊಫೆಷನಲ್ಲಿರುವ ಗ್ರಾಟಿಫಿಕೇಷನ್ ಏನಂದರೆ, ಅಲ್ಲಿಯ ನಟರ ಅಂತರಂಗದ ಬದುಕಿನ ಚಿತ್ರಗಳು ನಿಮ್ಗೆ ಗೊತ್ತಿರೋದು. ಅದು ಬರೆಯೋದಕ್ಕೆ ಅಂತಲ್ಲ, ಅದು ವ್ಯಕ್ತಿಗತವಾಗಿ ಹೇಗಿದ್ದಾರೆ, ಅವ್ರ ಕಷ್ಟಗಳೇನು, ಸುಖಗಳೇನು, ಅವ್ರ ಸಂತೋಷಗಳೇನಂತ ಗೊತ್ತಿದ್ದಾಗ ನಮಗೆ ಸಿಗುವ ಒಂದು ಅನುಭವ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ. ಅದು ಅದೆಲ್ಲ ಹೇಳ್ಕೊಂಡು ಓಡಾಡೋದು ಅಂಥದ್ದಲ್ಲ ಅದು. ಅಂದರೆ ಇವತ್ತು ಅದೇ ಗಾಸಿಪ್ಪು ಅಥವಾ ಮುಂದೆ ಒಂದು ಏನೇನೋ ಐಟಮ್ ಆಗಿಬಿಡುತ್ತೆ ಸರ್. ಅದು ಇವತ್ತು ಏನಾದರೂ ಅದನ್ನು ನಾವು ಇನ್ನೊಬ್ಬರಿಗೆ ಅಂದರೆ ಮಾನಿಟೈಸ್ ಮಾಡೋಕ್ಕೆ ನೋಡ್ತೀವಿ, ಅಂದರೆ ಲೈಕ್ಸ್ ಜಾಸ್ತಿ ಮಾಡೋಕ್ಕೆ ನೋಡ್ತೀವಿ, ಈ ಥರದಕ್ಕೆ ಬಳಸ್ಕೋತೀವಲ್ಲ. ಆಗ ಅದಿರಲಿಲ್ಲ. ಆಗ ಖಾಸಗಿ ಜೀವನ ಬೇರೆ ಇತ್ತು, ಸ್ಕ್ರೀನ್ ಜೀವನ ಬೇರೆ ಇತ್ತು. ಅಂದರೆ ಪತ್ರಕರ್ತರನ್ನು ಕೂಡ ಅಂದರೆ ಅವ್ರ ಕೈನಲ್ಲಿ ಪೆನ್ನಿದೆ, ಇಲ್ಲೇನೋ ನಡೆಯೋ ವಿಚಾರಗಳನ್ನು ಬರೀತಾರೆ ಅಂತ ಅದು ಗೊತ್ತಿದ್ರೂ
ಆ ಒಡನಾಟ ಇತ್ತು, ಯಾಕೆಂದರೆ ಅಷ್ಟು ಮಧ್ಯ ಒಂದು ಸಂಬಂಧ ಗಟ್ಟಿ ಇತ್ತು. ಅಲ್ಲ, ಅವ್ರು ಹೇಳ್ಕೊತಾ ಇದ್ರು, ನಮಗೆ ಗೊತ್ತಿತ್ತು ಏನು ಬರಿಬಾರ್ದು ಅಂತ. ಅದು ಹೇಳಿ ಅವ್ರಿಗೆ ಗೊತ್ತಿತ್ತು ಇವನು ಏನು ಬರೆಯಲ್ಲ ಅಂತ. ಅಂದರೆ ಇವತ್ತು ಆ ಥರದ ಸಂಬಂಧ ಇಲ್ಲ, ಅಂದರೆ ಅವರಲ್ಲೂ ಇಲ್ಲ ನಮ್ಮಲ್ಲೂ ಇಲ್ಲ, ಅದು ಎರಡು ಕಡೆಯಿಂದಲೂ ಆಗಿಬಿಟ್ಟಿದೆ ಅದು. ಹೀಗಾಗಿ ಪತ್ರಿಕಾಗೋಷ್ಠಿಗಳು ಬಹಳ ಕೇವಲ ಮಾಹಿತಿ ಕೊಡುವಂಥ ಸಂಗತಿಗಳಾಗಿಬಿಟ್ಟಿವೆ ಅಷ್ಟೇ. ಮಾಹಿತಿ ಕೊಡುವಂಥ ಇನ್ನೂ ಘಾಸವಾಗುವಂಥ ಒಂದು ಬೆಳವಣಿಗೆ ಅಂದರೆ ಕೆಲವು ಸತಿ ನಾವು ನೋಡಿದ್ದೀವಿ, ನಟರು ಇಡೀ ಪತ್ರಿಕೋದ್ಯಮಕ್ಕೆ ಕೆಟ್ಟದಾಗಿ ಬೈದಿರೋದಾಗಿರಲಿ, ಅವರನ್ನ ಬ್ಯಾನ್ ಮಾಡಿರೋದಾಗಿರಲಿ, ಮತ್ತು ಅದನ್ನೆಲ್ಲ ಸರಿ ಹೋಗಿ ಮುಂದೆ ಎಲ್ಲ ಏನೋ ತ್ಯಾಪೆ ಹಾಕ್ಕೊಂಡು ಮುಂದಕ್ಕೆ ಹೋಗಿರೋದಾಗಿರ್ಬೋದು. ಅಥವಾ ಇವತ್ತಿನ ಕೆಲವು ಮೀಡಿಯಾದವ್ರು ನೀವು ಬಿಡ್ರಿ TRPಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ ಅಂತ, ಎಲ್ಲಿ ಬೇಕಾದ್ರೂ ಹೋಗಿ ಮೈಕ್ ಹಿಡಿತೀರಾ, ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಹಿಡಿತೀರಾ ಅನ್ನೋ ಒಂದು ಧೋರಣೆ ಏನು ಬಂದಿದೆ. ಇದೆಲ್ಲವನ್ನು ನೋಡ್ಕೊಂಡು ಬಂದಿರೋ ಒಂದು ಜೀವನ ನಿಮ್ಮದು, ಅಂದರೆ ಅಲ್ಲಿಂದ ಇಲ್ಲಿವರೆಗೂ. ಇವತ್ತು ನೋಡಿದ್ರೆ ಇವತ್ತಿನ ಚಿತ್ರರಂಗದ ಅವನತಿಗೆ, ಒಂದು ಅವನತಿಯಿಂದಲೇ ಹೇಳಬೇಕದು, ಅವನತಿಗೆ ಕಾರಣಗಳೇನೆಂದರೆ, ಒಂದು ನಮ್ಮ ಚಿತ್ರರಂಗ ಇಟ್ ಇನ್ಫ್ಲೂಯೆನ್ಸ್ ಬೈ ತೆಲುಗು ಇಂಡಸ್ಟ್ರಿ. ಎಲ್ಲ ಸಿನಿಮಾಗಳು ಹೊಡಿಬಿಡಿ ಸಿನಿಮಾಗಳಾಗ್ಬಿಟ್ಟಿದ್ದು. ಇವತ್ತು ತೆಲುಗುನಲ್ಲಿ ಇಂಡಸ್ಟ್ರಿನಲ್ಲಿ ಅದು ಮೊದಲಿಂದಲೂ ಯಾಕೋ ಗೊತ್ತಿಲ್ಲ, ಅಲ್ಲಿ ಒಂದು ಹೀರೋ ಕೊಚ್ಚು ಮಚ್ಚು ಇದೆಲ್ಲ ಜಾಸ್ತಿ ಅಲ್ಲಿ. ಇವತ್ತು ನಮ್ಮಲ್ಲೂ ಅದೇ ಬಂದುಬಿಟ್ಟಿದೆ. ಅಂದರೆ ಮಾಸ್ ಹೀರೋಸ್ ಅಂತ ಹೇಳ್ತಾರಲ್ಲ, ಮಾಸ್ ಹೀರೋಸ್ ಇಂಡಸ್ಟ್ರಿಗೆ ಭಾಳ ಮುಖ್ಯ. ಅವ್ರು ಇಲ್ದಿದ್ರೆ ಇಂಡಸ್ಟ್ರಿ ಇರಲ್ಲ. ಇಂಡಸ್ಟ್ರಿಯ ಟರ್ನ್ ಓವರ್ಗೆ ಭಾಳ ಮುಖ್ಯ. ಅದರ ಮಧ್ಯೆ ಬೇರೆ ಬೇರೆ ರೀತಿಯ ಏನು ನಮ್ಮ ರಾಯನ್ ಸಿಂಗ್ ಬಾಬು ಸಿನಿಮಾಗಳಿರ್ಬೋದು, ಪುಟ್ಟಣ್ಣ ಕಣಗಾಲ್ ಥರದ ಸಿನಿಮಾಗಳು, ಅಥವಾ ಒಂದು PH ವಿಶ್ವನಾಥ್ ಮಾಡ್ತಿದ್ದಂಥ ಸಿನಿಮಾಗಳು, ಅದರ ಮಧ್ಯೆ ರಮೇಶ್ ಅರವಿಂದ್ ಕೊಡ್ತಿದ್ದಂಥ ಸಿನಿಮಾಗಳು, ಈ ಥರದ್ದೆಲ್ಲ ಬೇಕಾಗತ್ತದು. ಎಲ್ಲ ಸೇರಿ ಒಂದು ನೀವು ಹೇಳಿದ ಹೂವಿನ ತೋಟ ಆಗೋದೇ ಹೊರತು ಬರೀ ಸೂಪರ್ ಹಿಟ್ ಸಿನಿಮಾಗಳಿಂದ ಆಗಲ್ಲ. ಬಟ್ ಇವತ್ತು ಸಿನಿಮಾದ ವ್ಯೂವಿಂಗ್ ಪ್ಯಾಟರ್ನೇ ಬದಲಾಗಿರೋದ್ರಿಂದ ಬಹುಶಃ ಇನ್ನೂ ಬಹಳ ವರ್ಷ ಇದು ಹೀಗೆ ಇರಲ್ಲ. ನೀವು ಸಿನಿಮಾನ ಥಿಯೇಟ್ರಲ್ಲಿ, ಈಗಂತೂ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ಚಿತ್ರರಂಗ ಮಂದಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ, ಸ್ಟಾರ್ ಸಿನಿಮಾಗಳಿಲ್ಲ ಅಂತ. ಒಂದು ಇಂಡಸ್ಟ್ರಿ ಸ್ಟಾರ್ ಸಿನಿಮಾಗಳನ್ನೇ ನಂಬ್ಕೊಂಡಿರೋದು ಭಾಳ ದೊಡ್ಡ ದುರಂತ ಅದು. ಖಂಡಿತ ಸರ್. ಇವತ್ತು ಇಲ್ಲೂ ಕೂಡ ಅದೇ ಆಗುತ್ತೆ ಇದೆ ಅನ್ಸುತ್ತೆ. ಈಗ ಐ ಥಿಂಕ್ ನಾವು ರೀಸೆಂಟಾಗಿ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸ್ಗಳ ಹತ್ರ ಮಾತಾಡಿದಾಗ, ಈಗ ಅಪ್ಪು ಸರ್ ಇಲ್ಲ, ಆ್ಯಂಡ್ ಯಶ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಬಂದಾಗ ಅವ್ರು 3-4 ವರ್ಷ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ಲೇಟ್ ಆಗುತ್ತೆ ಅಥವಾ ತೊಗೊಳ್ತಾ ಇರಲ್ಲ. ಸುದೀಪ್ ಸರ್ ಆ್ಯಂಡ್ ಇನ್ನೂ ಐ ಗೆಸ್ ದರ್ಶನ್ ಅವರು ಅಂದರೆ ಎಲ್ಲರದ್ದು ಅನೌನ್ಸ್ಮೆಂಟ್ ಒಂದು 4-5 ಅಥವಾ 6 ಹೆಸರುಗಳು ಒಂದು ಇಡೀ ಇಂಡಸ್ಟ್ರಿನ ಇಡೀ ವರ್ಷ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಒಂದು. ಹೊಸಬ್ರು ಸಿನಿಮಾ ಓಡದೇ ಇರೋದು, ಈ ಕಡೆ ಸಿಂಗಲ್ ಸ್ಕ್ರೀನ್ ಕಾವೇರಿ ಥಿಯೇಟ್ರ್ ಮುಚ್ತಲ್ಲ ಸರ್, ಈಗ ಕಾವೇರಿ ಮುಚ್ತು, ಸಿಂಗಲ್ ಸ್ಕ್ರೀನ್ಗಳು ಭಾಳ ಕಡಿಮೆ ಆದವು. ಆಮೇಲೆ ನಟರಿಗೆ ಕೂಡ ಈಗ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಅಂದರೆ ತುಂಬ ಸಿನಿಮಾಗಳನ್ನು ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಈಗ ರಕ್ಷಿತ್ ಶೆಟ್ಟಿ ಅವ್ರ ಹೆಸರು ಬಿಟ್ಟೆ ಇಲ್ಲಿ, ಅಂದರೆ ಕೆಲವು ಹೆಸರುಗಳು ರಿಷಬ್ ರಿಷಬ್ ಅವ್ರು ಆಫ್ಕೋರ್ಸ್. ಐ ಥಿಂಕ್ ಎಲ್ಲ ಒಂದೊಂದು ಲೇಯರ್ ಥರ ಇದೆ. ಆ್ಯಂಡ್ ಅವ್ರ ಪರ್ಸ್ನಲ್ ಅಜೆಂಡಾಸ್ ಇರುತ್ತೆ, ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿಗೋಸ್ಕರ ಕೆಲವೊಂದು ನಿಲ್ಲಬೇಕಾಗಿರೋದಿರುತ್ತೆ. ಹಲವಾರು ಅದು ಇಂಡಸ್ಟ್ರಿ ಅಂತ ಹೇಳುವ ಒಂದು ಭಾವನೆ ಹೊರಟೋಗಿದೆ ನನ್ನ ಪ್ರಕಾರ. ಅಂದರೆ ಎಲ್ಲ ಕಂಪಾರ್ಟ್ಮೆಂಟಲೈಸ್ ಆಗಿದೆ ಅಂತ. ಸ್ಟಾರ್ ಸಿನಿಮಾಗಳದ್ದೊಂದು ಬೇರೆ ಕಂಪಾರ್ಟ್ಮೆಂಟ್ ಇದೆ, ಈ ಕಡೆ ಮಧ್ಯಮ ವರ್ಗದ ಸಿನಿಮಾಗಳದ್ದು ಬೇರೆ ಇದೆ, ಹೊಸಬರದ್ದು ಸಿನಿಮಾಗಳು ಬೇರೆ ಇದೆ. ನೀವು ಲೆಕ್ಕ ಹಾಕಿದರೆ ಇವತ್ತು ಈ ತಿಂಗಳ 132 ದಿನ ಆಗಿದೆ, ಈ ವರ್ಷ 100 ಸಿನಿಮಾಗಳು ಬಂದಿದ್ದಾವೆ ಆಲ್ರೆಡಿ. ಅಲ್ಲಿ 4-3 ಸಿನಿಮಾಗಳು ಗೆದ್ದಿದ್ದಾವೆ. ಉಳಿದವರೆಲ್ಲ ಹಾಕಿದ್ದ ಹಣ ಅಷ್ಟನ್ನು ಕಳ್ಕೊಂಡಿದ್ದಾರೆ. OTTಗಳು ಸಿನಿಮಾ ತಗೋತಿಲ್ಲ. ಸಮಸ್ಯೆಗಳು ಬಹಳಷ್ಟಿದೆ. ಬಟ್ ಸಿನಿಮಾ ನೋಡೋರ ಸಂಖ್ಯೆ ಜಾಸ್ತಿ ಇದೆ, ಅವರು ಬೇರೆ ಕಡೆ ನೋಡ್ತಾರೆ. ಅಂದರೆ ನೀವೊಂದು ಸಿನಿಮಾ ಮಾಡ್ತೀರಿ 1 ಕೋಟಿ ಹಾಕಿ, ಅದನ್ನು ಮುಂಚೆ 5,000 ಜನ ನೋಡ್ತಿದ್ರು, ಈಗ 50,000 ಜನ ನೋಡ್ತಾರೆ. ಬಟ್ ಅದ್ರ ದುಡ್ಡು ನಿಮಗೆ ಬರೋಲ್ಲ, ಅದು ದುಡ್ಡು ಬೇರೆ ಕಡೆ ಹೋಗುತ್ತೆ. ಅಂದರೆ ಮೊಬೈಲಲ್ಲಿ ನೋಡ್ತೀವಿ, ಮೊಬೈಲ್ ಅಂದರೆ ವ್ಯೂವಿಂಗ್ ಪ್ಯಾಟರ್ನ್ ಚೇಂಜ್ ಆದ್ದರಿಂದ ಪ್ರೊಡ್ಯೂಸ್ ಮಾಡಿದವನಿಗೆ ದುಡ್ಡು ಬರೋಲ್ಲ. ಬಂದ್ರೂ ಅದು ಹೆಂಗೋ ಬರಬೇಕು, ರೈಟ್ಸು, ಕಾಂಟೆಂಟ್ ರೈಟ್ಸು, ಅದರ ಮಧ್ಯೆ ಪೈರಸಿ ಇರುತ್ತೆ, ಟೆಲಿಗ್ರಾಮು, ಟೆಲಿಫೋನು ಇದೆಲ್ಲ. ಸೊ ಹೀಗೆ ಜರ್ನಲಿಸಮಿಂದ ಹಿಡಿದು ಬರವಣಿಗೆ, ಇದ್ರ ಮೂಲಕ ಪದಗಳ ಮೆರವಣಿಗೆ ನಿಮ್ಮದು. ಆ್ಯಂಡ್ ಅಫ್ಕೋರ್ಸ್ ಮುಂದೆ ಸರ್ ಸಾಹಿತ್ಯಶ್ರೀ ಪ್ರಶಸ್ತಿ ಐ ಥಿಂಕ್ 2021ನಲ್ಲಿ ಅದು ಬಂದಿದ್ದು ಅನಿಸುತ್ತೆ ನಿಮಗೆ. ನನಗೆ ಪ್ರಶಸ್ತಿಗಳ ಬಗ್ಗೆ ಇಂಟ್ರೆಸ್ಟ್ ಅದು ಹೇಳ್ತೀನಿ, ಇಂಟ್ರೆಸ್ಟೂ ಇಲ್ಲ, ಪ್ರೀತಿನೂ ಇಲ್ಲ, ನಂಬಿಕೆನೂ ಇಲ್ಲ.
ಅದು ಐ ಆಮ್ ದ ಲೀಸ್ಟ್ ಬಾದರ್ಡ್ ಅಬೌಟ್ ಅವಾರ್ಡ್ಸ್ ಅಂದರೆ ನನ್ನ ಪ್ರಕಾರ ಅದನ್ನು ಯಾವತ್ತೂ ತೋರಿಸ್ಬಾರ್ದು. ಅದು ಬಂದಿರುತ್ತೆ, ಅದ್ರ ಪಾಡಿಗಿರುತ್ತೆ. ಅದು ನಿಮಗೆ 5 ಪೈಸೆ ಹೆಲ್ಪ್ ಮಾಡಲ್ಲ. ಅವಾರ್ಡ್ಸ್ ವಿಲ್ ನಾಟ್ ಹೆಲ್ಪ್ ಯು. ಯಾಕೆ 2 ಥರ ನೋಡಿದ್ರು ನೀವು ಹೇಳೋದು ನಿಜ. ಇಲ್ಲ ಪ್ರಶಸ್ತಿ ಬಂದಿರೋದು ನಿಮ್ಗೆ ಅಹಂಕಾರ ಕೊಡ್ಬೋದು. ಅಲ್ಲ, ನಿಮ್ಮ ರೈಟಿಂಗ್ ಪ್ರೊಸೆಸ್ಸಿಗೆ ನೀವು ಕತ್ಲ ಕೋಣೆಯಲ್ಲಿ ಕೂತ್ಕೊಂಡು ಬರೀಲಿಕ್ಕೆ ಕೂತಾಗ ನನಗೆ ಅವಾರ್ಡ್ ಬಂದಿದೆ ಅಂತೇಳಿ ಚೆನ್ನಾಗಿ ಬರೆಯೋಕ್ಕಾಗತ್ತಾ? ಅದಿನ್ನೂ ಪ್ರೆಷರೇ ಹಾಕ್ಬೋದೇನೋ. ಆಗಲ್ಲ ಸುಮ್ಮನೆ ಅದು. ಆಮೇಲೆ ಪ್ರಶಸ್ತಿಗೋಸ್ಕರ ಬರಿತೀನಿ ಅಂತ ಕೂತ್ರೆ ಯು ವಿಲ್ ಬಿ ಎಂಟ್ರಿಂಗ್ ಎ ಕಾಂಪಿಟೇಟಿವ್ ವರ್ಲ್ಡ್. ಆಗ ನೀವು ಆ ಕಾಂಪಿಟೇಷನಿಗೆ ಬರಿತಾ ಹೋಗ್ತೀವಿ ಹೊರತು ಎಕ್ಸಾಮ್ ಬರ್ದಂಗೆ ಆಗುತ್ತೆ. ಅದು ಅದರ ರೇಸಲ್ಲಿ ಓಡ್ದಂಗೆ ಆಗುತ್ತೆ. ಅದು ಉಪಯೋಗ ಇಲ್ಲ. ಅದರಿಂದ ನೀವು ಬೇಕಾದ್ದನ್ನು ನೀವು ಬರ್ಕೊಂಡು ಸಂತೋಷವನ್ನು ಕಸಿದುಕೊಳ್ಳೋದೇ ಈ ಪ್ರಶಸ್ತಿಯ ಆಸೆ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಎರಡೂ ಇರ್ಬೋದು. ನಿಮ್ಮ ಪಾಡಿಗೆ ಬರ್ಕೊಂಡು ಒಬ್ಬರು ಓದ್ತಾರೆ, ಒಬ್ಬರು ಓದಲಿ, ಇಬ್ಬರು ಓದ್ತಾರೆ, ಇಬ್ಬರು ಓದಲಿ. ಓದಲ್ವ ಬೇಡ, ಬರೀರಿ. ಎಷ್ಟು ದಿನ ಪ್ರಿಂಟ್ ಮಾಡ್ತಾರೋ ಅಷ್ಟು ದಿನ ಪ್ರಿಂಟ್ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆ ಸುಮ್ಮನೆ ಈ ಒಟ್ಟು ಜಗತ್ತಿಗೆ ಎಂಟ್ರ್ ಆಗಬೇಕು ಅಂತ. ಅದನ್ನು ಒಂದು ಮಾತಿದೆ, ಈ ಅವಾರ್ಡ್ಗಳಿದಾವಲ್ಲ ಅವು ಒಳ ಉಡುಪು ಇದ್ದಂಗೆ ಅಂತ. ಅವು ಕಾಣಿಸ್ಬಾರ್ದು. ಫ್ಯಾಂಟಮ್ ಥರ ಅಥವಾ ಸೂಪರ್ಮ್ಯಾನ್ ಥರ ಮೇಲ್ಗಡೆ ಹಾಕೊಂಡು ಓಡಾಡಬಾರ್ದು. ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಸರ್. ಮುಂದೆ ಈ ನಮ್ಮ ಶೋನ ತುಂಬ ಜನ ಬರವಣಿಗೆ ಮೇಲೆ ಇಂಟ್ರೆಸ್ಟ್ ಇರೋರು ನೋಡ್ತಾರೆ. ಬರವಣಿಗೆ ಶುರು ಮಾಡೋರಿಗೆ ನೀವು ಕೊಡುವಂಥ ಒಂದಷ್ಟು ವಿಚಾರಗಳು, ಈ ಥರ ಶುರು ಮಾಡಿ, ಟಿಪ್ಸ್ ಫಾರ್ ಬಿಗಿನರ್ಸ್ ರೈಟರ್ಸ್. ಅದಕ್ಕೆ 2 ಬುಕ್ ಬರ್ದಿದ್ದೀನಿ. ಒಂದು ಇತ್ತೀಚೆಗೆ ಕತೆಗಾರರ ಕೈಪಿಡಿ ಅಂತ, ಇನ್ನೊಂದು ಹಲಗೆ ಬಳಪ ಅಂತ. ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಏನೋ ಒಂದು ಹೇಳೋಕ್ಕಿರುತ್ತಲ್ಲ, ಅದು ನಾವು ಹೇಳಿ ಮಾತಾಡಿ, ನಿಮ್ಮ ಬಗ್ಗೆ ಅಲ್ಲ ಇದು, ಮಾತಾಡಿ ಕಳ್ಕೊಂಬಿಡ್ತೀವಿ. ಆ ಮಾತಾಡೋ ಬದಲು ಒಂದು ಪುಟ ಬರೀರಿ. ಈಗ ನನಗೆ ಯಾರೋ ಪತ್ರ ಬರೀತಾರೆ, ನನಗೆ ಒಂದು ಕಾದಂಬರಿ ಬರೀಬೇಕಿದೆ, ದಾರಿ ತೋರಿಸಿ. ನಾನು ಅವರಿಗೆ ಆ ಕಾದಂಬರಿ 10 ಪುಟ ಬರೆದು ಕಳಿಸು ಅಂತ ಹೇಳ್ತೇನೆ. ಅವರು ಆಮೇಲೆ ಉತ್ತರನೇ ಕೊಡಲ್ಲ ಅದಕ್ಕೆ. ಸೊ 10 ಪುಟ ಬರೀದೇ ಹೋದರೆ ನೀನು ತಪ್ಪಾಗೇ ಬರೀದೇ ಹೋದರೆ ನಿನಗೆ ಬರೆಯೋ ಆಸಕ್ತಿನೇ ಇಲ್ಲ ಅಂತ. ಅಂದರೆ ಇಫ್ ಯು ವಾಚ್ ಎ ಫಿಲ್ಮ್, ಡೋಂಟ್ ಸೇ ಹೌ ಈಸ್ ದ ಫಿಲ್ಮ್, ರೈಟ್ ಎ ಪೇಜ್. ಒಂದು ಪುಟ ಬರೆದಾಗ ನಿನ್ನ ಆಲೋಚನೆಗಳು ಸ್ಫುಟವಾಗ್ತಾ ಹೋಗ್ತವೆ. ಆಮೇಲೆ ಒಂದು ಬರಿತಾ ಇದ್ದೀನಿ ನಾನು ಅಂತ ಒಂದು ಎಚ್ಚರಿಕೆ ಬರುತ್ತೆ. ಬರಿತಾ ಇದ್ದಾಗ ಭಾಳ ಎಚ್ಚರವಾಗ್ತೇವೆ ನಾವು. ಅಂದರೆ ಇದು ರೈಟಿಂಗಲ್ಲಿ ಹೋಗುತ್ತೆ, ದಾಖಲೆಯಾಗಿ ಉಳಿಯುತ್ತೆ. ಅದರಿಂದ ಸತ್ಯ ಹೇಳಬೇಕು. ಇದನ್ನು ಇನ್ನೊಬ್ಬ ಓದ್ದವನು ನನ್ನ ಬಗ್ಗೆ ಏನೋ ಅಂದ್ಕೋತಾನೆ, ಅಂದರೆ ನನ್ನನ್ನು ಅವನ ಇದರ ಮೂಲಕ ಅಳಿತಾನೆ. ಅದರಿಂದ ಬರೆಯುವಾಗ ಎಚ್ಚರದಿಂದ ಬರೀಬೇಕು ಅನಿಸುತ್ತಲ್ಲ. ಆದ್ದರಿಂದ ಮೊದಲು ಬರೆಯೋಕ್ಕೆ ಶುರು ಮಾಡಬೇಕು. ದಟ್ ಇಸ್ ದ ಓನ್ಲಿ ವೇ. ಕೂತ್ಕೊಂಡು ಬರೀರಿ, ಅದನ್ನ ಗೆಳೆಯರಿಗೆ ತೋರಿಸಿ, ಅಥವಾ ಇನ್ಯಾರಾದರೂ ಸಮಯ ಇರುವಂಥ ಲೇಖಕರಿಗೆ ತೋರಿಸಿ, ಅದನ್ನು ಓದುವಂಥ ಲೇಖಕರಿಗೆ ತೋರಿಸಿ. ಸುಮ್ಮನೆ ಬೆನ್ತಟ್ಟೋರು ಒಂದು ಕಡೆ ಇರ್ತಾರೆ. ಟೀಕೆಗಳಿದಾವಲ್ಲ, ಇವತ್ತು ಟೀಕೆಗಳು ಬರೋದೇ ಇಲ್ಲ ಅಂತ. ನೋಬಡಿ ವಾಂಟ್ ಟು ಕ್ರಿಟಿಸೈಸ್ ಯು ಪಬ್ಲಿಕ್ಲಿ. ನಮ್ಗೆ ಯಾಕಪ್ಪ ಬೇಕು ಅಂತೇಳಿ, ಭಾಳ ಚೆನ್ನಾಗಿದೆ ಸರ್, ಸೂಪರ್ ಮೇಡಮ್ ಅಂತ ಹೇಳ್ಬಿಡ್ತಾರೆ. ಈ ಸೂಪರ್ ಅಂತ ಹೇಳೋದು ನಮ್ಮನ್ನು ಹಾಳು ಮಾಡೋದು. ಹೊಗಳಿಕೆನ ಭಾಳ ಅನುಮಾನದಿಂದ ನೋಡಬೇಕು. ಹಾಗಾಗಿ ಸರಿ ಇಲ್ಲ ಅಂತ ಹೇಳೋರು ಯಾರಿದ್ದಾರೆ ಅಂತ ಹುಡ್ಕೊಂಡು ಹೋಗಬೇಕು. ಈ ಸರಿ ಇಲ್ಲ ಅಂತ ಹೇಳೋರೇ ನಮ್ಮನ್ನು ಬೆಳೆಸೋದು. ನಿಜ ಮಾತು ಸರ್. ಏನೋ ಒಂದು ಸ್ವಲ್ಪ ಇನ್ಪುಟ್ ಸಿಗುತ್ತೆ. ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಸರಿ ಇರೋದು. ಎಂಥ ಮಾತು. ಸೊ ಈ ತರಹ ಆಳವಾದ ವ್ಯಕ್ತಿತ್ವ, ಚಿಂತನೆಗಳು, ಇದೆಲ್ಲವನ್ನ ಬರವಣಿಗೆಗಳ ಮೂಲಕ ಆಚೆಗೆ ಹಾಕ್ತಾ ಮತ್ತೆ ನಿಮ್ಮ ಅಕ್ಷಯ ಪಾತ್ರೆಯನ್ನು ಖಾಲಿಯಾಗಿ ಇಟ್ಕೊಂಡು ಹೊಸ ವಿಚಾರಗಳನ್ನು ತುಂಬಿಕೊಳ್ಳೋ ಜೋಗಿ ಸರ್ ಅವರ ಜೀವನದ ನಂಬಿಕೆಗಳು ಒಂದಷ್ಟು ಕಾಣಿಸಿದೆ ನಿಮ್ಮ ಮಾತಲ್ಲಿ. ದೇವರು ದಿಂಡ್ರೋ ನಂಬಿಕೆಗಳೆಲ್ಲ ಹೇಗೆ? A writer is a very powerful thinker ಅಂದಾಗ, thinking mind always, this is a famous saying, will question the existence of God and the theory of God. ಇಲ್ಲ, ನನಗೆ ದೇವರು, ನನ್ನದು ಬುಕ್ ಇದೆ, ದೇವರನ್ನು ನಂಬಬೇಡಿ ಅಂತ. ಕರೆಕ್ಟು. ದೇವರನ್ನು ನಂಬಬೇಡಿ ಅಂತ ಆ ಬುಕ್ಕಲ್ಲಿ ನಾನು, ದೇವರು ಅಂದರೆ ನನಗೆ ಏನೊಂದು ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಹಿಮ್ ಆರ್ ಹರ್ ಆರ್ ದೆಮ್, ಲಾಟ್ ಆಫ್ ಗಾಡ್ಸ್ ಇನ್ ಇಂಡಿಯಾ. ನಾನು ನೋಡಿಲ್ಲಲ್ಲ. ಹಾಗಾಗಿ ನನಗೆ ಒಂದು ನಂಬಿಕೆ ಏನಿದೆ ಅಂದರೆ, ಬದುಕಿನ ಒಳಿತಿನಲ್ಲಿ ನಂಬಿಕೆ ಇದೆ, ಎಲ್ಲರ ಒಳಿತಿನಲ್ಲಿ ನಂಬಿಕೆ ಇದೆ, ಹ್ಯುಮ್ಯಾನಿಟಿಯಲ್ಲಿ ನಂಬಿಕೆ ಇದೆ.
ಸಮಾನತೆಯಲ್ಲಿ ನಂಬಿಕೆ ಇದೆ. ಸೊ ಇದು ಆಮೇಲೆ ಈ ದೇವಸ್ಥಾನಕ್ಕೆ ಹೋಗೋದ್ರಲ್ಲೂ ಇಷ್ಟ ಇದೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಭಾಳ ಇಷ್ಟ. ಯಾಕಂದರೆ ಅಲ್ಲಿ ಹೋದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಹೋಗ್ತಿದ್ದೆ, ಅಪ್ಪ ಬರ್ತಿರಲಿಲ್ಲ, ಅಮ್ಮನ ಜೊತೆ ಹೋಗ್ತಿದ್ದೆ. ಆ ಕಾಲದಲ್ಲಿ ಯಾಕೆ ಹೋಗ್ತಿದ್ವಿ ಅಂದರೆ ದೇವಸ್ಥಾನಕ್ಕೆ ಅಲ್ಲಿ ಊಟ ಕೊಡ್ತಿದ್ರು, ಒಳ್ಳೆ ಊಟ, ಬಡತನ ಇತ್ತು. ಒಂದು 7-8 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡಿ ಬರ್ತಿದ್ವಿ. ಅದು ಇಟ್ ವಾಸ್ ಬೆಸ್ಟ್ ಫುಡ್. ನಾವೊಂದು ತಿಂಗಳಲ್ಲಿ ಹಬ್ಬ ಎಂದು ಜಾತ್ರೆಯ ತಿಂಗಳಲ್ಲಿ ಸಿಗ್ತಿದ್ದಂಥ ಒಳ್ಳೆಯ ಊಟ ಅದು. ಎರಡನೇದು, ಅಲ್ಲಿ ಹೋದಾಗ ಒಂದು ಆ ದೇವಸ್ಥಾನದ ಸುತ್ತ ಭಾಳ ವಿಶಾಲವಾದ ಜಾಗ ಇರೋದು. ನಮ್ಮ ಪುಟ್ಟ ಮನೆಗಳು, ಬಟ್ ದೇವಸ್ಥಾನ ಭಾಳ ವಿಶಾಲವಾಗಿರ್ತಿತ್ತು, ಭಾಳ ತಣ್ಣಗಿರ್ತಿತ್ತು. ಸೊ ಅದು ಆ ಕಾಲಕ್ಕೆ ಇಷ್ಟ ಆಗುತ್ತೆ. ಅಂದರೆ ಒಂದು ಅಲ್ಲಿಯ ಕಲಾತ್ಮಕತೆ ನನಗೆ ಭಾಳ ಇಷ್ಟ. ಎಲ್ಲ ದೇವಸ್ಥಾನಗಳು ಭಾಳ ಕಲಾತ್ಮಕವಾಗಿ ಕಟ್ಟಿರ್ತಾರೆ. ಅಲ್ಲಿ ಒಬ್ಬ ಶಿಲ್ಪಿ ಕೆಲಸ ಮಾಡಿರ್ತಾನೆ, ಅದರ ಹಿಂದೆ ಒಬ್ಬ ಕ್ರಿಯೇಟ್ರ್ ಇರ್ತಾನೆ. ಅಲ್ಲಿ ಎಷ್ಟೋ ಜನರ ನಂಬಿಕೆಗಳಿರ್ತವೆ, ಎಷ್ಟೋ ಜನಕ್ಕೆ ಒಳ್ಳೇದಾಗಿರ್ಬೋದು. ಎಷ್ಟೋ ಜನ, ನಾನು ಹೇಳೋದು ಡಾಕ್ಟ್ರ್ ಹತ್ರ ಹೋಗೋ ಬದಲು ದೇವಸ್ಥಾನಕ್ಕೆ ಹೋಗಿ ಅಂತ, ಇದು ಮೂಢನಂಬಿಕೆ ಅಲ್ಲ. ಈಗ ಎಷ್ಟೋ ಕಾಯಿಲೆಗಳಿಗೆ ಅಲ್ಲಿ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿರಲ್ಲ ನೀವು. ನಮಗೆ ಏನಾಗಿರುತ್ತೆ ಅಂದರೆ ಇವತ್ತು ಏನಾದರೂ ಗೋಟೆ ಡಾಕ್ಟ್ರ್ ಅಂತ, ನಾನು ಡಾಕ್ಟ್ರ್ ಹತ್ರ ಹೋಗೋದನ್ನು ಭಾಳ ಕಡಿಮೆ ಮಾಡಿದೆ. ನಮ್ಮ ಡಾಕ್ಟ್ರೇ ಹೇಳ್ತಾರೆ, ಡೋಂಟ್ ಕಮ್ ಟು ಮೀ. ಒಂದು ಹಲ್ಲೋ ಅಂತ ಹೇಳ್ತೀನಿ, ನಾಳೆ ಹೊರಟೋಗುತ್ತಪ್ಪ, ಯಾಕೆ ಬರ್ತೀಯ ನನ್ನ ಹತ್ರ ಅಂತ ಕೇಳ್ತಾರೆ. ತಲ್ಲೋ ಅಂದರೆ ನಿದ್ದೆ ಮಾಡಿ ಹೋಗಿ ಸರಿ ಹೋಗುತ್ತೆ, ನನ್ನ ಹತ್ರ ಬರಬೇಡಿ. ಈ ಥರ ಡಾಕ್ಟ್ರುಗಳಿದ್ದರೆ ಓಕೆ. ಅದರ್ವೈಸ್ ಇವತ್ತು ಏನಾಗಿದೆ ಅಂದರೆ ತಲೆನೋವು ಅಂದ ತಕ್ಷಣ 108 ಸ್ಕ್ಯಾನ್ ಮಾಡಿ ನಿಮ್ಮನ್ನು ಒಂದು ರೀತಿಯಲ್ಲಿ ಎಲ್ಲ ಪರೀಕ್ಷೆಗಳಿಗೆ ಒಳಪಡಿಸಿ, ಈ ವಯಸ್ಸಲ್ಲಿ ಪರೀಕ್ಷೆ ಮಾಡಿದರೆ 100 ತೊಂದರೆಗಳು ಇರ್ತವೆ. ವಯೋಸಹಜವಾದದ್ದು. ಸೊ ಅಂದರೆ ಒಂದು ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ನನಗಿಷ್ಟ ಅದು. ಆದರೆ ನನಗೆ ಆಚರಣೆಗಳಲ್ಲಿ ಇಷ್ಟ ಇಲ್ಲ. ಅಲ್ಲಿ ನಡೆಸುವಂಥ ಆಚರಣೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮೂಢನಂಬಿಕೆಗಳು, ಅಂದರೆ ಹರಿಕೆ ಇತ್ಯಾದಿಗಳಲ್ಲಿ ನಂಬಿಕೆ ಇಲ್ಲ. ಬಟ್ ಹೀಗಾಗಿ ಐ ಕಾಂಟ್ ಗೇಜ್ ವೆದರ್ ಐ ಎಮ್ ಎ ಬಿಲೀವರ್ ಆರ್ ನಾಟ್. ಬಟ್ ಐ ನೋ ವಾಟ್ ಟು ಬಿಲೀವ್ ಆ್ಯಂಡ್ ವಾಟ್ ನಾಟ್. ನನ್ನ ಪುಸ್ತಕದಲ್ಲಿ ಒಂದು ಮಾತಿದೆ, ನೀವು ದೇವರನ್ನು ನಂಬಬೇಡಿ, ಆದರೆ ದೇವರು ನಿಮ್ಮನ್ನು ನಂಬುವಂತೆ ಬದುಕಿ ಅಂತ. ಅಂದರೆ ದೇವರು ನಮ್ಮನ್ನು ನಂಬುವಂತೆ ಬದುಕುವುದೇ ದೇವರನ್ನು ನಂಬುವ ಕ್ರಿಯೆ ಅಂತ. ಯಾಕಂದರೆ ಅಂದರೆ ಯಾಕಂದರೆ ಏನಾದರೂ ನಿಮಗೆ ಕೊಡಬೇಕಿದ್ರೆ, ನೀವು ನನಗೇನಾದ್ರು ಕೊಡಬೇಕಿದ್ರೆ ನೀವು ನನ್ನನ್ನು ನಂಬಬೇಕು. ಈಗ ಬ್ಯಾಂಕ್ ನಿಮ್ಗೆ ಸಾಲ ಕೊಡಬೇಕಿದ್ರೆ ನಿಮ್ಮನ್ನು ಬ್ಯಾಂಕ್ ನಂಬಬೇಕು. ಹಾಗೆ ದೇವರು ನನಗೇನಾದ್ರು ಕೊಡಬೇಕಿದ್ರೆ ನಾನು ನಂಬಬೇಕು. ಅವರು ಇವನು ಒಳ್ಳೆ ಮನುಷ್ಯ, ಇವನು ಕೊಟ್ಟರೆ ಇವನು ಹಾಳು ಮಾಡಲ್ಲ. ಆ ಕ್ರೆಡಿಬಿಲಿಟಿ ಹಂಗಾರೆ ಫಸ್ಟ್ ನೀವು ತಗೊಳ್ಳಿ, ದೇವರು ಅವಾಗ ನಿಮ್ಮ ಕಡೆ ತಿರುಗ್ತಾನೆ. ಅಷ್ಟು ಕ್ರೆಡಿಬಲ್ ಆಗಿ ಬದುಕಿ ಅಂತ ಅಷ್ಟೇ. ದೇವರು ನಿಮ್ಮನ್ನು ನಂಬುವಂತೆ ಬದುಕಿ ಅಂತ ಹೇಳೋದು ನನ್ನ ಥಿಯರಿ. ಇದು ಎಂಥ ಒಳ್ಳೆ ಮಾತು ಸರ್. ಅಂದರೆ ಇದೇನಿಲ್ಲ, ಇದು ಒಳ್ಳೆ ಮಾತು, ಇದು ಅರ್ಥ ಆದವರಿಗೆ ಇದ್ರಲ್ಲಿ ಚಿನ್ನ ಇದೆ ಅಷ್ಟೇ. ಇಲ್ಲ, ನಾನು ಅದನ್ನೇ ನಂಬಿರೋದು. ಸೊ ಆಮೇಲೆ ಈ ವಿರೋಧಗಳಿದಾವಲ್ಲ, ಇಲ್ಲ ನಾನು ದೇವಸ್ಥಾನಕ್ಕೆ ಕಾಲಿಡಲ್ಲ, ಆ ಸಿದ್ಧಾಂತವನ್ನು ನೋಡಲ್ಲ, ಈ ಸಿದ್ಧಾಂತವನ್ನು ಈ ರೀತಿ ವಿರೋಧಗಳು ಒಳ್ಳೆಯವಲ್ಲ. ಲೇಖಕ ಮುಕ್ತನಾಗಿರಬೇಕು. ನಾಳೆ ಒಂದು ಪವಾಡ ನಡೆಯುತ್ತೆ ನಂಬಬೇಕು ನಾನು. ನಾಳೆ ಹಿಂಗೆ ಹೋಗ್ತಿದ್ದಂಗೆ ಇದೊಂದು ಸಿನಿಮಾ ಇದೆಯಲ್ಲ, ಓ ಮೈ ಗಾಡ್, ಇವನು ಹೋಗ್ತಿದ್ದಂಗೆ ಹೋಗ್ತಿದ್ದೆ ಕೃಷ್ಣ ಬರ್ತಾನಲ್ಲ, ಹಂಗೆ ಕೃಷ್ಣ ಬರ್ತಾನೆ ಅಂತ ನಂಬಬೇಕು ನಾನು. ಅದೇ ನಂಬೋದಲ್ಲಿ ಖುಷಿ ಇದೆ. ಸೊ ಆ ರೀತಿಯ ನಂಬಿಕೆ ಇಲ್ದಿರೋ ಲೇಖಕನೇ ಆಗಬಾರ್ದು. ಅದು ಕರೆಕ್ಟು. ಮತ್ತು ನಂಬಿಕೆನೇ ಇಲ್ಲದಾಗ ಲೈಫು ತುಂಬ ಎಲ್ಲಿ ನೋಡಿದ್ರು ಫುಲ್ಲು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಏನು ಪ್ರಶ್ನೆ ಮಾಡಿದ್ರೆ ಕೊನೆಗೆ ಅದು ಆ ಸಂತೋಷ, ನೆಮ್ಮದಿ ಎಲ್ಲವೂ ಭಾಳ ಡ್ರೈ ಆಗೋಗುತ್ತೆ. ಐ ನೋ, ವೆರಿ ಟ್ರೂ. ಟಾಕಿಂಗ್ ಅಬೌಟ್ ನಂಬಿಕೆಗಳು ಸರ್, ಎಲ್ಲ ವಯಸ್ಸಿನಲ್ಲೂ ಕೆಲವು ವಿಚಾರಗಳು ಎಲ್ಲರನ್ನೂ ಕಾಡುವಂಥದ್ದು ಸಾವು. ನನಗೊಂದು ಫೇಸ್ ಆಫ್ ಲೈಫ್ ಇತ್ತು, ನಮ್ಮ ತಾಯಿನ ಕಳ್ಕೊಂಡಾಗ ಅದನ್ನು ತುಂಬ ನನಗೆ ಅದು ಇನ್ಸೆಕ್ಯೂರಿಟಿ ಅನ್ನೋದು ಹಾಗೆ, ನಮಗೇನಾಗ್ಬಿಡುತ್ತೋ, ನಿಮ್ಮೆಲ್ಲ ನಂಬಿಕೆಗಳನ್ನು ಅದು ಏನೇನೋ ಯಾವ್ಯಾವುದೋ ರೀತಿಲಿ ಪಂಕ್ಚರ್ ಮಾಡುತ್ತೆ. ಸೊ 59 ವರ್ಷಗಳನ್ನು ನೋಡಿರೋ ನಿಮಗೆ, ಅಂದರೆ ಆಯಾ ಟೈಮ್ಗೂ ಸಾವಿನ ಬಗ್ಗೆ ಅಭಿಪ್ರಾಯಗಳು, ಅದಕ್ಕೆ ನೀವು ಸ್ಪಂದಿಸೋ ರೀತಿ ಎಲ್ಲ ಬದಲಾಗ್ತಾ ಇರುತ್ತೆ. ಸೊ ನಿಮ್ಮ ಅನುಭವದಲ್ಲಿ ಐ ಥಿಂಕ್ ಅದ್ರ ಬಗ್ಗೆನೂ ನೀವು ಪುಸ್ತಕ ಬರೆದಿದ್ದೀರಿ, ಒಂದು ಬುಕ್ ಬರ್ದಿದ್ದೀನಿ, ಸಾವು ಅಂತ. ಅದ್ರ ಬಗ್ಗೆ ನಾನು ರೇಡಿಯೋ ಶೋನಲ್ಲಿ ನಿಮ್ಮನ್ನು ಮಾತಾಡ್ಸಿದ್ದೆ. ಹೌದು. ಸೊ ಸಾವು, ಎಸ್ಪೆಷಲಿ ಕೋವಿಡ್ ಆದಮೇಲಂತೂ ಈ ಸಾವು ಅನ್ನೋದು ಅದು ಒಂಥರ ಗೊತ್ತಿಲ್ಲ, ಇದು ಹೆಂಗೆ ನೋಡ್ಬೇಕಂತ. ಈ ಚಿಂತನೆಗಳು ಹೇಗೆ ಸರ್ ನಿಮಗೆ ಇದ್ರ ಬಗ್ಗೆ? ಇಲ್ಲ, ಸಾವು ಅಂದರೆ ನಾನು ಇಲ್ದಿರೋ ಜಗತ್ತು. ಅಂದರೆ ನಾನು ನಿದ್ದೆ ಮಾಡಿರೋ ಜಗತ್ತು ಅಷ್ಟೇ. ಈ ನಿದ್ದೆ ಮಾಡಿದಾಗ ನಂಗೆ ಗೊತ್ತಿರಲ್ಲ, ಇಟ್ ಬಿ ಲಾಂಗ್ ಸ್ಲೀಪ್ ಅಷ್ಟೇ. ಆದರೆ ಒಂದೇನು ಅನಿಸುತ್ತೆ ಅಂದರೆ,
ಒಂದು 50-60 ವರ್ಷಕ್ಕೆ ಸಮೀಪಿಸ್ತಿದ್ದಂಗೆ ನನ್ನ ಸುತ್ತ ಇರ್ತಾರಲ್ಲ, ಈಗ ನನ್ನ ಮಗಳು ಅಥವಾ ನನ್ನ ಮನೆಯವರು, ಅವ್ರ ಜೊತೆ ಇರಬೇಕು ಅಂತ ಅನಿಸುತ್ತೆ. ಅಂದರೆ ನಮಗೆ ಯಾರಿಗೇ ಆಗಲಿ ಮನೆಯವ್ರ ಜೊತೆಗೆ ಇರೋದಕ್ಕೆ ಸಮಯ ಸಿಗೋದು ಈ ಫ್ಯಾಗ್ ಎಂಡ್ ಆಫ್ ಲೈಫಲ್ಲಿ. ಅಷ್ಟು ದಿನ ನಾವು ಗೆಳೆಯರು ಇರ್ತಾರೆ, ಕೆಲಸ ಮಾಡ್ತಾಯಿರ್ತೀವಿ, ಭಾಳ ಓಡ್ತಾ ಇರ್ತೀವಿ, ಅವ್ರ ಜೊತೆ ಸಮಯ ಕಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ 60ಕ್ಕೆ ರಿಟೈರ್ಮೆಂಟ್ ಇರ್ಬೋದು, ಆ ರಿಟೈರ್ ಆದಮೇಲೆ ಅವರು ಮನೆಯವ್ರ ಜೊತೆ ಇರಿ ಅಂತ. ಆ ಟೈಮಲ್ಲಿ ಒಂದು 10 ವರ್ಷ ಮನೆಯವ್ರ ಜೊತೆ ಇರಬೇಕು ಅಂತ ಅನಿಸುತ್ತೆ. ಹೀಗಾಗಿ ಒಂದು 10 ವರ್ಷ ಟೈಮ್ ಕೊಡುವಂಥ ಸಾವಿಗೆ ಕೇಳ್ಕೋಬೇಕು ಅಂತ ಅನಿಸುತ್ತೆ. ಸೊ ಅದು ಸಾವು ನಮ್ಮನ್ನು ಹೆದರಿಸಲ್ಲ. ನಾನು ಅದರಲ್ಲಿ ಸಾವಿನ ಜೊತೆ ಒಂದು ಮುಖಾಮುಖಿ ಅಂತ ಒಂದು ಲೇಖನ ಬರೆದಿದ್ದೀನಿ. ಆಗ ಅದರಲ್ಲಿ ಒಂದು ಪತ್ರ ಬರ್ತಿದ್ದೀನಿ ಸಾವಿಗೊಂದು ಪತ್ರ ಅಂತ. ಸೊ ಐ ಆಮ್ ವೇಟಿಂಗ್ ಫಾರ್ ಯು ಬಟ್ ಐ ಆಮ್ ನಾಟ್ ಇನ್ ಹರಿ. ಸೊ ನಿಧಾನವಾಗಿ ಬಾ, ಆಮೇಲೆ ಮಾತಾಡೋಣ ಅಂತ. ಸೊ ನೀನು ಬಂದೇ ಬರ್ತೀಯ ಅಂತ ಗೊತ್ತಿದೆ, ಬಟ್ ಬೇಗ ಬರಬೇಡ, ಆರಾಮಾಗಿ ಬಾ ಅಂಥೇಳಿ ಒಂದು ಪತ್ರ ಬರೆದಿದ್ದೀನಿ. ದಟ್ ಈಸ್ ಮೈ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯುವರ್ ವೇ ಆಫ್ ಲುಕಿಂಗ್ ಎಟ್ ಡೆತ್. ಯಾಕಂದರೆ ನಾನು ಬಹಳ ಚಿಕ್ಕ ವಯಸ್ಸಿನೆಲ್ಲ ಸಾವುಗಳನ್ನ ನೋಡಿದ್ದೀನಿ. ನನಗೆ ಶಂಕರ್ನಾಗ್ ಸಾವು ಅಥವಾ ಪುನೀತ್ ಅವರ ಸಾವು ಭಾಳ ಕಾಡುತ್ತದೆ. ಅಂದರೆ ಅವರು ಭಾಳ ಚಿಕ್ಕ ವಯಸ್ಸು, ಎಷ್ಟೋ ದೊಡ್ಡ ಸಾಧನೆಗಳು ಮಾಡಬೇಕಿತ್ತು. ಅಥವಾ ಎಷ್ಟೋ ಮಕ್ಕಳ ಕೊಲೆಗಳು ನಡೆದಾಗ ಅಥವಾ ಆತ್ಮಹತ್ಯೆ ಮಾಡಿಕೊಂಡಾಗ ಈ ಸಣ್ಣ ಪುಟ್ಟ ಕಾರಣಕ್ಕೆ, ಅಂದರೆ ಲವ್ಗೋಸ್ಕರನೋ ಅಥವಾ ಎಕ್ಸಾಮಲ್ಲಿ ಫೇಲ್ ಆದ್ವಿ, ಇದೆಲ್ಲ ನೋಡಿದಾಗ ಭಾಳ ಸಂಕಟ ಆಗಿಬಿಡುತ್ತೆ. ನಾವು ಇಷ್ಟು ವರ್ಷ ಬದುಕಿರೋದಿವಲ್ಲ, ಅದು ಅದೃಷ್ಟ ಅನಿಸುತ್ತೆ ಅಷ್ಟು. ಪಾಪ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇನ್ನೂ ಎಷ್ಟೆಲ್ಲ ಅವರು ಸಾಧಿಸೋದಿರುತ್ತೆ, ಸಂಭ್ರಮಿಸೋದಿರುತ್ತೆ, ಬದುಕನ್ನು ನೋಡೋದಿರುತ್ತೆ. ಅಷ್ಟರಲ್ಲಿ ಒಂಥರ ಕಿತ್ಕೊಂಡು ಹೋಗುತ್ತಾ ನಮ್ಮ ಅತಿಯಾದ ವೇಗ. ಅಥವಾ ಅವರಿಗೆ ಇವತ್ತಿನ ಮಕ್ಕಳಿಗೆ ಬದುಕಲಿಕ್ಕೆ ಬೇಕಾದ ಧೈರ್ಯವನ್ನು ನಾವು ತುಂಬ್ತಾ ಇರಲ್ಲ ಅಂತ. ಬದುಕಲಿಕ್ಕೆ ಬೇಕಾದ ಧೈರ್ಯವನ್ನು ಅಂದರೆ ಹೇಗೆ ತುಂಬೋದು? ಹೆಂಗಂದರೆ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ರೆ ನೀನು ಜೀವನ ಮುಗೀತು, ಅವಮಾನ ಆಗಿಬಿಟ್ರೆ ನಿನ್ನ ಜೀವನ ಮುಗೀತು. ನಾನು ಇದರಲ್ಲಿ ಈ ಬುಕ್ಕಲ್ಲಿ ಒಂದು ಪತ್ರ ಬರೆದಿದ್ದೀನಿ, ಮಗಳಿಗೊಂದು ಪತ್ರದಲ್ಲಿ. ಈ ಮಗಳಿಗೆ ಬರೆದಂಥ ಪತ್ರಗಳಿದು. ಮಗಳಿಗೆ ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಮಗಳಿಗೆ ಏನಾದ್ರು ಹೇಳಬೇಕು ಅಂದರೆ ಐ ರೈಟ್ ಎ ಲೆಟರ್ ಟು ಹರ್. ಇವಾಗಲೂ ರಿಯಾಲಿಟಿನಲ್ಲೂ ಅಂದರೆ ಹೌ ಡಿಫ್ರೆಂಟ್ ಇಸ್ ಇಟ್ ಫ್ರಮ್ ಟಾಕಿಂಗ್? ನಾವು ಏನು ಮಾಡ್ತೀವಿ ಅಂದರೆ, ಅವಳೇನೋ ಸ್ಕೂಲಿಂದ ಲೇಟಾಗಿ ಬಂದರೆ ಯಾಕೆ ಇಷ್ಟು ಲೇಟು ಅಂತ ಕೇಳ್ತೀವಿ. ಅವಳೇನು ಹೇಳ್ತಾ ಅಲ್ಲಿ ಮುಗಿದೋಗುತ್ತೆ. ಬಟ್ ಒಂದು ಪತ್ರ ಬರೆದಾಗ ಲೇಟಾಗಿ ಬರೋದ್ರ ಬಗ್ಗೆ ಒಂದು ಥಿಯರಿ ಇರುತ್ತಲ್ಲಿ. ಅಥವಾ ಏನೋ ಒಂದು ಹೇಳಿದಾಗ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಬಟ್ ಬರೆದಾಗ ಇನ್ಸೈಟ್ ಕೊಟ್ಟಿರ್ತೀವಿ. ಇನ್ಸ್ಟ್ರಕ್ಷನ್ ಆ ಕ್ಷಣಕ್ಕೆ ಮಾತ್ರ ಇರುತ್ತೆ, ಇನ್ಸೈಟ್ ಲೈಫ್ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ನಾನು. ಅಂದರೆ ಬದುಕಲ್ಲಿ 2 ಸಂಗತಿಗಳನ್ನ ಕಲಿಬೇಕು ಅಂತ. ಒಂದು, ನೀನು ನೋ ಅನ್ನೋದನ್ನು ಕಲಿಬೇಕು. ಇನ್ನೊಂದು, ನೋ ಅನ್ನಿಸ್ಕೊಳ್ಳೋದನ್ನು ಕಲಿಬೇಕು ಅಂತ. ನಿಮ್ಗೆ ಯಾರು ನೋ ಅಂತ ಹೇಳಿದಾಗ ಇಟ್ಸ್ ನಾಟ್ ಎಂಡ್ ಆಫ್ ಯುವರ್ ರೋಡ್. ಏನೋ ಒಂದು ಕೇಳಿರ್ತೀರ, ನೋ ಅಂತೀರಿ, ಓಕೆ ನೋ ಅಂದರೆ ನೋ, ಇನ್ನೊಂದು ಪೇಜು ಅಥವಾ ಇನ್ನೂ ಅಬಾಬಾನ ಎಂಡ್ ಆಫ್ ದ ಚಾಪ್ಟರ್, ನಾಟ್ ಎಂಡ್ ಆಫ್ ದ ಬುಕ್. ಎಂಡ್ ಆಫ್ ದ ಬುಕ್. ಎರಡನೇದು ಭಾಳ ಮುಖ್ಯವಾದ ಏನಂದರೆ, ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮ್ಯಾರೇಜಿಂದ ಅತ್ಯಂತ ಪವಿತ್ರವಾದ ಸಿಸ್ಟಮ್ ಅಂತ ಒಂದು ಕಲಿಸ್ಕೊಟ್ಬಿಟ್ಟಿದ್ದಾರೆ. ನೀನು ಕಷ್ಟವೋ ಸುಖವೋ ಒದ್ದಾಟವೋ ಸಂಕಟವೋ ಮದುವೆ ಆದಮೇಲೆ ಬಿಟ್ಟು ಬರಬಾರ್ದು ಅಂತ. ನಾನು ಇವಳಿಗೆ ಹೇಳಿದ್ದೀನಿ, ಯಾವುದೇ ರಿಲೇಷನ್ಶಿಪ್ಪಿಂದ ಅದು ಅಸಹ್ಯ ಅಂತ ಅನಿಸಿದರೆ, ಅಸಹನೀಯ ಅನಿಸಿದರೆ ಬಿಟ್ಟು ಬಾ ಅಂತ. ಅಂದರೆ ಮಕ್ಕಳಿಗೆ ಈ ಥರದನ್ನು ಇವತ್ತು ನಾವು ಹೇಳ್ಕೊಡ್ಬೇಕು. ಅಂದರೆ ನಾನು ಮಕ್ಕಳು ಸಂತೋಷವಾಗಿರ್ಬೇಕಂತ ಆಸೆ ಪಡ್ತೀವಿ, ಬಟ್ ಅವ್ರು ಮದುವೆ ಆದಮೇಲೆ ನಮ್ಮ ಜವಾಬ್ದಾರಿ ಮುಗೀತು, ಅವ್ರು ಎಷ್ಟು ಒದ್ದಾಡಿದ್ರು ಅವರು ಆ ಸಂಬಂಧದಲ್ಲಿ ಇರಬೇಕಂತ ಆಸೆ ಪಡ್ತೀವಿ. ಬಟ್ ಅದಲ್ಲ ಅದು. ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಮ್ಯಾರೇಜ್, ಕಮ್ ಔಟ್ ಆಫ್ ಇಟ್. ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ವರ್ಕ್, ಹೊರಗಡೆ ಬಾ, ಎಷ್ಟು ಸಂಬಳ ಇದ್ರೂ ಪರವಾಗಿಲ್ಲ. ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ರಿಲೇಷನ್ಶಿಪ್, ಬ್ರೇಕ್ ಇಟ್. ಸೊ ಈ ಥರದ ಇಫ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ಲೈಫ್ ಸ್ಟೈಲ್, ಇಫ್ ಯು ಆರ್ ನಾಟ್ ಹ್ಯಾಪಿ ಅನ್ನೋ ಥಿಯರಿ ಕ್ಯಾನ್ ಬಿ ಅಪ್ಲೈಡ್ ಎವ್ರಿವೇರ್. ಅಂದರೆ ಇದು ಆಚೆ ಬರೋದಕ್ಕೆ ನಿಮಗೆ ಒಂದು ಧೈರ್ಯ ಬೇಕಲ್ಲ. ಇಲ್ಲ ಯಾರೇನು ಹೇಳ್ತಾರೇನೋ, ಸಮಾಜ ಏನು ಹೇಳುತ್ತೋ, ಈ ಥರದ್ದು ಇಟ್ಕೊಳ್ಳೇಬಾರ್ದು. ಹೇಳಲ್ಲ, ಅವ್ರು ಹೇಳಿದ್ರು ಏನು ಆಗಬೇಕಾಗೂ ಇರಲ್ಲ. ಸೊ ನಿಮಗೆ ಇಂಡಿವಿಜುವಲ್ ಆಗಿ ನಿಂತುಕೊಳ್ಳುವ ಶಕ್ತಿಯನ್ನು ಮಕ್ಕಳಿಗೆ ಕಲಿಸ್ಬೇಕು ಅಂತ. ಇದೆಲ್ಲ ಭಾಳ ಎಜುಕೇಷನು, ಕ್ಯಾರಿಯರು, ರಿಲೇಷನ್ಶಿಪ್ಪು, ಇದೆಲ್ಲ ಒಂದು ಪಾರ್ಟ್ ಅಷ್ಟೇ ಜೀವನದಲ್ಲಿ. ಅದಕ್ಕೋಸ್ಕರ
ಜೀವ ಕಳ್ಕೊಬಾರ್ದು. ಜೀವ ಅದಕ್ಕಿಂತೆಲ್ಲ ದೊಡ್ಡದು, ಭಾಳ ದೊಡ್ಡದು ಅಂತ ಇದನ್ನು ಈ ಥರದ್ದು ಹೇಳ್ಕೊಡ್ಬೇಕು. ಆಮೇಲೆ ಒಂಟಿಯಾಗಿರೋದನ್ನು ಮಕ್ಕಳಿಗೆ ಈಗ ಇವತ್ತೇನಾದರೂ ಒಂಟಿತನ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ನೀವು ಮನೆಗೆ ಹೋದರೆ ಆ ಮಕ್ಕಳು ರೂಮ್ ಬಾಗಿಲು ಹಾಕ್ಕೊಂಡು ಒಳಗಡೆ ಇದ್ದುಬಿಡ್ತವೆ. ನೀವು ಹೋದರೆ ಎಲ್ಲಿ ಮಗಳು ಎಲ್ಲಿದ್ದಾನೆ, ಮಗಳು ರೂಮಲ್ಲಿದ್ದಾಳೆ, ಮಗ ಮಗ ರೂಮಲ್ಲಿದ್ದಾನೆ, ಅವನು ಇಷ್ಟೊತ್ತಿಗೆ ಊಟ ಮಾಡ್ತಾನೆ. ಹೀಗೆಲ್ಲ ಮಕ್ಕಳನ್ನು ಗುಂಪಲ್ಲಿ ಬೆಳೆಸಬೇಕು. ಅವ್ರ ಗುಂಪಿನಲ್ಲಿ ಇದ್ದಾಗಲೇ ಅವರು ಸಂತೋಷವಾಗಿರಕ್ಕೆ ಎಲ್ಲ ವಿಚಾರಗಳನ್ನು ಕೇಳ್ತಾರೆ. ಹೌದು, ಈ ರೀತಿಯ ಪಾಠಗಳನ್ನು ಇದರಲ್ಲಿ ಮಗಳಿಗೆ ಹೇಳಿದ್ದೀನಿ ನಾನು. ಒಂದು ಹೆಂಗೆ ಹೌ ಟು ಬಿ ಇಂಡಿಪೆಂಡೆಂಟ್ ಆಗಿರೋದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಅಂತ. ನಾವು ಸಣ್ಣ ಪುಟ್ಟ ಕೆಲಸಕ್ಕೆ ಇನ್ನೊಬ್ಬರನ್ನ ಅವಲಂಬಿಸ್ತೀವಿ. ಆಮೇಲೆ ಸಣ್ಣ ಪುಟ್ಟ ಸಲಹೆಗಳನ್ನು ಇನ್ನೊಬ್ಬರು ಕೇಳ್ತೀವಿ. ಬಟ್ 3 ಸಲ ತಪ್ಪು ಮಾಡಿದ್ರೆ 4ನೇ ಸಲ ನೀನೇ ಸರಿಯಾಗಿ ಮಾಡ್ತೀಯ. ಪಾಸ್ತಾ ಮಾಡೋದು ಹೇಗೆ ಅಂತ ನೀನೇ ಮಾಡ್ತಾ ಹೋಗು. ಯು ವಿಲ್ ಡೆವಲಪ್ ಯುವರ್ ಓನ್ ವೇ, ಬಿಡಬೇಕಷ್ಟೆ, ಯುವರ್ ಓನ್ ರೆಸಿಪಿ. ಟ್ರೂ. ಸೊ ಈ ಥರದ್ದನ್ನು ಇದರಲ್ಲೊಂದು ಈ ಪುಸ್ತಕದಲ್ಲಿ ಹೇಳಿದ್ದೀನಿ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ನೀವು ನನಗೆ ಪುಸ್ತಕ ಕೊಟ್ಟರೆ ಇವಾಗ ನಾನು ನಿಮಗೊಂದು ಕೊಡಬೇಕು. ಪ್ರತಿಯೊಬ್ಬರು ಗೆಸ್ಟ್ಗೂ ನಾವಿಲ್ಲಿ ಒಂದು ಪುಸ್ತಕದ ಒಂದು ಗಿಫ್ಟನ್ನು ಕೊಡ್ತೀವಿ. ಜಾಶ್ವಾ ಫೋಯರ್ ಅವರ ಮೂನ್ ವಾಕಿಂಗ್ ವಿತ್ ಐನ್ಸ್ಟೈನ್ ಅಂತ, ದಿ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ರಿಮೆಂಬರಿಂಗ್ ಎವ್ರಿಥಿಂಗ್. ಇದರ ಬಗ್ಗೆ ಕೇಳಿದ್ದೆ. ದಿಸ್ ಇಸ್ ಫಾರ್ ಯು ಸರ್. ಥ್ಯಾಂಕ್ ಯು. ಹಾಗೆ ಇದು ಕೇಳೋದಾದರೆ, ಇಷ್ಟು ಪುಸ್ತಕಗಳನ್ನು ಬರೆದು ಇಷ್ಟು ಜೀವನನ ನೋಡಿರೋ ಜೋಗಿ ಅವ್ರಿಗೆ ಇದು ಒಂದು ಫೇಮಸ್. ಆಲ್ವೇಸ್ ಸೈನ್ ಆ್ಯಂಡ್ ಡೇಟ್. ಹೌ ಸ್ವೀಟ್. ಎಸ್ ಸರ್. ಒಂದು ಪ್ರಶ್ನೆ ಕೇಳೋದಾದರೆ, ಜೀವನಾನ ಹೌ ಡು ಯು ಮೆಷರ್ ಲೈಫ್? ಇದನ್ನು ಒಂದು ಅಳತೆಗೆ ಅಂತ ನನ್ನ ಜೀವನನ ನಾನು ಅಳೆಯೋದಾದರೆ ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ಜೋಗಿ ಅವರ ಉತ್ತರ ಏನು? ಐ ಮೆಷರ್ ಇಟ್ ಬೈ ಎಕ್ಸ್ಪೀರಿಯನ್ಸಸ್. ನನ್ನ ಅನುಭವಗಳು ಎಷ್ಟು ನೆನಪನ್ನು ಉಳಿಸಿ ಹೋಗ್ತಾವೋ ಅಷ್ಟೇ ಜೀವನ. ಅಂದರೆ ಈ ಬಸ್ಸಲ್ಲಿ ಕೂತಿರ್ತೀವಲ್ಲ, ಬಸ್ ಹೋಗ್ತಾ ಇರುತ್ತೆ, ಹಿಂಗೆ ನೋಡ್ತಿದ್ದಂಗೆ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಬಟ್ ಒಂದು ಪಿಕ್ಚರ್ ಉಳಿಯುತ್ತೆ ನಿಮ್ಮ ಮನಸ್ಸಲ್ಲಿ. ಅದರ ಟೇಕ್ ಅವೇ ಫ್ರಮ್ ದಟ್ ಜರ್ನಿ ಇಸ್ ಓನ್ಲಿ ದಟ್ ಮಚ್. ಜೀವನದಲ್ಲೂ ಅಷ್ಟೇ ನೂರಾರು ಅನುಭವಗಳಾಗಿರ್ತವೆ. ನೀವು ಪಿಕ್ ಮಾಡಿ ಅಂದರೆ ಒಂದು 10-12 ಪಿಕ್ ಮಾಡ್ತೀರಿ. ನಿಮ್ಮ ಫಸ್ಟ್ ಲವ್ ಇರ್ಬೋದು, ಅಥವಾ ಫಸ್ಟ್ ಡೇ ಇನ್ ಕಾಲೇಜ್ ಇರ್ಬೋದು, ಅಥವಾ ಇಂಟ್ರ್ಯಾಕ್ಷನ್ ವಿತ್ ಗ್ರೇಟ್ ಪರ್ಸನಾಲಿಟಿ ಇರ್ಬೋದು, ಅಥವಾ ನೀವು ಫಸ್ಟ್ ಟೈಮ್ ಸೈಕಲ್ ಹೊಡೆದಿದ್ದಿರ್ಬೋದು. ಈ ಥರದ ಕೆಲವು ಅನುಭವಗಳಿರ್ತಾವಲ್ಲ, ನಿಮ್ಮ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರ್ತವೆ. ನನ್ನ ಮನಸ್ಸಲ್ಲಿ ಅಂಥ ಒಂದು ಅನುಭವ ಏನಂದರೆ, ನಮ್ಮ ಅಮ್ಮಂದೊಂದು ನೆನಪಿದೆ. ನಮ್ಮ ಅಮ್ಮಂಗೆ ಕಣ್ಣು ಕಾಣ್ತಿರ್ಲಿಲ್ಲ, ಅಂದರೆ ಕನ್ನಡಕ ಹಾಕಿರೋದು, ದಪ್ಪ ಕನ್ನಡಕ. ಅವರಿಗೆ ಅಂದರೆ ದೂರದ್ದು ಕಾಣ್ತಿರ್ಲಿಲ್ಲ, ಅಷ್ಟು ದೂರ ಇದ್ದರೆ ಗೊತ್ತಾಗ್ತಿರ್ಲಿಲ್ಲ ಅವರು. ಒಂದು ಸಲ ನಾನು ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಬಂದಿದ್ದರು. ನಾನು ಅವ್ರ ಬಸ್ಸಿಗೆ ಬಿಡೋಕ್ಕೆ ಬಂದಿದ್ದೆ. ಅವ್ರ ಬಸ್ ಹತ್ತಿದೆ, ಅವ್ರ ಬಸ್ಸಲ್ಲಿ ಕೂತಿದ್ರು. ನಾನು ಕೆಳಗಡೆ ನಿಂತಿದ್ದೆ, ಸಣ್ಣಗೆ ಮಳೆ ಬರ್ತಿತ್ತು. ಅಮ್ಮ ಅಲ್ಲಿ ಬಸ್ಸಿಂದ ಟಾಟಾ ಮಾಡಿದ್ರು. ನಾನಲ್ಲಿ ನಿಂತಿದ್ದು ಕಾಣಿಸಲ್ಲ ಅವರಿಗೆ. ಅವರು ಅಲ್ಲಿ ನಿಂತು ಟಾಟಾ ಮಾಡ್ತಿದ್ದು ಮಾತ್ರ ನಂಗೆ ಜ್ಞಾಪಕ ಇದೆ. ಅವರಿಗೆ ಯಾರಿಗೆ ಟಾಟಾ ಮಾಡಿದ್ರು, ನಾನು ಇದೀನಿ ಅಂದ್ಕೊಂಡು ಮಾಡಿದ್ರು, ಇಲ್ಲ ಅಂದ್ಕೊಂಡು ಮಾಡಿದ್ರು. ಬಟ್ ಅವರಿಗೆ ಮನಸ್ಸಲ್ಲಿ ಅವನಲ್ಲಿ ನಿಂತು ನೋಡ್ತಿದ್ದಾನೆ ಅಂತ ಒಂದು ಫೀಲಿಂಗ್ ಇತ್ತು. ಸೊ ಯಾವತ್ತೂ ಅನಿಸೋದು ನನಗೆ, ಅಮ್ಮ ಎಲ್ಲೋ ಕೂತ್ಕೊಂಡು ನೋಡ್ತಿದ್ದಾರೆ ನನ್ನನ್ನು ಅಂತ. ಸೊ ದಟ್ ಆಲ್ವೇಸ್ ನನ್ನನ್ನು ಗೈಡ್ ಮಾಡೋದು ಅದು ಅಮ್ಮ ನೋಡ್ತಿದ್ದಾರೆ ಅಂತ ಹೇಳೋ ಒಂದು ಭಾವನೆ. ಸೊ ಈ ಥರದ ನೆನಪುಗಳು, ಮೆಮೊರಿಗಳು ಉಳ್ಕೊಂಡ್ಬಿಡ್ತಾವಲ್ಲ, ದಟ್ಸ್ ಲೈಫ್. ಅದರಿಂದ ನಾನು ಎಷ್ಟು ಶ್ರೀಮಂತವಾಗಿದ್ದು ನಾನು ಬದುಕು ಅಂತ ಹೇಳೋದನ್ನು ಅಳಿತೀನಿ. ಭಾಳ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಸರ್. ಇನ್ನೊಂದು ಕೊನೆಯ ವಿಚಾರ, ನಾವು ಕನ್ನಡಿಗರಾಗಿ ಪಂಪ ರನ್ನರು, ರಾಘವಾಂಕರಿಂದ ಹಿಡಿದು ಅದಕ್ಕೂ ಮುಂಚೆ ಅಫ್ಕೋರ್ಸ್ ಅಮೋಘ ವರ್ಷ ರಾಷ್ಟ್ರಕೂಟ ರಾಜ ಅವರು ಬರೆದಂಥ 9ನೇ ಶತಮಾನದ ಕವಿರಾಜ ಮಾರ್ಗ, ಅಲ್ಲಿಂದ ಬರವಣಿಗೆ, ಕವಿತೆ ಅಂತ ನೋಡಿ, ಇನ್ನು ನಮ್ಮ ಕಾಲದಲ್ಲಿ, ನಮ್ಮ ತಂದೆ ಅಜ್ಜಿ ಕಾಲದಲ್ಲೆಲ್ಲ ಕುವೆಂಪು ಅವರು, ಬೇಂದ್ರೆ ಅವರು, ಮಾಸ್ತಿ, ಅಯ್ಯಂಗಾರ್ ಸರ್, ಆ್ಯಂಡ್ ಅಫ್ಕೋರ್ಸ್ ಇತ್ತೀಚಿನ ವಚನಗಳಿಂದ ಹಿಡಿದು ಆ್ಯಂಡ್ ಇವತ್ತಿನ ಹೊಸ ಸಾಹಿತ್ಯ ಎಲ್ಲ. ಮುಂದಿನ ಅಂದರೆ ಸಾಹಿತ್ಯದ ಮುಂದಿನ ದಾರಿ ಏನು ಅಂತ ನಿಮ್ಮನ್ನು ಕೇಳೋದಾದರೆ ನಿಮಗೇನು ಅನಿಸುತ್ತೆ? ಸಾಹಿತ್ಯ ಡಿಜಿಟಲೀಕರಣದಲ್ಲಿ ಸಾಹಿತ್ಯ ಏನಾಗಿದೆ ಅಂದರೆ, ಆರಂಭದ ದಿನಗಳಿಂದ ಇವಾಲ್ವ್ ಆಗ್ತಾ ಪರ್ಸನಲೈಸ್ ಆಗ್ತಾ ಬಂದಿದೆ. ಈಗ ಪಂಪರನ್ನು ರಾಜಮನೆತದ ಬಗ್ಗೆ ಬರಿತಾಯಿದ್ರು. ಅನೇಕ ಸಂಸ್ಕೃತ ಕವಿಗಳು ದೇವರ ಬಗ್ಗೆ ಬರಿತಾಯಿದ್ರು. ದಾಸರು ದೇವರು ಅಂದರೆ ನಮಗೆ ಕಾಣಿಸದೇ ಇರೋ ದೇವರು,
ನಮ್ಮನ್ನು ಆಳಿದಂಥ ರಾಜರು. ಆಮೇಲೆ ಹಿಂಗೆ ಬರ್ತಾ ಬರ್ತಾ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾ ಹೋದ. ನಮ್ಮ ಬಗ್ಗೆ ಬರಿತಾ ಬಂದ್ವಿ, ಸಾಮಾಜಿಕ ನಾಟಕಗಳು ಬಂದು, ಸಮಾಜದ ಬಗ್ಗೆ ಬಂತು, ಆಮೇಲೆ ವೈಯಕ್ತಿಕ ಸಂಗತಿಗಳು ಬಂದು. ನನಗೇನಾಗ್ತಿದೆ ಅಂತಂದರೆ ಇನ್ನು ಮುಂದಿನ ಸಾಹಿತ್ಯ ಏನಂದರೆ ಇಟ್ ಬಿ ಮೋರ್ ಪರ್ಸನಲ್. ಐ ವಿಲ್ ಬಿ ರೈಟಿಂಗ್ ಅಬೌಟ್ ಮೈ ಸೆಲ್ಫ್, ಐ ವಿಲ್ ಬಿ ರೈಟಿಂಗ್ ಅಬೌಟ್ ಮೈ ಫ್ರೆಂಡ್ಸ್, ಅಥವಾ ನನ್ನ ಜಗತ್ತು, ನಾನು ನನಗೆ ಆಗ್ತಿರುವಂಥ ಅಸಮಾನತೆ, ನಾನು ಎದುರಿಸ್ತಿರುವಂಥ ಅನ್ಯಾಯ, ನಾನು ಈ ಜಗತ್ತಿನಿಂದ ಅಥವಾ ಈ ಲೋಕದಿಂದ ಆಚೆ ಬರಲಿಕ್ಕೆ ಪಡುವಂಥ ಪ್ರಯತ್ನ, ನನ್ನ ಹೋರಾಟಗಳಿದ್ದಾವಲ್ಲ, ಅದು ಎಕ್ಸ್ಪೆರಿಮೆಂಟ್ ವಿತ್ ಮೈ ಟ್ರೂತ್ ಅಂತ, ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಗಾಂಧಿ ಸತ್ಯದೊಂದಿಗೆ ಒಂದು ಪ್ರಯೋಗ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದೆಯಲ್ಲ, ಸತ್ಯದೊಂದಿಗೆ ಒಂದು ಪ್ರಯೋಗ. ಆ ರೀತಿ ನನ್ನ ವ್ಯಕ್ತಿತ್ವದೊಂದಿಗೆ ಒಂದು ಪ್ರಯೋಗ ಆಗ್ಬಿಡುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಇವತ್ತು. ಅಂದರೆ ಸಿನಿಮಾಗಳು ನೋಡಿ, ಇವತ್ತು ಸಿನಿಮಾಗಳು ಕೂಡ ಬಹಳ ಗಾಢವಾದ ಸಿನಿಮಾಗಳು ಒಬ್ಬ ವ್ಯಕ್ತಿಯ ಸುತ್ತ ಇರ್ತವೆ. ಆ ವ್ಯಕ್ತಿಯ ಅನುಭವಗಳಿರ್ಬೋದು. ನೀವು ಆವೇಶ ನೋಡಿದರೆ ಅದು ಮನುಷ್ಯನ ಏನು ಹುಚ್ಚಾಟಗಳು, ಹೋರಾಟಗಳು, ಆ ಹುಚ್ಚಾಟದಲ್ಲೂ ಒಳಗೊಂದು ಹುಡುಕಾಟ ಇರುತ್ತೆ. ಅವ್ನು ಯಾರನ್ನೋ ನೋಡಿ ಬ್ರದರ್ ಥರ ನೋಡಿ ಕೊನೆವರೆಗೂ ಅವ್ನು ಉಳಿಸ್ಕೊಂಡು, ಬಟ್ ಅವ್ನ ಸಂಘರ್ಷ ಇಬ್ಬರು ಉಲ್ಟಾ ಆಗ್ಬಿಡ್ತಾರೆ ಕೊನೆಗೆ. ಈ ಥರದ ಇಂಡಿವಿಜುವಲ್ ಪ್ರಿಫರೆನ್ಸಸ್ಸು ಸಾಹಿತ್ಯದಲ್ಲಿ ತುಂಬ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಅದೇ ಬರಬೇಕೀಗ. ಯಾಕಂದರೆ ನಮಗೆ ಇಫ್ ಯು ಆರ್ ಗುಡ್ ಆ್ಯಸ್ ಎ ಇಂಡಿವಿಜುವಲ್, ದ ಸೊಸೈಟಿ ವಿಲ್ ಬಿ ಗುಡ್. ಬಿಕಾಸ್ ಸೊಸೈಟಿ ಇಸ್ ಅ ರಿಫ್ಲೆಕ್ಷನ್ ಆಫ್ ಯು, ಯು ಆರ್ ದ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಅದೇ, ಅದರಿಂದ ದಟ್ಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಅಮೇಝಿಂಗ್ ಸರ್. ಮತ್ತೆ ಮುಂದೆ ಸಿಗೋಣ. ಈಗ ಕನ್ನಡ ಪ್ರಭಾದಲ್ಲಿ ಐ ಗೆಸ್ ನಿಮ್ಮ ಒಂದು ಮ್ಯಾಗಝೀನ್ನ ಸಂಪಾದಕರಾಗಿ, ಪ್ರಧಾನ ಪುರವಣಿ ಸಂಪಾದಕ. ವಾವ್. ಸೊ ನಿಮ್ಮ ಜ್ಞಾನದ ಸಂಪಾದನೆ, ಪದಗಳ ಸಂಪಾದನೆ ಏನಿಷ್ಟು ಶ್ರೀಮಂತವಾಗಿದೆ, ಅದು ಇನ್ನೂ ಅಕ್ಷಯವಾಗ್ತಾ ಇರಲಿ. ಮತ್ತು ಅತಿ ಶೀಘ್ರದಲ್ಲೇ ಸಿಗೋಣ. ಆ್ಯಂಡ್ ಏನು ಅಂದ್ಕೊಂಡು ಬಂದ್ರಿ, ಹೇಗಿತ್ತು ಇವತ್ತು ನಿಮ್ಮ ಅನುಭವ ಜಸ್ಟ್ ಕ್ಯೂರಿಯಸಲ್ಲಿ? ಇಲ್ಲ, ಈ ಥರದ ಮಾತುಕತೆ ಇರುತ್ತಲ್ಲ, ಇದು ರೆಕಾರ್ಡ್ ಆಗ್ತಿದೆ, ನಾಳೆ ಜನ ನೋಡ್ತಾರೆ, ಇದನ್ನೆಲ್ಲ ಮರೆತು ಹೇಳೋದಾದರೆ ಇದು ಒಂಥರ ರಿವರ್ಸ್ ಜರ್ನಿ. ಆ ರಿವರ್ಸ್ ಜರ್ನಿಯಲ್ಲಿ ಸಂತೋಷ ಏನಂದರೆ, ವಿ ಮೀಟ್ ಎ ಲಾಟ್ ಆಫ್ ಪೀಪಲ್ ಹೂಮ್ ವಿ ಹ್ಯಾವ್ ಲಾಸ್ಟ್ ಇನ್ ದ ಜರ್ನಿ. ನಾವು ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಇಟ್ಸ್ ಎ ಗ್ರ್ಯಾಟಿಟ್ಯೂಡ್. ಅಂದರೆ ತುಂಬ ಜನ ದಿನ ನೆನಪಾಗ್ತಿರಲ್ಲ, ಅವ್ರನ್ನ ಒಂದಿನ ಹಿಂಗೆ ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ಶ್ರದ್ಧೆಯಿಂದ, ಪ್ರೀತಿಯಿಂದ, ಇದು ಭಾಳ ಖುಷಿಯ ಕೆಲಸ. ಅಂದರೆ ಹಿಂಗೆ ಹಿಂದಿನವ್ರನ್ನ ನೆನಪಿಸಿಕೊಂಡಾಗಲೇ ನಾವು ಪ್ಯೂರ್ ಆಗ್ತಾ ಹೋಗ್ತೀವಿ. ದಿಸ್ ಈಸ್ ಎ ಪ್ರೊಸೆಸ್ ಆಫ್ ಪ್ಯೂರಿಫೈಯಿಂಗ್ ಅವರ್ ಸೆಲ್ಫ್. ಅದರಿಂದ ನಂಗೆ ಭಾಳ ಖುಷಿಯಾಗಿದೆ. ಸೊ ಏನಾದ್ರು ಇವತ್ತು 4 ಸಲ ಬರಿಬೋದು. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಒಂದು ಅನುಭವಗಳ ಮೂಲಕ ನಾವು ಸಾಕಷ್ಟು ಶಿಷ್ಯರ ಥರ ಇಲ್ಲಿ ಕೂತು ಕಲ್ತಿದ್ದೀವಿ. ಅದರ ಗಳಿಕೆ ಮುಂದೆ ನಮ್ಮ ಜೀವನ ನಮಗೆ ಹೇಳ್ಕೊಡುತ್ತೆ, ಏನು ಮಾಡಿದ್ವಿ ಅದ್ರ ಜೊತೆಗೆ ಅಂತ. ಆ್ಯಂಡ್ ಮುಂದಿನ ಸತಿ ಸಿಗೋವರೆಗೂ ನಿಮ್ಮ ಮುಂದಿನ ಕೆಲಸ, ಪ್ರತಿಯೊಂದು ಗೆಸ್ಟ್ಗೂ ನಾವು 3 ವ್ಯಕ್ತಿಗಳನ್ನು ಅಥವಾ ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡಿ ಅಂತ ಕೇಳ್ತೀವಿ. ಅವರನ್ನು ನಾವು ಗೆಸ್ಟಾಗಿ ಕರೆಸ್ತೀವಿ. ಯಾರನ್ನು ಕರೆಸಬೇಕು ಸರ್, ಯಾಕೆ? ಮುಂದೆ ಯಾರು ಕರೆಸ್ಬೇಕು ಅಂತಲ್ಲ, ನಿಮ್ಮ ರೆಕಮೆಂಡೇಶನ್, ನಿಮ್ಮ ನಾಮಿನೇಷನ್. ಓಕೆ, ನನ್ನ ರೆಕಮೆಂಡೇಷನಲ್ಲಿ ಬಹುಶಃ ನನಗಿಂತ ಅಮೇಜಿಂಗ್ ಆದ ವ್ಯಕ್ತಿ ನನ್ನ ಜೀವನದಲ್ಲಿ ಒಬ್ಬರಿದ್ದಾರೆ, ಪ್ರಕಾಶ್ ರೈ. ಅವರನ್ನು ಕರೆಸ್ಬೇಕು. ಆಮೇಲೆ ನನ್ನ ಗೆಳೆಯ ಒಬ್ಬ ಇದ್ದಾನೆ, ಗೋಪಾಲ್ ಕೃಷ್ಣ ಕುಂಟಿನಿ ಅಂತ. ಅವನು ನಮ್ಮ ಊರಲ್ಲಿದ್ದಾನೆ. ಅವನು ಅಗ್ರಿಕಲ್ಚರಿಸ್ಟು. ಆಮೇಲೆ ಅಮೇಜಿಂಗ್ ಲವರ್ ಆಫ್ ಲೈಫ್. ಅವನನ್ನು ಇದಕ್ಕೆ ಮಾತಿಗಳಿರಿ. ಆಮೇಲೆ ನಾನು ಹೇಳಿರೋ ಮಾತಲ್ಲಿ ಸತ್ಯವೆಷ್ಟು ಸುಳ್ಳೆಷ್ಟು ಅಂತೇಳಿ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನಾನು ಹೆಂಡ್ತಿನ ಕರೆಸಿ. ಯಾಕೆ ಸರ್? ಅಂದರೆ ಹಂಗಲ್ಲ, ಇದು ಏನಂದರೆ ಒಂದು ಮಾತಿದೆ. ಈ ಒಂದು ಬುಕ್ ಬಂದಿತ್ತು, ಲಂಕೇಶ್ವರ ಒಂದು ಬುಕ್ ಬರೆದಿದ್ರು, ಹುಳಿ ಮಾವಿನ ಮರ ಅಂತ. ಅದಾದಮೇಲೆ ಎಷ್ಟೋ ದಿವಸಗಳ ನಂತರ ಅವ್ರ ಪತ್ನಿ ಇಂದಿರಾ ಅವರು, ಅದೇ ಅನ್ಸುತ್ತೆ ಅವ್ರ ಆತ್ಮಕಥೆ ಅಲ್ವಾ, ಇಂದಿರಾ ಅವರು ಆತ್ಮಕಥೆ ಬರೆದ್ರು, ಹುಳಿ ಮಾವು ಮತ್ತು ನಾನು ಅಂತ. ಹೀಗೆ ನಾನು ಭಾಳ ಚೆನ್ನಾಗಿ ಗೊತ್ತಿರೋದು ನನ್ನ ಹೆಂಡ್ತಿಗೆ, ನನಗಿಂತ ಚೆನ್ನಾಗಿ. ಯಾಕೆಂದರೆ ನನಗೆ ನನ್ನ ಬಗ್ಗೆ ಏನು ಗೊತ್ತಿದೆಯೋ ಅದರಲ್ಲಿ ಸ್ವಲ್ಪ ನೆಪೋಟಿಸಮ್ ಇರುತ್ತೆ. ಆಮೇಲೆ ಕೆಲವು ಸತಿ ನಾರ್ಸಿಸಮ್ಮು ಇರ್ಬೋದು. ಹಾಗಾಗಿ ಅಮೇಝಿಂಗ್.
ಪೋಲಾರ್ ಬೇರ್ ಕಡೆಯಿಂದ ಒಂದು ಐಸ್ ಕ್ರೀಮ್ ವೌಚರ್ ಇದೆ ಸರ್, ಕಣ್ಣಿಗೆ ಇರಿ. ಹಾಗೆ ರೀಪೋಸ್ ಅವರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಕೂಡ ಸರ್. ಮ್ಯೂಸಿಕ್ ಪಿಲ್ಲೋ ಅಂದರೆ ಸರ್ ಇದಕ್ಕೆ ಫೋನ್ ಕನೆಕ್ಟ್ ಮಾಡಿದ್ರೆ ಅದು ಮೆತ್ತಗೆ ಬರ್ತಾ ಇರತ್ತೆ, ನಿದ್ದೆ ಮಾಡ್ಬೋದು. ಲೇಖಕನನ್ನು ಮಲಗಿಸುವ ಪ್ರಯತ್ನ. ಒಳ್ಳೊಳ್ಳೆ ಚಿಂತನೆಗಳು ಸಿಗಿರಲಿ ಮತ್ತೆ ನೆಕ್ಸ್ಟ್ ದಿವಸಕ್ಕೆ ಅಂತ ಸರ್. ಲೇಖಕನನ್ನು ಬಡಿದು ಮಲಗಿಸ್ಬೇಕಂತಾರೆ. ಥ್ಯಾಂಕ್ ಯು. ಎಸ್, ಅಮೇಜಿಂಗ್. ಇದು ಓನ್ಲಿ ಫಾರ್ ಮೆನ್? ಇಲ್ಲ ಸರ್, ಪ್ರಭುದೇವ ಅವರು ಕನಸುಗಳನ್ನು ಡ್ಯಾನ್ಸ್ ಮಾಡೋಕ್ಕೆ ಅಂತ ಮಾಡ್ಸೋಕ್ಕೆ ಅಂತ. ಥ್ಯಾಂಕ್ ಯು. ಪ್ಲೇಜರ್ ಸರ್. ಐ ಗೆಸ್ ಇವತ್ತಿನ ನಮ್ಮ ಈ ಮಾತು ಕತೆ ಹರಟೆ ಸಾಕಷ್ಟು ಜಾಗಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿದೆ, ಆಲೋಚನೆಗಳಲ್ಲಿ, ಜೀವನನ ನೋಡೋ ದೃಷ್ಟಿಕೋನಗಳಲ್ಲಿ. ಹೇಗಿತ್ತು ನಮ್ಮ ಈ ಒಂದು ಸಂಭಾಷಣೆ? ಯಾವ ಭಾಗ ನಿಮಗೆ ಬಹಳ ಹಿಡಿಸ್ತು? ಕಮೆಂಟ್ ಸೆಕ್ಷನ್ನ ಮೂಲಕ ತಿಳಿಸಿ. ಹಾಗೆ ಮುಂದಿನ ಗೆಸ್ಟ್ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಆ ರೆಕಮೆಂಡೇಷನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಬೀಚಿ ಅವರ ಈ ಒಂದು ಪಾಪ್ಯುಲರ್ ಸೇಯಿಂಗ್ ಜೊತೆಗೆ. ಜೀವನವೆಂಬುದು ಒಂದು ಬಸ್ಸಿನಂತೆ, ಅದು ಚಲಿಸ್ತಾ ಇದ್ದಾಗ ಬಹಳ ಗಾಳಿ, ನಿಂತಾಗ ಬಲು ಶಕೆ. ಇದು ಬಹಳ ಡೀಪ್ ಆಗಿರುವಂಥ ಒಂದು ಅರ್ಥ. ಯಾಕೆಂದರೆ ಲೈಫಲ್ಲಿ ಕೆಲವು ಸತಿ ಎಲ್ಲ ಚೆನ್ನಾಗಿ ಹೋಗ್ತಾ ಇರತ್ತೆ, ಎಲ್ಲೋ ಒಂದು ಕಡೆ ಕಚ್ಕೋತೀವಿ, ಅಲ್ಲೇ ಲೈಫ್ನ ಎಲ್ಲ ಉತ್ಸಾಹನ ಕಳ್ಕೊಂಡು ಅಲ್ಲೇ ಇನ್ನು ಆಗೋಯ್ತು ಅಂತ ಇದ್ಬಿಡ್ತೀವಿ ಅನ್ನೋದು ಒಂದು ಆಯಾಮದಲ್ಲಿ ಇದನ್ನು ನೋಡ್ಬೋದು. ಅಥವಾ ಕೆಲವು ಸತಿ ನಿಂತಾಗಲೇ ಶಕೆ, ನಿಂತಾಗಲೇ ಪ್ರಾಬ್ಲಮ್ಸ್ಗಳು, ಏನೇ ಆದರೂ ಮುಂದೆ ನಡೀತಾ ಇರಬೇಕು ಅನ್ನೋ ಒಂದು ಆಲೋಚನೆಯೊಂದಿಗೆ ನೀವು ಕೂಡ ಜೀವನನ ನೋಡಿ ಅಂತ ಬೀಚಿಯವರ ಈ ಒಂದು ಆಲೋಚನೆಯನ್ನು ಜ್ಞಾಪಿಸ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಎಪಿಸೋಡ್ ಪ್ರತಿ ಸೋಮವಾರ, ಬುಧವಾರ ಹಾಗೆ ಶುಕ್ರವಾರ ಸಾಯಂಕಾಲ 5:00 ನಮ್ಮ ಎಪಿಸೋಡ್ಸ್ಗಳು ನಿಮ್ಮ ಮುಂದೆ. ಎಲ್ಲ ಹಳೆಯ ಎಪಿಸೋಡ್ಸ್ಗಳನ್ನು ನೋಡಿ ನಿಮ್ಮ ಯಾವ ಫೇವ್ರೆಟ್ ಎಪಿಸೋಡ್ ನಿಮಗೆ ಇಷ್ಟ ಆಯಿತೋ ಇನ್ನು 4 ಜನಕ್ಕೆ ಅದನ್ನು ಫಾರ್ವರ್ಡ್ ಮಾಡಿ. ಮುಂದಿನ ಸತಿ ಸಿಗೋವರೆಗೂ ಲೈಫಲ್ಲಿ ಆಲ್ವೇಸ್ ಕಂಟಿನ್ಯೂ ಟು ಸ್ಟೇ ಜಸ್ಟ್ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್.